ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ವುಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಲೈಕ್ ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಹಾಗೆ ಲೈಕ್ಸ್ನ ಒತ್ತೋದ್ರಿಂದ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ. ಸೊ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ನವಂಬರ್ ತಿಂಗಳಿನ ಪ್ರಿಡಿಕ್ಷನ್ಸ್ ಇರುತ್ತೆ. ಸೊ ಇದನ್ನು ನೀವು ಜನರಲ್ ರೀಡಿಂಗ್ಸ್ ಆಗಿ ತೊಗೋಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಯಾವ ಒಂದು ಪೈಲ್ ಅಟ್ರ್ಯಾಕ್ಟ್ ಆಗುತ್ತೋ ಅದನ್ನು ಮಾತ್ರ ನೋಡಿ ಆ್ಯಂಡ್ ಕಂಪ್ಲೀಟಾಗಿ ನೋಡಿ. ನಿಮಗೆ ಅದರಲ್ಲಿ ಏನಾರು ಅನ್ವಯಿಸುತ್ತೆ, ನನಗಿದು ಅನ್ವಯಿಸುತ್ತೆ ಅಂದರೆ ಖಂಡಿತ ಅದನ್ನು ಸಂಪೂರ್ಣವಾಗಿ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಓಕೆ. ಆ್ಯಂಡ್ ಜಾಸ್ತಿ ಡಿಸ್ಟ್ರ್ಯಾಕ್ಟ್ ಆಗಬೇಡಿ. ಯಾವ ಪೈಲ್ನ ತೊಗೋಬೇಕು ಅಂತ ತಕ್ಷಣ ನಿಮಗೆ ಯಾವ ಪೈಲ್ ನೋಡಬೇಕು ಅನಿಸುತ್ತೋ ಅದನ್ನು ನೋಡಿ. ಓಕೆ. ಸೊ 3 ಪೈಲ್ಸು. ಸೊ 3 ಪೈಲ್ಸಲ್ಲಿ ಮೊದಲನೇ ಪೈಲು ರೆಡ್ ಕಲರ್ ದೊಡ್ಡ ಮೆಣಸಿನ್ಕಾಯಿ, ಎರಡನೇದು ಬೇರ್, ಹಾಗೂ ಮೂರನೇದು ಸ್ಟ್ರಾಬೆರಿ. ಓಕೆ. ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ, ಅಥವಾ ನೀವು ನಾದ ನುಡಿಸ್ಬೇಕಾದ್ರೆ ನಿಮಗೆ ಯಾವ ಪೈಲ್ ಸರಿ ಅನಿಸುತ್ತೋ ಆ ಪೈಲ್ನ ನೀವು ತೊಗೋಬಹುದು. 2 ಪೈಲ್ಸ್ 3 ಪೈಲ್ಸ್ ಎಲ್ಲವೂ ನೋಡಬಹುದು. ಬಟ್ ಕನ್ಫ್ಯೂಸ್ ಆಗಬೇಡಿ. ನಿಮಗೆ ಯಾವ ಪೈಲ್ ಸರಿ ಅನಿಸುತ್ತೋ ಆ ಪೈಲ್ನ ತಗೊಳ್ಳಿ. ಸಾರಿ. ಫಸ್ಟು ನಾವು ನಾದ ನುಡ್ಸೋಣ, ಅದಾದ ನಂತರ ರೀಡಿಂಗ್ಸ್ನ ಶುರು ಮಾಡೋಣ. ಓಕೆ. ಸೊ ತುಂಬ ವಿಭಿನ್ನವಾದ ಒಂದು ಮೆಸೇಜಸ್ ಬರ್ತಾ ಇದೆ. ಸೊ ಒಂದು ಮೆಸೇಜ್ ಅಲ್ಲ. ಸೊ ಮೊದಲನೇ ಮೆಸೇಜ್ ನಿಮಗೇನಿದೆ ಅಂದರೆ, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನೀವೇನು ಕಲಿತಿದ್ದೀರಾ ಅದೇನೇ ಇರ್ಬೋದು, ಅದು ತುಂಬ ಚಿಕ್ಕದಿರ್ಬೋದು, ತುಂಬ ಕಮ್ಮಿ ನಡೀತಾ ಇರ್ಬೋದು, ಅಥವಾ ನಡೀದಲೇ ಇರಬಹುದು. ಬಟ್ ಅದು ಮುಂದೆ ನಡೆಯಲ್ಲ, ಅಥವಾ ಅದು ದೊಡ್ಡ ಮಟ್ಟಿಗೆ ಬೆಳೆಯಲ್ಲ ಅನ್ನೋದು ಏನೂ ಇಲ್ಲ. ಅದು ನಿಮ್ಮ ಕಲಿಕೆ ಇರ್ಬೋದು, ನೀವೇನೋ ಒಂದು ಕಲಿತಾ ಇರ್ಬೋದು. ಸೊ ನಿಮಗನ್ನಿಸ್ತಿರ್ಬೋದು, ಅವ್ರಿಗಿಂತ ನಾನು ಯಾಕೆ ಅಷ್ಟು ಚೆನ್ನಾಗಿಲ್ಲ ಅಂತ. ದಯವಿಟ್ಟು ನಿಮ್ಮನ್ನು ನೀವು ಹಾಗೂ ನಿಮ್ಮಲ್ಲಿರೋ ಕೆಲವೊಂದು ನಾಲೆಡ್ಜ್ಗಳನ್ನು ದಯವಿಟ್ಟು ನೀವು ಡೌಟ್ ಪಡಬೇಡಿ. ಸೊ ನಿಮ್ಮನ್ನು ನೀವು ನಂಬದಲೇ ಇನ್ಯಾರು ನಂಬ್ತಾರೆ? ಸೊ ದಯವಿಟ್ಟು ನಿಮ್ಮನ್ನು ನೀವು ಫಸ್ಟ್ ನಂಬಿ, ಆ್ಯಂಡ್ ನೀವು ಯಾವುದನ್ನು ಕಲಿತಿದ್ದೀರಾ ಅಥವಾ ನಿಮ್ಮಲ್ಲಿ ಏನೋ ಒಂದು ಕಲೆ ಇದೆ ಅದನ್ನು ಗೌರವಿಸಿ. ಮೊದಲು ನಿಮ್ಮ ಕಲೆನ ನೀವು ಗೌರವಿಸಿದಲೇ ಬೇರೆ ಯಾರು ಕೂಡ ನಿಮ್ಮನ್ನು ಗೌರವಿಸಲಿಕ್ಕೆ ಬರೋದಿಲ್ಲ. ಓಕೆ. ಸೊ ದಯವಿಟ್ಟು ನಿಮ್ಮನ್ನು ನೀವು ಎಲ್ಲೋ ಒಂದು ಕಡೆ ಕಮ್ಮಿ ಅಂತ ಭಾವಿಸೋದನ್ನು ದಯವಿಟ್ಟು ನಿಲ್ಲಿಸಿ. ಓಕೆ. ಸೊ ನಿಮ್ಮ ಹತ್ರ ದುಡ್ಡು ಕಮ್ಮಿ ಬರ್ತಾ ಇರ್ಬೋದು, ಕಸ್ಟಮರ್ಸ್ ಕಮ್ಮಿ ಬರ್ತಾ ಇರ್ಬೋದು, ಅಥವಾ ನಿಮ್ಮ ಮಾರ್ಕ್ಸ್ ಕಮ್ಮಿ ಬರ್ತಾ ಇರ್ಬೋದು, ಅಥವಾ ಏನೋ ಒಂದು ಸರಿ ಇಲ್ದಲೇ ಇರ್ಬೋದು. ನಿಮ್ಮ ಲೈಫಲ್ಲಿ ರೈಟ್ ನಾವು ಏನೋ ಒಂದು ನಿಂತು ಹೋಗಿರ್ಬೋದು, ಏನೋ ಒಂದು ಕಳೆದು ಹೋಗಿರ್ಬೋದು. ಬಟ್ ಅಲ್ಲಿಯೇ ಒಂದು ಫುಲ್ ಸ್ಟಾಪ್ ಇಲ್ಲ. ಓಕೆ. ಸೊ ದಯವಿಟ್ಟು ಮುಂದೆ ನುಗ್ಗಿ, ಆ್ಯಂಡ್ ಏನೆಲ್ಲ ಸಾಧನೆ ಮಾಡಬೇಕೋ ಅದನ್ನು ಮಾಡಿ ನಿಲ್ಲಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಹುಶಃ ನಿಮಗೆ ಹಿಂಸೆ ಆಗ್ತಿದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ. ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಿಮ್ಮ ಮೈಂಡನ್ನು ರೀಸೆಟ್ ಮಾಡೋದಕ್ಕೆ ಟೈಮ್ ತೊಗೊಳ್ಳಿ. ಆದರೆ ನಿಲ್ಲಬೇಡಿ ಅಥವಾ ನಿಲ್ಲಿಸಬೇಡಿ. ಓಕೆ. ಸೊ ಇಲ್ಲಿ ಇನ್ನೊಂದು ಮೆಸೇಜ್ ಏನಿದೆ ಅಂದರೆ, ನಿಮ್ಮ ತಪ್ಪಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ತಪ್ಪಿದೆ ಅಂದರೆ ದಯವಿಟ್ಟು ಆ ವ್ಯಕ್ತಿಗೆ ಈಗಲೇ ಕಾಲ್ ಮಾಡಿ ಆ್ಯಂಡ್ ಒಂದು ಸಾರಿನ ಕೇಳಿ. ಬಿಕಾಸ್ ಆ ವ್ಯಕ್ತಿಯ ಒಂದು ದೃಷ್ಟಿಕೋನ ಏನಿದೆಯೋ ನಿಮಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಮಾತಾಡಿ ಸರಿ ಮಾಡ್ಕೊಳ್ಳಿ. ಹಿಂಸೆ ಪಡ್ಕೊಂಡು ಕೂರಬೇಡಿ, ಏನಾಯಿತು ಏನಿಲ್ಲ ಅನ್ನೋದನ್ನು. ಓಕೆ. ಸೊ ನಿಮ್ಮ ತಪ್ಪಿಲ್ಲ ಅಂದರೆ ಎಲ್ಲೂ ಸಹ ತಲೆ ಬಾಗಬೇಡಿ. ಇದೆ ಅಂದರೆ ತಲೆ ಬಾಗೋದ್ರಲ್ಲಿ ತಪ್ಪೇ ಇಲ್ಲ. ರೈಟ್. ಸೊ ಇನ್ನೊಂದು ಮೆಸೇಜ್ ಏನಿದೆ ಅಂದರೆ, ದಯವಿಟ್ಟು ಫ್ರೆಂಡ್ಶಿಪ್ನ ಒಂದು ಕ್ಯಾಟಗರಿ ಥರ ನೋಡೋಕ್ಕೆ ಹೋಗಬೇಡಿ. ಓಕೆ. ಇವ್ರು ನನಗೆ ಟೈಮಿಗೆ ಹೆಲ್ಪ್ ಮಾಡ್ತಾರೆ, ಇವ್ರು ನನಗೆ ಟೈಮ್ ಪಾಸಿಗೆ ಹೆಲ್ಪ್ ಮಾಡ್ತಾರೆ, ಇವ್ರು ನನಗೆ ಹೀಲಿಂಗಿಗೆ ಹೆಲ್ಪ್ ಮಾಡ್ತಾರೆ. ದಯವಿಟ್ಟು ಫ್ರೆಂಡ್ಶಿಪ್ನ ಆ ಥರ ದಯವಿಟ್ಟು ಪಾಲಿಸಬೇಡಿ.
ಸೊ ನಿಮಗೆ ಆ ಥರ ಫ್ರೆಂಡ್ಶಿಪ್ನ ಪಾಲಿಸೋ ಕೆಟ್ಟ ಬುದ್ಧಿ ಇದ್ದರೆ ದಯವಿಟ್ಟು ಈ ಕೂಡಲೇ ಬಿಟ್ಬಿಡಿ. ಬಿಕಾಸ್ ನೀವು ಎಲ್ಲೋ ಒಂದು ಕಡೆ ಆ ವ್ಯಕ್ತಿನ ಬಳಸ್ತಾ ಇದ್ದೀರಾ, ಅಥವಾ ಆ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ಅದನ್ನು ಬಳಸ್ತಾ ಇದ್ದೀರಾ, ಅವ್ರನ್ನ ಬಳಸ್ಕೊತಾ ಇದ್ದೀರಾ ಸಾರಿ. ಓಕೆ, ಸೊ ದಯವಿಟ್ಟು ನಿಮ್ಮಲ್ಲಿ ಕೆಲವೊಂದು ಫ್ರೆಂಡ್ಶಿಪ್ ಬಗ್ಗೆ ಡಿಫ್ರೆನ್ಸಿಯೇಷನ್ ಇದೆ, ಅಥವಾ ಏನೋ ಒಂದು ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡಿಕೊಳ್ಳೋ ಟೈಮ್ ನಿಮ್ಮದು, ಅವ್ರದ್ದಲ್ಲ. ಓಕೆ, ಸೊ ದಯವಿಟ್ಟು ಫ್ರೆಂಡ್ಶಿಪ್ನ ಯಾವುದೋ ಒಂದು ಕಾರಣಕ್ಕೆ ಬಳಸ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೊ ನನ್ನ ಫ್ರೆಂಡ್ಸ್ ನಿಜವಾಗ್ಲೂ ಟ್ರೂಲಿ ಟಚ್ವುಡ್ ತುಂಬ ಒಳ್ಳೆಯವರಿದ್ದಾರೆ. ಆ್ಯಂಡ್ ಅವ್ರ ಫ್ರೆಂಡ್ಶಿಪ್ನ ನಾನು ಎಲ್ಲೂ ಸಹ, ಎಸ್ಪೆಷಲಿ ನನ್ನ ಕಾಲೇಜ್ ಫ್ರೆಂಡ್ಸ್, ಓಕೆ, ಸೊ ಅವ್ರ ಫ್ರೆಂಡ್ಶಿಪ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಪ್ರಾಬಬಲಿ ನಮ್ದು ಇವತ್ತು ಕಾಂಟ್ಯಾಕ್ಟೇ ಇಲ್ಲ, ಬಟ್ ಅವರು ಯಾವ ಥರ ಫ್ರೆಂಡ್ಶಿಪ್ನ ನಿಭಾಯಿಸಿದ್ರೋ ಆ ಥರ ಐ ಥಿಂಕ್ ಟಿಲ್ ಡೇಟ್ ಯಾರೂ ನಿಭಾಯಿಸಿಲ್ಲ. ಓಕೆ, ಸೊ ಅದು ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಭಿನ್ನಾಭಿಪ್ರಾಯಗಳಾಗಿರ್ಬೋದು. ಸೊ ತುಂಬಾ ಪ್ರೀಷಿಯಸ್ ಫ್ರೆಂಡ್ಸ್ನ ನಾನು ಗಳಿಸಿದ್ದೀನಿ. ಆ್ಯಂಡ್ ಗಣೇಶನಿಗೆ ನಾನು ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ, ಅದ್ರ ಬಗ್ಗೆ ಗರ್ವ ಇದೆ ನನಗೆ. ಓಕೆ, ಸೊ ಅದು ಫ್ರೆಂಡ್ಶಿಪ್ ಅಂತಲೇ ಅಲ್ಲ, ಅದು ಫೇಕ್ ರಿಲೇಷನ್ಶಿಪ್ಸು ಆಗಿರಬಹುದು. ಸೊ ಮುನ್ನುಗ್ಗೋಣ. ಇದು ನಿಮ್ಮ ಮೆಸೇಜಸ್ ಆಗಿತ್ತು. ಸೊ ಪ್ರಾಬಬಲಿ ಆ ಮೆಸೇಜ್ ಯಾರಿಗೂ ಸೇರಬೇಕಿತ್ತು, ಸೇರಿದೆ ಅನ್ಕೋತೀನಿ. ಓಕೆ, ಮೊದಲನೇ ಪೈಲು ಯಾರು ಈ ಒಂದು ರೆಡ್ ಕಲರ್ದು ಮೆಣಸಿನ್ಕಾಯಿನ ಚಾಯ್ಸ್ ಮಾಡಿದ್ದೀರಾ, ಸೊ ನಾನು ನಿಮಗೆ ಫಸ್ಟು ಗಣೇಶನ ಮಾರ್ಗದರ್ಶನ ಇಡೀ ತಿಂಗಳು, ನವಂಬರ್ ತಿಂಗಳು ಏನಿದೆ ಮಾರ್ಗದರ್ಶನ ನಿಮಗೆ ಅನ್ನೋದನ್ನು ನಾನು ಇಲ್ಲಿ ಚಾಯ್ಸ್ ಮಾಡ್ಕೊತೇನೆ. ಓಕೆ, ಇದನ್ನು ನಾವು ಕೊನೆಯದಾಗಿ ತಗೊಳ್ಳೋಣ. ಗಣೇಶನ ಮಾರ್ಗದರ್ಶನ ನಿಮಗೋಸ್ಕರ ನವಂಬರ್ ತಿಂಗಳು. ಓಕೆ, ಸೊ ನಿಮ್ಮ ನವಂಬರ್ ತಿಂಗಳು ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ದಯವಿಟ್ಟು ತಿಳಿಸಿ. ನವಂಬರ್ ತಿಂಗಳು ಪೈಲ್ ನಂಬರ್ 1 ಅವರ ಎನರ್ಜಿ ಹೇಗಿರುತ್ತೆ ಇಡೀ ತಿಂಗಳು. ಓ ಮೈ ಗಾಡ್, ಸನ್ ಕಾರ್ಡ್. ಓ ರಿಯಲಿ ಕಂಗ್ರ್ಯಾಟ್ಸ್ ಪೈಲ್ ನಂಬರ್ 1. ಓಕೆ, ಸೊ ವೆರಿ ನೈಸ್. ಸೊ ಇಡೀ ತಿಂಗಳು ನಿಮ್ಮ ಎನರ್ಜಿ ಸನ್ ಎನರ್ಜಿ ಇರುತ್ತೆ. ಸೊ ತುಂಬ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿರುತ್ತೆ, ಆ್ಯಂಡ್ ಅದನ್ನು ನೀವು ಬೆಳೆಸ್ಕೊತೀರಾ, ಉಳಿಸ್ಕೊತೀರಾ. ಪ್ರಮೋಷನ್ಸ್ ಬರ್ಬೋದು, ತುಂಬ ಜನಕ್ಕೆ ಮದುವೆ ಆಗೋ ಸಾಧ್ಯತೆಗಳಿದೆ, ತುಂಬ ಜನಕ್ಕೆ ಪ್ರೆಗ್ನೆನ್ಸಿ ನ್ಯೂಸ್ ಇದೆ, ಅಥವಾ ಪ್ರೆಗ್ನೆನ್ಸಿ ಆಚರಣೆ ಏನೋ ಒಂದು ನಡೆಯುತ್ತಾ ಇದೆ. ಓಕೆ, ಸೊ 7 ತಿಂಗಳ ಒಂದು ಆಚರಣೆ ಏನು ನಡೆಯುತ್ತೋ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೊಳ್ಳೆ ಪಾಸಿಟಿವ್ ನ್ಯೂಸ್ ಬರ್ತಾ ಇದೆ, ಹಾಗೂ ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ. ಪೈಲ್ ನಂಬರ್ 1, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿಮ್ಮ ದೃಷ್ಟಿಕೋನ ತುಂಬ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ. ಯುವರ್ ಪರ್ಸ್ಪೆಕ್ಟಿವ್ ಇಸ್ ಚೇಂಜಿಂಗ್. ನಿಮ್ಮ ತುಂಬ ಪಾಸಿಟಿವ್ ಆಗ್ತಿದ್ದೀರಾ ಲೈಫ್ ಬಗ್ಗೆ. ನಾನು ಮುನ್ನುಗ್ಗಬೇಕು, ಅದನ್ನು ತೊಗೊಬೇಕು, ಅದನ್ನು ಪಡಿಬೇಕು ಅನ್ನೋ ಆಸೆ ಬಹಳ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಸನ್ ಕಾರ್ಡ್ ಇರೋದ್ರಿಂದ ಪ್ರಾಬಬಲಿ ನಿಮ್ಮ ತಂದೆ ಕಡೆಯಿಂದ ನಿಮಗೆ ಬಹಳಷ್ಟು ಸಪೋರ್ಟ್ ಸಿಗುತ್ತೆ. ಪ್ರಾಬಬಲಿ ಅವರಿಂದ ನಿಮಗೆ ಸಪೋರ್ಟ್ ಸಿಗಲಿಲ್ಲ ಅಂದರೂ ಕೂಡ ಅವರಿಂದ ನೀವು ದಯವಿಟ್ಟು ಆಶೀರ್ವಾದ ತಗೊಳ್ಳಿ, ಅಥವಾ ಅವರಿಂದ ನೀವು ಆಶೀರ್ವಾದ ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಅಥವಾ ಏನೋ ಒಂದು ಭಿನ್ನಾಭಿಪ್ರಾಯದಿಂದ ನೀವು ದೂರ ಆಗಿದ್ದೀರಾ ಅಂದರೆ ಜಸ್ಟ್ ಅವ್ರ ಬಗ್ಗೆ ಥಿಂಕ್ ಮಾಡಿ, ಇಮ್ಯಾಜಿನೇಷನ್ ಮಾಡಿ, ಅವ್ರೇನು ನಿಮಗೇನು ಒಳ್ಳೇದು ಮಾಡಿದ್ದಾರೋ ಅದ್ರ ಬಗ್ಗೆ ಯೋಚನೆ ಮಾಡಿ, ಆ್ಯಂಡ್ ಜಸ್ಟ್ ಫರ್ಗಿವ್ ದಟ್ ಪರ್ಸನ್. ಆ ವ್ಯಕ್ತಿನ, ನಿಮ್ಮ ತಂದೆನ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಮುಂದೆ ನುಗ್ಗಿ. ಬಿಕಾಸ್ ಆ ಒಂದು ಎನರ್ಜಿ ನಿಮ್ಮನ್ನು ಹಿಡಿದಿಟ್ಕೊತಾ ಇದೆ. ಓಕೆ, ಸೊ ತುಂಬ ಜನಕ್ಕೆ ಇಲ್ಲಿ ಪ್ರಮೋಷನ್ಸ್ ಆಗಬಹುದು, ಮದುವೆ ಫಿಕ್ಸ್ ಆಗಬಹುದು, ಅಥವಾ ಮದುವೆ ಆಗಿದ್ದರೆ ನಿಮ್ಮ ಲೈಫಲ್ಲಿ ಪ್ರೆಗ್ನೆನ್ಸಿ ನ್ಯೂಸ್ ಬರ್ಬೋದು. ಆ್ಯಂಡ್ ಪ್ರಾಬಬಲಿ ತುಂಬ ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಏನೋ ಒಂದು ಕಹಿ ಘಟನೆಗಳು ಹೋಗಿ ಸಿಹಿ ಘಟನೆಗಳು ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ಕ್ಲೇಮ್ ಮಾಡ್ಕೊಳ್ಳಿ. ತುಂಬ ಪ್ರಾಪರ್ಟಿ ಅಥವಾ ದುಡ್ಡು, ಲ್ಯಾಂಡ್, ಇದನ್ನೆಲ್ಲ ತಗೊಳ್ಳೋ ಯೋಗ ಇದೆ ನಿಮಗೆ ನವಂಬರ್ ತಿಂಗಳು. ಸೊ ಧೈರ್ಯ ತಗೊಳ್ಳಿ, ಅದನ್ನು ಮಾಡಿ. ಓಕೆ, ಸೊ ಮೊದಲನೇ ವಾರದ ಎನರ್ಜೀಸ್ ನೋಡೋಣ. 2ನೇ ವಾರ, 3ನೇ ವಾರ ಹಾಗೂ 4ನೇ ವಾರದ ಎನರ್ಜೀಸ್. ಸೊ ಮೊದಲನೇ ವಾರ ಎನರ್ಜಿ ಕ್ವೀನ್ ಆಫ್ ಕಪ್ಸ್. ಓಕೆ, ಸೊ 2ನೇ ವಾರದ ಎನರ್ಜಿ ಜಸ್ಟಿಸ್, ರೈಟ್. 3ನೇ ವಾರದ ಎನರ್ಜೀಸ್ ಕ್ವೀನ್ ಆಫ್ ಕಪ್ಸ್, ಹಾಗೂ 4ನೇ ವಾರದ ಎನರ್ಜೀಸ್ 8 ಆಫ್ ವಾಂಡ್ಸ್ ಇದೆ. ಸೊ
ಮೊದಲನೇ ವಾರ ನಿಮ್ಮ ಎನರ್ಜಿ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಪ್ರಾಬಬಲಿ ಇದು ನಿಮ್ಮ ತಾಯಿ ಕಡೆಯಿಂದ ನಿಮಗೆ ಸಾಕಷ್ಟು ಸಪೋರ್ಟ್ ಸಿಗೋದಿದೆ. ಆ್ಯಂಡ್ ನೀವು ಕೂಡ ಅದೇ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಒಂದು ತಾಯಿ ಹೃದಯ ಹೇಗೆ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೋ ಹಾಗೆ. ಬಟ್ ನೀವು ತುಂಬ ಆ್ಯಸ್ ಎ ಕ್ವೀನ್ ಆಫ್ ಕಪ್ಸ್ ನೀವು ತುಂಬ ಕೊಡ್ತೀರಾ, ಎಮೋಷ್ನಲಿ ಬೇರೆಯವರಿಗೆ ತುಂಬ ಕೊಡ್ತೀರಾ. ಬಟ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಪ್ರಾಬಬಲಿ ನಿಮಗೆ ಈ ಒಂದು ತಿಂಗಳು ಆ ಎಮೋಷನ್ಸ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಎಲ್ಲಿ ಏನು ಕೊಡಬೇಕು, ಎಷ್ಟು ಮಾತಾಡಬೇಕು ಅನ್ನೋ ಒಂದು ಬ್ಯಾಲೆನ್ಸ್ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ. ಆ್ಯಂಡ್ ಎರಡನೇ ವಾರದಲ್ಲಿ ಜಸ್ಟಿಸ್ ಇದೆ. ಸೊ ಜಸ್ಟಿಸ್ ಕಾರ್ಡ್ ಇಲ್ಲಿ ತುಂಬ ವಿಷಯಗಳನ್ನು ಹೇಳುತ್ತೆ. ಒಂದು, ನೀವು ಸರಿಯಾದ ದಾರಿಯಲ್ಲಿಲ್ಲ ಅಥವಾ ಸರಿಯಾದ ಮಾತಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನಾರ ಲೀಗಲಿ ಇಶ್ಯೂಸ್ ಇದೆ ಅಥವಾ ಡಿವೋರ್ಸ್ ನಡೀತಾ ಇದೆ ಅಥವಾ ಪ್ರಾಪರ್ಟಿ ವಿಚಾರಗಳು ನಡೀತಾ ಇದೆ ಅಥವಾ ನಿಮ್ಮನ್ನು ಯಾರೋ ಸರಿಯಾಗಿ ನಡ್ಕೊಂಡಿಲ್ಲ ಅಥವಾ ನಿಮ್ಮ ಬಗ್ಗೆ ಏನಾರ ಮಾತಾಡಿದರೆ ಐ ಕ್ಲೇಮ್ ಇಟ್. ಓಕೆ. ನಿಮ್ಮ ಬಗ್ಗೆ ಏನಾರ ತಪ್ಪಾದ ಒಂದು ಮಾಹಿತಿನ ಊರು ತುಂಬ ಹರಡಿದರೆ ಪ್ರಾಬಬಲಿ ನಿಮಗೆ ಅಲ್ಲಿ ನ್ಯಾಯ ಸಿಗ್ತಾ ಇದೆ. ಆ್ಯಂಡ್ ನೀವು ಕೂಡ ನ್ಯಾಯಯುತವಾಗಿ ಕೆಲವರ ಬಗ್ಗೆ ನಾವು ನಡ್ಕೊಬೇಕಾಗತ್ತೆ. ಸಮ್ಟೈಮ್ಸ್ ನಮ್ಮ ಶತ್ರು ಸರಿ ಇದ್ದಾಗ ಸರಿ ಅಂತ ಹೇಳಬೇಕಾಗತ್ತೆ. ಆ ಗಟ್ಸ್ನ ನಾವು ಇಟ್ಕೋಬೇಕಾಗತ್ತೆ. ಸೊ ನೀವು ಎರಡನೇ ವಾರ ಏನೇ ಮಾಡೋದಿದ್ರು ದಯವಿಟ್ಟು ನ್ಯಾಯಬದ್ಧವಾಗಿ ಮಾಡಿ. ಆ್ಯಂಡ್ ನಿಮ್ಮ ಲೀಗಲ್ ಏನೇ ಡಾಕ್ಯುಮೆಂಟ್ಸ್ ಇದ್ರೂ ಅದು ನ್ಯಾಯಬದ್ಧವಾಗಿ ಇದೆಯಾ ಅನ್ನೋದನ್ನು ನೋಡ್ಕೊಳ್ಳಿ. ಓಕೆ. ಇಫ್ ಅಟ್ ಆಲ್ ಅದು ಸರಿ ಇಲ್ಲ ಅಂತ ನಿಮಗೆ ಗೊತ್ತಿದ್ರೂ ನೀವು ಮುಂದೆ ನುಗ್ಗಿದ್ರಿ ಅಂದರೆ ನಾಳೆ ಒಂದಿನ ಕಷ್ಟಗಳು ಬರಬಹುದು. ಓಕೆ. ಸೊ ಮೂರನೇ ವಾರದಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಎನರ್ಜಿ ಬರ್ತಾ ಇದೆ. ಆ್ಯಂಡ್ ಕ್ವೀನ್ ಆಫ್ ಸಾರ್ಟ್ಸ್ ಎನರ್ಜಿ ಇಲ್ಲಿ ನಾನು ಈಗಲೇ ನಿಮಗೆ ಏನು ಹೇಳೋದಕ್ಕಾಗೋದಿಲ್ಲ. ಪ್ರಾಬಬಲಿ ನಿಮಗೆ ಮೂರನೇ ವಾರದಲ್ಲಿ ಕೆಲವೊಂದು ಸತ್ಯತೆಗಳು ಗೊತ್ತಾಗುತ್ತೆ. ಆ್ಯಂಡ್ ಅದರ ಮೇಲೆ ನೀವು ತುಂಬ ಖಡಾಖಂಡಿತವಾಗಿ ನಿಮ್ಮ ಒಂದು ಮಾತಿನ ಮೇಲೆ ನಿಂತ್ಕೊತೀರಾ ಅಥವಾ ಸತ್ಯದ ಪರ ನೀವು ನಿಂತ್ಕೊತೀರಾ ಅನ್ನೋದು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಇಫ್ ಅಟ್ ಆಲ್ ನೀವು ಮೂರನೇ ವಾರ ಅದನ್ನು ಮಾಡಿಲ್ಲ ಅಂದರೆ ಪ್ರಾಬಬಲಿ ನಿಮಗೆ ಕಷ್ಟ ಆಗ್ಬೋದು. ಓಕೆ. ಸೊ ದಯವಿಟ್ಟು ಸತ್ಯ ಏನು ಕಾಣಿಸುತ್ತೋ ಅಥವಾ ನಿಮಗೆ ಒಂದು ಮೆಸೇಜ್ ಬರ್ಬೋದು. ಓಕೆ. ಸೊ ಅದು ನಿಮಗೆ ಕ್ಲಾರಿಟಿ ಕೊಡಬಹುದು ನಾಲ್ಕನೇ ವಾರ. ಬಿಕಾಸ್ ಕ್ವೀನ್ ಆಫ್ ಸಾರ್ಟ್ಸು ಫೇಸಿಂಗ್ ಟು 8 ಆಫ್ ಸಾರ್ಟ್ಸ್ ಬರ್ತಾ ಇದೆ ಇಲ್ಲಿ. ಸೊ ಪ್ರಾಬಬಲಿ ನೀವು ನವೆಂಬರ್ ತಿಂಗಳು ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕಾಗತ್ತೆ. ನೀವೇನು ಹೇಳ್ತೀರಾ, ಏನು ಮಾಡ್ತೀರಾ ಅದರ ಔಟ್ಕಮ್ ನಿಮಗೆ ನವೆಂಬರ್ ತಿಂಗಳು ಖಂಡಿತ ಇದೆ. ಆ್ಯಂಡ್ ಎನರ್ಜಿ ನಿಮ್ಮದು ಸಣ್ಣ ಇರೋದ್ರಿಂದ ಪ್ರಾಬಲಿ ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರಾ. ನಿಮ್ಮ ಡಿಸಿಷನ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಬಟ್ ಮುಂದೆ ನೋಡೋಣ ನಿಮ್ಮ ಒಂದು ವಾರದ ಕ್ಲಾರಿಟಿ ಏನಿದೆ ಅನ್ನೋದು. ಸೊ ಮೊದಲನೇ ವಾರ ಕ್ವೀನ್ ಆಫ್ ಕಪ್ಸ್ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ. ಓಕೆ. ಆಲ್ರೆಡಿ ಒಂದು ಕಾರ್ಡ್. ಓಕೆ. ಎರಡನೇ ಕಾರ್ಡ್. ಓ ಮೈ ಗಾಡ್, ಕಿಂಗ್ ಆಫ್ ಸಾರ್ಟ್ಸ್. ಓಕೆ. ಸೊ ನಾನು ಪ್ರಸ್ಪೆಕ್ಟಿವ್ ಹೇಳಿದೆ. ಸೊ ಅಗೇನ್ ಇಲ್ಲಿ ಪ್ರಸ್ಪೆಕ್ಟಿವೇ ಬಂದಿದೆ ಕಾರ್ಡ್ ಮೇಲೆ. ಸೊ ಇಲ್ಲಿ ಮೊದಲನೇ ವಾರ ನಿಮ್ಮ ಲೈಫಲ್ಲಿ ಏನು ನಡಿಬೇಕು ಅದು ನಡೀದಲೇ ಇರ್ಬೋದು. ನಿಮಗೇನು ಪಡಿಬೇಕು ಅಂತಿರ್ತೀರೋ ಅದು ಪಡಿದಲೇ ಇರಬಹುದು. ಅಥವಾ ಪ್ರಾಬಲಿ ನೀವು ತುಂಬ ಜನ ನಿಮ್ಮನ್ನು ಕಿರುಕುಳ ಕೊಡ್ತಾ ಇರ್ಬೋದು, ಮಾನಸಿಕವಾಗಿ, ದೈಹಿಕವಾಗಿ, ಅಥವಾ ಏನೋ ಒಂದು ಪ್ರೊಫೆಷ್ನಲಿ ನೀವೇನು ಕೆಲಸಕ್ಕೆ ಹೋಗ್ತಿದ್ದೀರೋ ಅಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮಗೆ ಬ್ಯಾಡ್ ಲಕ್ ಕಾಣಿಸ್ಬೋದು ಅಥವಾ ಪ್ರಾಬ್ಲಮ್ಸ್ ಇರ್ಬೋದು ನಿಮ್ಮ ಪ್ರೊಫೆಷನಲಿ. ಅಥವಾ ಯಾವುದೋ ಒಂದು ನ್ಯೂಸ್ ನಿಮಗೆ ಇಷ್ಟ ಇಲ್ಲದಲೇ ಇರ್ಬೋದು. ಯಾವುದೋ ವ್ಯಕ್ತಿ ಮದುವೆ ಆಗ್ತಾ ಇರ್ಬೋದು ಆ್ಯಂಡ್ ನಿಮಗೆ ಆ ವ್ಯಕ್ತಿ ಮದುವೆ ಆಗ್ತಾ ಇರೋದು ಆ ವ್ಯಕ್ತಿ ಜೊತೆ ನಿಮ್ಗೆ ಇಷ್ಟ ಇಲ್ಲದಲೇ ಇರಬಹುದು. ಸೊ ಕೆಲವೊಂದು ನ್ಯೂಸ್ಗಳು ನಿಮಗೆ ವಿಚಲಿತರಾಗಿ ಮಾಡುತ್ತೆ ಆ್ಯಂಡ್ ತುಂಬ ಟೆನ್ಷನ್ ತೊಗೊತೀರಾ ಅಥವಾ ಏನೋ ಒಂದು ಲೈಫಲ್ಲಿ ನೀವು ಟ್ರ್ಯಾಪ್ಡ್ ಫೀಲ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದರಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಫ್ರೆಂಡ್ಲಿ ಇಲ್ಲ ಅಥವಾ ನಿಮ್ಗೆ ಯಾರನ್ನೂ ಟ್ರಸ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಹಿಂಸೆ ಪಡ್ತಾ ಇದ್ದೀರಾ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಸೊ ಯಾವುದೇ ಡ್ರಾಮಕ್ಕೂ ನೀವು ಇಲ್ಲಿ ಕೈ ಜೋಡಿಸ್ತಾ ಇಲ್ಲ. ಸೊ ಎಲ್ಲವನ್ನು ನೀವು ಮೊದಲನೇ ವಾರ ತುಂಬಾ ಸಹನೆಯಿಂದ ಅದನ್ನು ಪ್ರೀತಿಯಿಂದ ಅದನ್ನು ನೋಡ್ತಿದ್ದೀರಾ. ಕೆಲವರು ಮೋಸಗಳನ್ನು ನೋಡ್ತಾ ಇದ್ದೀರಾ, ಕೆಲವ್ರದ್ದು ಬಣ್ಣಗಳನ್ನು ನೋಡ್ತಾ ಇದ್ದೀರಾ ಅಥವಾ ಕೆಲವರ ಒಂದು
ಅನೈತಿಕ ವರ್ತನೆಗಳನ್ನು ನೋಡ್ತಾ ಇರ್ಬೋದು ನೀವು. ಬಟ್ ನಿಮ್ಮ ಬಿಸ್ನೆಸ್ಸಲ್ಲಿ ಬಹುಶಃ ಒಂದು ಸ್ವಲ್ಪ ಮಟ್ಟಿಗೆ ಏನೋ ಒಂದು ಅನ್ಲಕ್ಕಿನೆಸ್ ಇತ್ತು, ಅಥವಾ ಏನೋ ಒಂದು ನಡೀತಿರಲಿಲ್ಲ. ಬಟ್ ಅದೆಲ್ಲವನ್ನು ಸಹ ತುಂಬಾ ಚೆನ್ನಾಗಿ ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಮೊದಲನೇ ವಾರ. ಹಾಗೆ ನಿಮ್ಮ ತಾಯಿಯ ಆಶೀರ್ವಾದದಿಂದ ನೀವು ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಪಾಯಿಂಟ್ ನಂಬರ್ 1. ಸೊ ಎರಡನೆಯ ವಾರ ಜಸ್ಟಿಸ್ ಕಾರ್ಡ್ ಏನಕ್ಕಿದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪಾಯಿಂಟ್ ನಂಬರ್ 1 ಜಸ್ಟಿಸ್ ಕಾರ್ಡ್ ಎರಡನೇ ವಾರದಕ್ಕೆ ಏನಿದೆ, ಏನಕ್ಕಿದೆ? ಓಕೆ, ಸೊ ಎರಡನೇ ವಾರ ತುಂಬ ಜನ ನಿಮ್ಮನ್ನು ನೀವು ತುಂಬ ಚೆನ್ನಾಗಿರ್ತೀರ ಎರಡನೇ ವಾರ. ಓಕೆ, ಸೊ ನಿಮ್ಮ ಲೈಫಲ್ಲಿ ಸೊಲ್ಯೂಷನ್ಸ್ ಬರ್ತಾ ಇದೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾ ಇದೆ, ಪ್ಲ್ಯಾನ್ಸ್ ಮಾಡ್ತಾ ಇದ್ದೀರಾ. ಹಳೆ ಫ್ರೆಂಡ್ಸ್ ರಿಟರ್ನ್ ಆಗ್ಬೋದು, ಅಥವಾ ಹಳೆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರಬಹುದು. ಅದು ಲವರ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಯಾರೇ ಇರಬಹುದು. ಸೊ ಪ್ರಾಬಬಲಿ ನೀವು ಎರಡನೇ ವಾರ ಮುನ್ಸೂಚನೆ ನಿಮಗೆ ಸಿಗ್ತಾ ಇದೆ, ಏನೋ ಒಂದು ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋ ಮುನ್ಸೂಚನೆ ನಿಮಗೆ ಸಿಗ್ತಾ ಇದೆ. ಸೊ ಖಂಡಿತ ಈ ಮುನ್ಸೂಚನೆಗಳು ನಿಮಗೆ ಕಾಣ್ಬರುತ್ತೆ ಎರಡನೇ ವಾರದಲ್ಲಿ. ಆ್ಯಂಡ್ ಇಲ್ಲಿ ಜಸ್ಟಿಸ್ ಕಾರ್ಡ್ ಇರೋದರಿಂದ ಪ್ರಾಬಬಲಿ ನಿಮ್ಮ ನಾನು ಆಲ್ರೆಡಿ ಹೇಳಿರೋ ಥರ ಪ್ರಾಪರ್ಟಿ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಇಲ್ಲಿ ಜಗಳಗಳು ನಡೀತಿದ್ರೆ ಅದು ಸಾಲ್ವ್ ಆಗೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಎರಡನೇ ವಾರ ಕಷ್ಟಗಳು ಬರಬಹುದು. ಓಕೆ, ಬಟ್ ನೀವು ಅದನ್ನು ತುಂಬ ನ್ಯಾಯಯುತವಾಗಿ ನೋಡಬೇಕಾಗತ್ತೆ. ಒಬ್ಬ ಫ್ರೆಂಡಿಂದ ನಿಮಗೆ ಕಷ್ಟಗಳು ಬರಬಹುದು, ಅಥವಾ ಫ್ರೆಂಡ್ ಆಫ್ ಬೆನಿಫಿಟ್ಸ್ ಅಂತಾರಲ್ಲ, ಇಂಥವ್ರು ಬಂದು ನಿಮ್ಮ ಹತ್ರ ಏನೋ ಒಂದು ಶೇರ್ ಮಾಡ್ಬೋದು. ಸೊ ಡೋಂಟ್ ಟೇಕ್ ಇಟ್, ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಓಕೆ, ಸೊ ಪ್ರಾಬಬ್ಲಿ ಅವರು ದುಃಖನ ಹೇಳ್ಕೊಂಡು ನಿಮ್ಮನ್ನು ಯೂಸ್ ಮಾಡ್ಕೊಬೋದು. ಸೊ ತುಂಬ ಹುಷಾರಾಗಿರಿ. ಆ್ಯಂಡ್ ಎರಡನೇ ವಾರ ನನಗೆ ಇನ್ನೊಂದು ಏನು ಅನಿಸ್ತಾ ಇದೆ ಅಂದರೆ, ಯಾರೋ ಒಂದು ನಿಮ್ಮನ್ನು ಸೀಕ್ರೆಟಾಗಿ ಬಿಟ್ರೆ ಮಾಡಿದ್ದಾರೆ. ಅಂದರೆ ನಿಮ್ಮನ್ನು ಯಾರೋ ಒಬ್ಬರು ಸೀಕ್ರೆಟಾಗಿ ಗೊತ್ತಿಲ್ದಲೇ ನಿಮ್ಮನ್ನು ಮೋಸ ಮಾಡಿದ್ದಾರೆ. ಸೊ ಅದೆಲ್ಲ ಕೂಡ ಹೊರಗೆ ಬರ್ತಾ ಇದೆ. ಓಕೆ, ಸೊ ಚೇಂಜಸ್ ಬರ್ತಾ ಇದೆ ಬೆಟರ್ಗೋಸ್ಕರ. ಸೊ ನೀವು ಎರಡನೇ ವಾರ ತುಂಬ ಹುಷಾರಾಗಿರಬೇಕು. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿರೋ ಥರ. ಓಕೆ, ಸೊ ಲೈಫಲ್ಲಿ ತುಂಬ ಟೆಂಪ್ರರಿ ಕ್ಯಾರೆಕ್ಟರ್ಸ್ ನಿಮ್ಮ ಲೈಫಲ್ಲಿ ಬರ್ಬೋದು. ಅವ್ರು ನಿಮ್ಮನ್ನು ಅವರು ನಿಮ್ಮನ್ನು ಪ್ರಾಬಬಲಿ ನಿಮ್ಮ ಪೇಷನ್ಸ್ನ ಚೆಕ್ ಮಾಡಬಹುದು. ಓಕೆ, ಸೊ ಅಥವಾ ನಿಮ್ಮನ್ನು ಕಾಂಪಿಟೇಷನ್ ಕೊಡ್ಬೋದು, ಅಥವಾ ನಿಮ್ಮನ್ನು ಬ್ಲೇಮ್ ಮಾಡ್ಬೋದು, ಅಥವಾ ಏನೋ ಒಂದು ಮಾಡ್ಬೋದು. ಓಕೆ, ಸೊ ಎರಡನೇ ವಾರ ತುಂಬ ಮಾತಾಡಬೇಡಿ, ನಿಮಗೆ ನ್ಯಾಯನೇ ಮಾತಾಡುತ್ತೆ. ನಿಮ್ಮ ಬಾಯಿನ ಸ್ವಲ್ಪ ಮುಚ್ಚಿ. ಓಕೆ, ಸೊ ಸಾರಿ, ಬಟ್ ದಟ್ಸ್ ದ ಫ್ಯಾಕ್ಟ್. ಓಕೆ, ಸೊ ದಯವಿಟ್ಟು ನಿಮ್ಮ ಬಾಯಿನ ತೆಗಿದಲೇ ಆರಾಮಾಗಿ ಕೇಳಿಸ್ಕೊಳ್ಳಿ ಯಾರೇನು ಹೇಳ್ತಾ ಇದ್ದಾರೆ ಅನ್ನೋದನ್ನು. ಬಿ ಅ ಗುಡ್ ಲಿಸನರ್, ಸೊ ದಟ್ ನಿಮಗೆ ಗೊತ್ತಾಗತ್ತೆ ಯಾರ್ಯಾರು ಹೇಗೆ ಮಾತಾಡ್ತಾ ಇದ್ದಾರೆ, ಹೇಗೆ ಮಾತಾಡಿದ್ರು ಅನ್ನೋದನ್ನು. ಬಿಕಾಸ್ ಮಾತಾಡೋದ್ರಲ್ಲಿ ಯಾರು ಮಾತಾಡ್ತಾರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅರ್ಧ ನಾವು ಯಾರ ಜೊತೆ ಹೇಗೆ ಮಾತಾಡ್ತಾ ಇದ್ದೀವಿ, ಅಥವಾ ಏನು ಅವ್ರ ಇಂಟೆನ್ಷನ್ಸ್ ಇದೆ ಅನ್ನೋದು. ಓಕೆ, ಸೊ ನಿಮ್ಮ ಪ್ರೋಗ್ರೆಸ್ ಆಗ್ತಾ ಇದೆ. ಸೊ ಬಿ ವೆರಿ ಕೇರ್ಫುಲ್. ಓಕೆ, ಸೊ ಯಾರು ನಿಮ್ಮನ್ನು ಪಾರ್ಟಿಗೆ ಇನ್ವೈಟ್ ಮಾಡಿದ್ರೆ 10 ಸತಿ ಯೋಚನೆ ಮಾಡಿ ಹೋಗೋದಕ್ಕೆ. ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಎರಡನೇ ವಾರ ಯಾವುದೇ ಪಾರ್ಟೀಸ್ಗೆ ಹೋಗಬೇಡಿ. ಓಕೆ, ಮೇಕ್ ಇಟ್ ಅ ಪಾಯಿಂಟ್. ಪಾರ್ಟಿಗೆ ಕರೆದ್ರೆ ಬಿ ವೆರಿ ಕೇರ್ಫುಲ್. ಅವ್ರ ಪ್ರೊಟೆಕ್ಷನ್ಸ್ನ ತಗೊಳ್ಳಿ ಆ್ಯಂಡ್ ದೆನ್ ಗೋ ಫಾರ್ ಅ ಪಾರ್ಟಿ. ಹೋಗಲಿಲ್ಲ ಅಂದರೂ ತೊಂದರೆ ಇಲ್ಲ, ಏನೂ ತೊಂದರೆ ಆಗೋದಿಲ್ಲ. ಓಕೆ, ಸೊ ತುಂಬ ಪ್ರಾಕ್ಟಿಕಲ್ಲಾಗಿ ಎರಡನೇ ವಾರ ನಿಮ್ಮ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೊತೀರ. ಸೊ ಮೂರನೇ ವಾರ ಕ್ವೀನ್ ಆಫ್ ಸಾರ್ಟ್ಸ್ ಏನಕ್ಕಿದೆ? ಮೂರನೇ ವಾರ ಕ್ವೀನ್ ಆಫ್ ಸಾರ್ಟ್ಸ್ ಏನಕ್ಕಿದೆ? ಕ್ವೀನ್ ಆಫ್ ಸಾರ್ಟ್ಸ್
ಓಕೆ, ಸೊ 3ನೇ ವಾರದಲ್ಲಿ ನಿಮ್ಮ ಲೈಫಲ್ಲಿ ನೀವು ಪಾಸಿಟಿವ್ ಚೇಂಜಸ್ ಮಾಡೋದಕ್ಕೆ ಹರಸಾಹಸ ಮಾಡ್ತೀರಾ. ಓಕೆ, ಸೊ ಏನೇ ಆದ್ರೂ ನಾನು ಅದನ್ನು ಮುಂದೆ ತೊಗೊಂಡು ಹೋಗ್ತೀನಿ, ಲೈಫನ್ನು ಮುಂದೆ ತೊಗೊಂಡು ಹೋಗ್ತೀನಿ ಅನ್ನೋ ಒಂದು ಪೊಟೆನ್ಷಿಯಲ್ ನಿಮಗಿದೆ. ಓಕೆ, ಸೊ ನಿಮಗೆ ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆಯ ಅಡ್ವೈಸ್ ಸಿಗುತ್ತೆ, ಅಥವಾ ನೀವು ಯಾವುದೇ ರೀತಿಯಲ್ಲೂ ಅಡ್ವೈಸ್ ನಿಮಗೇನು ಬೇಕೋ ನಿಮಗೆ ಸಿಗ್ತಾ ಇದೆ, ಆ್ಯಂಡ್ ನೇರವಾಗಿ ಸಿಗ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅಡುಗೋಡೆ ಮೇಲೆ ದೀಪ ಥರ ನಿಮಗೆ ಅಡ್ವೈಸ್ ಇರೋದಿಲ್ಲ. ಸೊ ತುಂಬಾ ಸ್ಟ್ರಾಂಗಾಗಿ ನೀವು 3ನೇ ವಾರದಲ್ಲಿ ನಿಲ್ತೀರಾ. ನಿಮಗೋಸ್ಕರ ಕಾನ್ಫಿಡೆನ್ಸ್ ಇದೆ. ಸೊ ಕಾನ್ಫಿಡೆನ್ಸ್ನ 3ನೇ ವಾರದಲ್ಲಿ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ ಅನ್ನೋದು ಇಲ್ಲಿ ತುಂಬಾ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವು ಅದನ್ನು ಮಾಡ್ತೀರಾ ಕೂಡ, ಬಿಕಾಸ್ ನೀವು ಕ್ವೀನ್ ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ಇದ್ದೀರಾ ಅಂದರೆ ಮಾಡೋದ್ರಲ್ಲಿ ನೀವು ಅದನ್ನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀರಾ. ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ, ಅಥವಾ ನೀವು ಏನೇ ಪ್ರೊಫೆಷನ್ಸಲ್ಲಿದ್ರೂ ತುಂಬ ಚೆನ್ನಾಗಿದೆ. ಸೊ ಮ್ಯಾರೇಜ್ನ ನೀವು ಮುಂದೆ ನೋಡಬಹುದು 3ನೇ ವಾರದಲ್ಲಿ. ಮ್ಯಾರೇಜ್ ಪ್ರಪೋಸಲ್ಸ್ ಬರೋದಾಗಲಿ, ಅಥವಾ ಮ್ಯಾರೇಜಲ್ಲಿ ಏನೋ ಒಂದು ಬೆಟರ್ಮೆಂಟ್ ಆಗಲಿ ನೀವು ನೋಡ್ತೀರಾ. ಓಕೆ, ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ 3ನೇ ವಾರ, ಬಿಕಾಸ್ ನೀವು ಚೇಂಜ್ ಆಗ್ತಿದ್ದೀರಲ್ಲ. ಹಾಗಾಗಿ ಸುತ್ತಮುತ್ತ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಚೇಂಜ್ ಆಗ್ತಿದ್ದೀರಾ ಅಂತ, ಬಿಕಾಸ್ ನಿಮ್ಮನ್ನು ಯೂಸ್ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ಒಂದು ಅವರಿಗೆ ನೋವಿರುತ್ತೆ. ಸೊ ತುಂಬ ಹುಷಾರಾಗಿರಿ. ಯಾರಿಗೂ ಹೋಪ್ಸ್ ಕೊಡೋಕ್ಕೆ ಹೋಗಬೇಡಿ 3ನೇ ವಾರದಲ್ಲಿ. ನಾನು ನಿಮ್ಮ ಪರವಾಗಿ ನಿಲ್ತೀನಿ, ನಾನು ನಿಮಗೆ ಹೀಗೆ ಮಾಡ್ತೀನಿ, ನಾನು ಇರ್ತೀನಿ, ಯಾರಿಗೂ ಹೋಪ್ಸ್ ಕೊಡೋಕ್ಕೆ ಹೋಗಬೇಡಿ. ಬಿಕಾಸ್ ನೀವು 3ನೇ ವಾರದಲ್ಲಿ ತುಂಬ ಸ್ಟ್ರಾಂಗಾಗಿರ್ತೀರ ಅನ್ನೋ ಕಾರಣಕ್ಕೆ ಯಾರಿಗೂ ಹೋಪ್ಸ್ ಕೊಡೋಕ್ಕೆ ಹೋಗಬೇಡಿ. ನಾನು ದುಡ್ಡು ಕಟ್ತೀನಿ, ಅಥವಾ ನಾನೇನೋ ಒಂದು ಮಾಡಿಕೊಡ್ತೀನಿ, ಅಥವಾ ನಾನಲ್ಲಿರ್ತೀನಿ ಅನ್ನೋದನ್ನು ದಯವಿಟ್ಟು 3ನೇ ವಾರ ಹೇಳೋದನ್ನು ಅವಾಯ್ಡ್ ಮಾಡಿ. ಬಿಕಾಸ್ ನೀವೇನು ಹೇಳ್ತಿರೋ ಅದರ ಪ್ರಕಾರ ನೀವು ನಡ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ. ಸೊ ದಯವಿಟ್ಟು ನಿಮ್ಮ ಈಗೋನ ಪಕ್ಕಕ್ಕಿಡಿ ಆ್ಯಂಡ್ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ 3ನೇ ವಾರ. ನೇರವಾಗಿ ನೀವು ಏನು ಡಿಸಿಷನ್ಸ್ನ ತೊಗೊತೀರಾ ಅದ್ರ ಬಗ್ಗೆ ಅಲ್ಲ, ಬಟ್ ಪ್ರಾಕ್ಟಿಕಲಿ ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ನ ಮಾಡ್ಕೊತೀರಾ. ಆ್ಯಂಡ್ 3ನೇ ವಾರ ನೀವು ಹೊಸಬ್ರನ್ನ ಭೇಟಿ ಆಗ್ಬೋದು. ಆ್ಯಂಡ್ ನಿಮಗೆ ಎಲ್ಲೋ ಒಂದು ಕಡೆ ಪೇ ಮಾಡಿಲ್ಲ ಅಂದರೆ ನಿಮಗೆ ಪೇ ಮಾಡ್ಬೋದು ಯಾರು. ಸೊ ಈಗೋನ ಪಕ್ಕಕ್ಕಿಡಿ. ಕೆರಿಯರಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೊಸ ಲವ್ ನಿಮ್ಮ ಲೈಫಲ್ಲಿ ಬರ್ಬೋದು. ಸರ್ಪ್ರೈಸಸ್ ಬರ್ತಾಯಿದೆ ನಿಮ್ಮ ಲೈಫಲ್ಲಿ 3ನೇ ವಾರದಲ್ಲಿ, ಬಿಕಾಸ್ ಅದು ಫೇಸ್ ಆಗ್ತಾ ಇರೋದು 8 ಆಫ್ ವಾಂಡ್ಸ್ ಕಡೆ. ಸೊ 8 ಆಫ್ ವಾಂಡ್ಸ್ ಯಾವಾಗಲೂ ಒಂದು ಮೆಸೇಜ್ ಇರುತ್ತೆ, ಆ್ಯಂಡ್ ಪಾಸಿಟಿವ್ ಮೆಸೇಜ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ಡಿಲೇಸ್ ಬರಬಹುದು ಕೆಲವೊಂದು ಇದರಲ್ಲಿ, ಬಟ್ ಓಕೆ ಫೈನ್. ಟ್ರಾವೆಲ್, ಅಚೀವ್ಮೆಂಟ್ಸ್, ಲಕ್ ಎಲ್ಲವೂ ಬರ್ತಾ ಇದೆ ನಿಮಗೆ. ಆ್ಯಂಡ್ ದಯವಿಟ್ಟು 3ನೇ ವಾರದಲ್ಲಿ ನಿಮ್ಮ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಎಲ್ಲರ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಟೇಕ್ ಅ ಸ್ಮಾಲ್ ಜರ್ನಿ. ಎಲ್ಲರ ಹೋಗಿ ಬರೋದ್ರಿಂದ ನಿಮ್ಮ ಎನರ್ಜಿ ಸ್ವಲ್ಪ ಶಿಫ್ಟ್ ಆಗುತ್ತೆ. ಓಕೆ, ಸೊ ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಬಟ್ ಕೆಲವೊಂದು ಕಾಷನ್ಸ್ನ ನೀವು ತುಂಬ ಕೇರ್ಫುಲಿ ನೋಡಬೇಕಾಗತ್ತೆ. ಓಕೆ, ಸೊ ಕಾಂಟ್ರವರ್ಸಿ ಕಡೆ ಗಮನ ಕೊಡಬೇಡಿ. ಆ ಕಾಂಟ್ರವರ್ಸಿ ಪ್ರಾಬಲಿ ಒಂದು ಮೇಲ್ ಫಿಗರಿಂದ ಬರಬಹುದು. ಸೊ ದಯವಿಟ್ಟು ಕಾಂಟ್ರವರ್ಸಿಯಿಂದ ಸ್ವಲ್ಪ ದೂರ ಇರಿ. ಓಕೆ, ಸೊ ಈವನ್ ಮನೆಯಲ್ಲೂ ಕೂಡ ಕೆಲವೊಂದು ಕಾಂಟ್ರವರ್ಸಿ ನಡೀಬೋದು. ಸೊ ದಯವಿಟ್ಟು ಕಾಂಟ್ರವರ್ಸಿಯಲ್ಲಿ ಹೋಗಬೇಡಿ. ಓಕೆ, ಸೊ ನಿಮಗೆ ತುಂಬ ಹತ್ತಿರದಲ್ಲಿ ಪ್ರೊಟೆಕ್ಷನ್ ಸಿಗ್ತಾ ಇದೆ ಯಾರಿಂದಾನೋ. ಇಟ್ ಕ್ಯಾನ್ ಬಿ ಅ ಫಾದರ್ ಫಿಗರ್. ಓಕೆ, ಸೊ ಕಂಗ್ರ್ಯಾಟ್ಸ್. ಬಟ್ ನಾನು ಏನೆಲ್ಲ ವಾರ್ನಿಂಗ್ಸ್ ಕೊಟ್ಟಿದ್ದೀನೋ, ಎಚ್ಚರಿಕೆ ಕೊಟ್ಟಿದ್ದೀನೋ, ದಯವಿಟ್ಟು ಅದನ್ನು ಮಾತ್ರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ 3ನೇ ವಾರದಲ್ಲಿ ಯಾವುದೋ ಒಂದು ಫ್ರೆಂಡ್ ನಿಮಗೆ ಲಾಯಲ್ ಅಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಎಸ್, ಓಕೆ, ಸೊ 4ನೇ ವಾರಕ್ಕೆ ಹೋಗೋಣ ನಾವು. ಸೊ 4ನೇ ವಾರದ ಎನರ್ಜೀಸ್ ನೋಡೋಣ. ಮೈ ಗಾಡ್, ಕಿಂಗ್ ಆಫ್ ಕಪ್ಸ್, ಕಿಂಗ್ ಆಫ್ ಸಾರ್ಟ್ಸ್, ಕಿಂಗ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಕಪ್ಸ್, ಕ್ವೀನ್ ಸಾರ್ಟ್ಸ್, ಕ್ವೀನ್ ಆಫ್ ಕಪ್ಸ್. ಯಾರೆಲ್ಲ ನಿಮ್ಮನ್ನು ಆಳ್ತಾ ಇದ್ರು ನೀವು ಅವ್ರನ್ನ ಆಳ್ತೀರಾ ನವಂಬರ್ ತಿಂಗಳು. ದಟ್ಸ್ ಫಾರ್ ಶ್ಯೂರ್. ಓಕೆ, ಓಕೆ, 6 ಆಫ್ ವಾಂಡ್ಸ್, ಕಿಂಗ್ ಆಫ್ ಕಪ್ಸ್. ಓಕೆ, ಸೊ 3ನೇ ವಾರದಲ್ಲಿ ನಿಮಗೆ ಪ್ರಾಬಬಲಿ ಒಂದು ರೊಮ್ಯಾಂಟಿಕ್ ಜೆಸ್ಚರ್, ಅಂದರೆ ನಾನು ಆಲ್ರೆಡಿ ಹೇಳಿರೋ ಥರ
3ನೇ ವಾರದಲ್ಲಿ ನಿಮಗೆ ಮೆಸೇಜಸ್ ಸಿಗ್ಬೋದು, ಯಾರೋ ನಿಮ್ಮನ್ನು ಭೇಟಿಯಾಗ್ಲಿಕ್ಕೆ ಬರ್ಬೋದು, ಅಥವಾ ನಿಮ್ಮನ್ನು ಪ್ರೀತಿ ವಿಚಾರದಲ್ಲಿ ಅಪ್ರೋಚ್ ಮಾಡಬಹುದು. ಹೊಸಬ್ರು ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ದೆರ್ ಈಸ್ ಅ ಲವ್ ಅಫೇರ್ ಹ್ಯಾಪನಿಂಗ್. ಓಕೆ, ಸೊ ನಿಮ್ಮ 4ನೇ ವಾರ, ಇಫ್ ಯು ಆರ್ ಮ್ಯಾರಿಡ್, ಫೋಕಸ್ ನಿಮ್ಮ ಮನೆ ಮೇಲೆ ಇರಲಿ, ನಿಮ್ಮ ಮಕ್ಕಳ ಮೇಲೆ ಇರಲಿ, ಆ್ಯಂಡ್ ನಿಮ್ಮ ಹ್ಯಾಪಿನೆಸ್ ಮೇಲೆ ಕೂಡ ಇರಬೇಕು. ಓಕೆ, ಸೊ ಫೋಕಸ್ ಬರೀ ಸುತ್ತಮುತ್ತ ಇರೋ ಜನರ ಬಗ್ಗೆ ಅಲ್ಲ, ನಿಮ್ಮ ಮೇಲೆ ಕೂಡ ಫೋಕಸ್ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ 8 ಆಫ್ ವಾಂಡ್ಸ್ ಇಲ್ಲಿ ಏನಕ್ಕಿದೆ ಅಂದರೆ, ಪ್ರಾಬಲಿ ನಿಮ್ಮ ಲೈಫಲ್ಲಿ ಒಬ್ಬ ವ್ಯಕ್ತಿನ ನೀವು ಮೀಟ್ ಆಗ್ಬೋದು, ಆ್ಯಂಡ್ ನಿಮ್ಮ ಮತ್ತು ಆ ವ್ಯಕ್ತಿಯ ಗೋಲ್ ಏನಿದೆಯೋ ಅದು ಒಂದೇ ಇರಬಹುದು. ಓಕೆ, ಸೊ ಪ್ರೊಫೆಷ್ನಲ್ ಇರಬಹುದು, ಪರ್ಸ್ನಲ್ ಇರಬಹುದು. ಓಕೆ, ಸೊ ಗೋಲ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಗೋಲ್ ಒಂದೇ ಅಲ್ಲ. ಓಕೆ, ಸೊ ದಯವಿಟ್ಟು ಆ ವ್ಯಕ್ತಿಯ ಒಂದು ಅಡ್ವೈಸ್ನ ತಗೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಓಕೆ, ಇಫ್ ಅಟ್ ಆಲ್ ಇದು ಒಂದು ಪ್ರೀತಿಯ ಒಂದು ವ್ಯಕ್ತಿ ನಿಮಗೆ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದರೆ, ದಯವಿಟ್ಟು ಅವರನ್ನು ನಂಬಿ. ಪ್ರಾಬಬಲಿ ಅವರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ, ಬಿಕಾಸ್ ಇಟ್ ಈಸ್ ಏಸ್ ಆಫ್ ಕಪ್ಸ್ ವಿತ್ ಕಿಂಗ್ ಆಫ್ ಕಪ್ಸ್. ಓಕೆ, ವರ್ಕ್ ಆದರೆ ಖಂಡಿತ ಈ ವ್ಯಕ್ತಿ ನಿಮ್ಮನ್ನು ಹೆಲ್ಪ್ ಮಾಡೋದಕ್ಕೆ ತತ್ಪರ ಇರ್ತಾರೆ, ಯಾವಾಗಲೂ ರೆಡಿ ಇರ್ತಾರೆ. ಓಕೆ, ಸೊ ತುಂಬ ಒಳ್ಳೆಯ ವ್ಯಕ್ತಿ, ಬಟ್ ತುಂಬ ಬೇಗ ಇವರಿಗೆಲ್ಲ ಆಗಿಬಿಡಬೇಕು. ಸಪೋಸ್ ಅವರು ನಿಮಗೆ ಇವತ್ತು ಬೆಳಿಗ್ಗೆ ಅವ್ರು ನಿಮ್ಮನ್ನು ಪ್ರಪೋಸ್ ಮಾಡಿದ್ದಾರೆ ಅಂದರೆ, ನನಗೆ ರಾತ್ರಿ ಒಳಗೆ ನನಗೆ ಆನ್ಸರ್ ಬೇಕು ಅನ್ನೋದು ಈ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ ಇರುತ್ತೆ. ಬಟ್ ಈ ವ್ಯಕ್ತಿಗೆ ಕ್ಲಿಯರ್ ವಿಷನ್ ಇದೆ, ಮ್ಯಾರೇಜ್ ಆಗಬೇಕು, ಚೆನ್ನಾಗಿರಬೇಕು ಮುಂದೆ ಅನ್ನೋ ಒಂದು ಕ್ಲಿಯರ್ ವಿಷನ್ ಕೂಡ ಇದೆ. ಆ್ಯಂಡ್ ಇಲ್ಲಿ 4ನೇ ವಾರದಲ್ಲಿ ಕೆಲವೊಂದು ಪ್ರಾಬ್ಲಮ್ಸಿಗೆ ಸಲ್ಯೂಷನ್ ನೀವು ನೋಡ್ತಿದ್ದೀರಾ, ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಪ್ರಾಬ್ಲಮ್ಸ್ ತಾನಾಗೆ ಸಾಲ್ವ್ ಆಗುತ್ತೆ. ಇಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ವ್ಯಕ್ತಿಗಳಿಂದ ಆಗಿರ್ಬೋದು ಅಥವಾ ಸಿಚುವೇಶನ್ ತಾನಾಗೇ ಸಾಲ್ವ್ ಆಗುತ್ತೆ. ದಯವಿಟ್ಟು ಅದನ್ನು ಬೇಗ ಸಾಲ್ವ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ 4ನೇ ವಾರದಲ್ಲಿ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗ್ತಾ ಇದೆ ಅಂದರೆ, ದಯವಿಟ್ಟು ಆ ಸೊಲ್ಯೂಷನ್ಗೆ ಮೇಲೆ ಕೆಲಸ ಮಾಡಿ. ಸೊಲ್ಯೂಷನ್ ಸಿಕ್ಕಿದ್ರೂ ಆ ಸೊಲ್ಯೂಷನಲ್ಲಿ ಪ್ರಾಬ್ಲಮ್ ಹುಡ್ಕೋಕ್ಕೆ ಹೋಗಬೇಡಿ ದಯವಿಟ್ಟು. ಓಕೆ, ಸೊ ದೇವರು ನಿಮಗೆ ನಿಮ್ಮ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಕೊಡ್ತಾ ಇದ್ದಾನೆ ಅಂದರೆ, ಕೆಲವರು ಏನು ಮಾಡ್ತಾರೆ ಅಂದರೆ ಸೊಲ್ಯೂಷನಲ್ಲೂ ಪ್ರಾಬ್ಲಮ್ ಹುಡ್ಕೋಕ್ಕೆ ಹೋಗ್ತಾರೆ. ಇದು ಹೆಂಗೆ ವರ್ಕ್ ಆಗುತ್ತೆ? ಪ್ರಾರ್ಥನೆಗಳು ಹೆಂಗೆ ವರ್ಕ್ ಆಗುತ್ತೆ? ಮ್ಯಾನಿಫೆಸ್ಟೇಷನ್ಸ್ ಹೆಂಗೆ ವರ್ಕ್ ಆಗುತ್ತೆ? ನೀವು ಸರಿ ಇದ್ದರೆ ಎಲ್ಲ ವರ್ಕ್ ಆಗುತ್ತೆ. ನೀವು ಸರಿ ಇಲ್ಲ ಅಂತಲ್ಲ, ನಿಮ್ಮ ಮನಸ್ಸು ಆ ಒಂದು ಗೋಲ್ಗೋಸ್ಕರ ಅಥವಾ ಒಂದು ಮ್ಯಾನಿಫೆಸ್ಟೇಷನ್ಗೋಸ್ಕರ ತುಂಬ ಪವಿತ್ರವಾಗಿ ಅದಕ್ಕೋಸ್ಕರ ನೀವು ಮಾಡ್ತಿದ್ದೀರಾ ಅಂದರೆ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ದಯವಿಟ್ಟು ಕೆಲವೊಂದನ್ನು ನೀವು ಹ್ಯಾಂಡಲ್ ಮಾಡಲೇಬೇಕು. ಸೊ ಎಲ್ಲ ಕಷ್ಟಗಳು 4ನೇ ವಾರದಲ್ಲಿ ಯಾವ ರೀತಿಯಲ್ಲಿ ವ್ಯಾನಿಷ್ ಆಗುತ್ತೆ ಅಂದರೆ, ಯಾವ ರೀತಿಯಲ್ಲಿ ಅದು ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗೋದೇ ಇಲ್ಲ. ಸೊ ತುಂಬ ಬೇಗ ನಿಮ್ಮ ಲೈಫಲ್ಲಿ ಟ್ರಬಲ್ಸ್ ಎಲ್ಲ ಔಟ್ ಆಗುತ್ತೆ, ಆ್ಯಂಡ್ ತುಂಬ ಖುಷಿಯಾಗಿರ್ತೀರ ಮುಂದೊಂದು ದಿನ. ಓಕೆ, ಸೊ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿದೆ. ಸೊ ಡೋಂಟ್ ವರಿ, ನಿಮ್ಮ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ರೆಬೆಲ್ ಡೆಕ್. ಸೊ ಈ ಒಂದು ತಿಂಗಳಲ್ಲಿ ನೀವು ಹೇಗಿರಬೇಕು ಅನ್ನೋದು. ಸೊ ದಯವಿಟ್ಟು ಈ ಡೆಕ್ಕಲ್ಲಿ ಸ್ವಲ್ಪ ಕಾರ್ಡ್ಸ್ ವರ್ಡ್ ಸ್ವಲ್ಪ ಇದಿದೆ. ಸೊ ದಯವಿಟ್ಟು 18+ ಇರೋದ್ರಿಂದ ಕಾರ್ಡ್ಸ್ನ ತುಂಬ ಹತ್ತಿರದಿಂದ ನಾನು ಶೋ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಈ ತಿಂಗಳಲ್ಲಿ ನೀವು ಹೇಗಿರಬೇಕು ಅನ್ನೋದು ಈ ಕಾರ್ಡಲ್ಲಿ ನಾನು ತೆಗಿತೀನಿ. ಆಸ್ಕ್ ಅ ಎಕ್ಸ್ಪರ್ಟ್. ಓಕೆ, ಸೊ ಮಧ್ಯದ ವರ್ಡ್ ನಾನು ತೋರ್ಸೋಕ್ಕೆ ಇಷ್ಟಪಡೋದಿಲ್ಲ. ಓಕೆ, ಸೊ ಈ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗಬೇಡಿ, ಅಥವಾ ಇಂಟರ್ನೆಟ್ಟಲ್ಲಿ ಸಿಗೋ ಕೆಲವೊಂದು ಇನ್ಫಾರ್ಮೇಷನ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ಲಿಸನ್ ಟು ಅ ಡ್ಯಾಮ್ ಪ್ರೊಫೆಷ್ನಲ್. ಸೊ ನಿಮ್ಮ ಲೈಫಲ್ಲಿ ನವೆಂಬರ್ ತಿಂಗಳು ನಾನು ಆಲ್ರೆಡಿ ಹೇಳಿರೋ ಥರ ವೈಸ್ ಅಡ್ವೈಸರ್ ನಿಮಗೆ ಸಿಗ್ತಾ ಇದ್ದಾರೆ. ಇಲ್ಲಿ ಮಧ್ಯದಲ್ಲಿ ಯಾರೂ ಇದ್ದಾರೆ, ಬಿಕಾಸ್ ಮತ್ತೆ ರಿಪೀಟ್ ನೋಡ್ಕೊಳ್ಳಿ. ಓಕೆ, ಎಲ್ಲೂ ಓಡೋಗಲ್ಲ ವಿಡಿಯೋ. ಸೊ ಆರಾಮಾಗಿ ನೋಡಿ. ಡು ನಾಟ್ ರಿಲೇ ನಿಮ್ಮ ಫ್ರೆಂಡ್ಸ್ ಮಾತಿನ ಮೇಲೆ ಅಥವಾ ಇಂಟರ್ನೆಟ್ ಮೇಲೆ ರಿಲೇ ಆಗಬೇಡಿ. ಯಾರು ಪ್ರೊಫೆಷ್ನಲ್ಸ್ ಇದ್ದಾರೋ ಅವ್ರ ಕಡೆ ಗಮನ ಹೋಗಲಿ. ಸೊ ಅವ್ರು ಏನು ಹೇಳ್ತಾರೋ ಅದ್ರ ಕಡೆ ಗಮನ ಇರಲಿ. ಸೊ ನೀವು ಏನು ಮಾಡಬೇಕು ಅನ್ನೋದು. ಸೊ ನೀವು ಏನು ಮಾಡಕೂಡ್ದು,
ಏನು ಮಾಡಕೂಡ್ದು, ನವಂಬರ್ ತಿಂಗಳು ನೀವೇನು ಮಾಡಕೂಡ್ದು. ಓಕೆ, ಇಟ್ಸ್ ಡಾರ್ಕ್ ಆ್ಯಂಡ್ ಯು ಕಾಂಟ್ ಸಿ ಅ ಥಿಂಗ್. ಓಕೆ, ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಗೆಟ್ ಯುವರ್ ಹೆಡ್ ಔಟ್ ಆಫ್ ಯುವರ್ ಓಕೆ ಬಂತು. ಓಕೆ, ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ನಿಮಗೆ, ನೀವೇನನ್ನ ಮಾಡಬಾರ್ದು ಅಂದರೆ ಪ್ರಾಬಬ್ಲಿ ನೀವು ನಿಮ್ಮ ಟೈಮ್ನ ತುಂಬ ಬೇರೆಯವ್ರಿಗೆ ಕೊಡ್ತಿದ್ರಿ. ಸೊ ಆ ಟೈಮನ್ನು ಮತ್ತೆ ವಾಪಸ್ ಕಂಟ್ರೋಲಿಗೆ ತಗೊಳ್ಳಿ ಆ್ಯಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಶುರು ಮಾಡಿ. ಓಕೆ, ಸೊ ನಿಮ್ಮ ಹೆಲ್ತ್ ಹೇಗಿರುತ್ತೆ ನವಂಬರ್ ತಿಂಗಳು ಅನ್ನೋದನ್ನು ನೋಡೋಣ. ನವಂಬರ್ ತಿಂಗಳು ಆದಷ್ಟು ನಿಮ್ಮ ಫೋಕಸ್ ನಿಮ್ಮ ಹೆಲ್ತ್ ಮೇಲೆ ಇರಲಿ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೆಂಟಲ್ ಹೆಲ್ತ್ ಕಡೆ ಇರಲಿ. ದಯವಿಟ್ಟು ಯಾರೇನು ಹೇಳಿದ್ರು, ಯಾರು ಅವಮಾನ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮಗೆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂದರೆ ಖಂಡಿತ ಹೋಗಿ. ಬಿಕಾಸ್ ನೀವು ಇದೇ ಒಂದು ನೀವು ಯೋಚನೆ ಮಾಡೋ ಒಂದು ಸ್ಥಾನದಲ್ಲೇ ಕೂತಿದ್ದೀರಾ ಅಂದರೆ ಮುಂದೆ ನಿಮ್ಮ ಹೆಲ್ತು ಸ್ವಲ್ಪ ಅಪ್ಸೆಟ್ ಆಗಬಹುದು. ಸೊ ನೀವೆಲ್ಲರೂ ಹೋಗೋದಾದರೆ ಖಂಡಿತ ಹೋಗಿ. ಬಿಕಾಸ್ ಟ್ರಾವೆಲ್ ಆಲ್ರೆಡಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈವನ್ ಸನ್ ಕಾರ್ಡ್ ಸಮ್ಟೈಮ್ಸ್ ಟ್ರಾವೆಲ್ ಹೇಳುತ್ತೆ, ಅಥವಾ ಮನೆಗೆ ಬರೋ ಅತಿಥಿಗಳು ಹೇಳ್ತಾರೆ. ಸಮ್ಟೈಮ್ಸ್ ಅತಿಥಿಗಳು ಬಂದಾಗ ಅವ್ರ ಜೊತೆನೂ ಕೂಡ ನಾವು ಹೋಗೋ ಸಾಧ್ಯತೆಗಳು ಇರುತ್ತೆ. ಸೊ ದಯವಿಟ್ಟು ಎಲ್ಲರ ಹೋಗಿ ಬನ್ನಿ. ಆ್ಯಂಡ್ ನಿಮಗೆ ಚಿಕಿತ್ಸೆ ತೊಗೊಳೋದಕ್ಕೆ ಎಲ್ಲರ ಟ್ರಾವೆಲ್ ಮಾಡೋದಿದ್ರೆ ಖಂಡಿತ ಮಾಡಿ. ಆ್ಯಂಡ್ ಖಂಡಿತ ನಿಮಗೆ ಹೆಲ್ತ್ ತುಂಬ ಈಸಿಯಾಗಿ ಫಲದಾಯಕವಾಗುತ್ತೆ. ನಿಮ್ಮ ಹೆಲ್ತ್ ಕಡೆ ತುಂಬ ಗಮನ ಕೊಟ್ಟರೆ ನಾಳೆ ಒಂದು ದಿನ ನಿಮ್ಮ ಹೆಲ್ತನ್ನ ನೀವು ಬೆಳೆಸ್ತೀರಾ, ಉಳಿಸ್ತೀರಾ. ಓಕೆ, ಸೊ ಕೊನೆಯದಾಗಿ ನಿಮ್ಮ ಮಾರ್ಗದರ್ಶನ ಏನಿದೆ ಅನ್ನೋದನ್ನು ನೋಡೋಣ ಗಣೇಶನಿಂದ. ಸೊ ಗಣೇಶನಿಂದ ನಿಮ್ಮ ಮಾರ್ಗದರ್ಶನ ಏನಿದೆ? ಓಪನ್ನೆಸ್. ಓಕೆ, ಸೊ ಇಲ್ಲಿ ಓಪನ್ನೆಸ್ ಏನು ಹೇಳ್ತಾ ಇದೆ ಅಂದರೆ ನೀವು ತುಂಬ ಇಂಟ್ಯೂಷನಲಿ, ಅಂದರೆ ನಿಮ್ಮ ಮನಸ್ಸು ತುಂಬ ಗಾಢವಾಗಿ ಏನೋ ಒಂದನ್ನು ಹೇಳ್ತಾ ಇದೆ. ಆ್ಯಂಡ್ ಅದ್ರ ಕಡೆ ನೀವು ಗಮನ ಕೊಡ್ತಾ ಇಲ್ಲ ಅಂದರೆ ಖಂಡಿತ ನೀವು ಗಮನ ಕೊಡಿ. ಆ್ಯಂಡ್ ನಿಮಗೇನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ, ಏನು ಮಾಡಬಾರ್ದು ಅನಿಸುತ್ತೋ ಅದನ್ನು ಮಾಡೋದಕ್ಕೆ ಹೋಗಲೇಬೇಡಿ. ಯಾರ ಪ್ರೆಷರ್ನೂ ತೊಗೊಬೇಡಿ, ಯಾರದೇ ಒಂದು ಇದನ್ನು ನೀವು ತೊಗೊಳಕ್ಕೆ ಹೋಗಬೇಡಿ. ಓಕೆ, ಸೊ ನೀವು ಏನೇ ಡಿಸಿಷನ್ಸ್ ತೊಗೊಳಕ್ಕೆ ಹೋದರೂ ಕೂಡ, ನಾನು ಇಲ್ಲಿ ಕಾರ್ಡ್ ತೆಗೆದಿದ್ದೆ, ತಕ್ಷಣಕ್ಕೆ ಕನ್ಕ್ಲೂಷನಿಗೆ ಬರಬೇಡಿ. ಓಕೆ, ನೀವು ಯಾರನ್ನು ನಂಬ್ತಿರೋ ಅವ್ರ ಅಡ್ವೈಸ್ನ ತೊಗೊಳ್ಳಿ. ಆ್ಯಂಡ್ ಎಸ್ಪೆಷಲಿ ಪ್ರೊಫೆಷ್ನಲ್ಸ್ ಅಂತ ಬರ್ತಾ ಇರೋ ಒಂದು ಕಾರಣ. ಸೊ ಪ್ರೊಫೆಷ್ನಲ್ಸ್ಗಳ ನೀವು ಹೋಗಬೇಕು, ಅಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಮೋರ್ ಓವರ್ ಪ್ರೊಫೆಷ್ನಲ್ಗಿಂತ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ನ ನೀವು ಸರಿ ಮಾಡ್ಕೊಬೇಕು ಅಂದರೆ ನಿಮ್ಮ ಹೆಲ್ತ್ ಕಡೆ ಕೂಡ ನೀವು ಗಮನ ಕೊಡಬೇಕು. ನಿಮ್ಮ ಇಂಟ್ಯೂಷನ್ ಕ್ಲಿಯರ್ ಇರಬೇಕು ಅಂದರೆ ನೀವು ಈ ರೀತಿ ಇರೋದನ್ನು ನಿಲ್ಲಿಸ್ಬೇಕಾಗತ್ತೆ. ಓಕೆ, ಸೊ ದಯವಿಟ್ಟು ನಿಮ್ಮ ಜಾಗದಲ್ಲಿ ಯಾರನ್ನು ಕೂರಿಸ್ಬೇಡಿ. ನಿಮಗೇನು ಅನಿಸುತ್ತೋ, ನಿಮಗೇನು ಯೋಚನೆಗಳು ಬರುತ್ತೋ ಅದ್ರ ಕಡೆ ಗಮನ ಕೊಡಿ. ಸೊ ಲೈಫಲ್ಲಿ ಏನೇ ಡಿಸಿಷನ್ಸ್ ತೊಗೊಂಡ್ರೂ ಒಂದು ಹೆಜ್ಜೆ ಹಿಂದೆ ಇಡಿ, ಆರಾಮಾಗಿ ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳ್ಳಿ. ಓಕೆ, ಸೊ ಮೋಟಿವೇಶನ್ ತುಂಬ ಹೊತ್ತಿರೋದಿಲ್ಲ. ಸೊ ಮೋಟಿವೇಶನ್ನ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋಕ್ಕೆ, ಆ ಮೋಟಿವೇಶನ್ ಎಷ್ಟು ಬೇಗ ಹೋಗುತ್ತೋ ಅಷ್ಟು ಬೇಗ ಅಳವಡಿಸ್ಕೊಂಡ್ರೆ ಆ ಮೋಟಿವೇಶನ್ಗೆ ಒಂದು ಅರ್ಥ ಇರುತ್ತೆ. ಓಕೆ, ಸೊ ದಯವಿಟ್ಟು ನಿಮ್ಮ ಮೋಟಿವೇಶನ್ಸ್ ಏನೇ ಇದ್ರೂ ಅದನ್ನು ದೃಢೀಕರಣ ಮಾಡಿಕೊಡಿ. ಓಕೆ, ಸೊ ಇಲ್ಲಿ ತುಂಬ ಗಣೇಶನ ಇಲ್ಲಿ ಅಡ್ವೈಸ್ ಏನಿದೆ ಅಂದರೆ ತುಂಬ ಮೆಡಿಟೇಷನ್ಸ್ಗಳನ್ನು ಮಾಡಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ಆಪರ್ಚುನಿಟೀಸ್ ಲೈಫಲ್ಲಿ ಬರ್ತಾ ಇದೆ, ಪರ್ಸ್ನಲ್ ಗೋಲ್ಸ್ಗಳು ನಿಮಗೋಸ್ಕರ ಕಾಯ್ತಾ ಇದೆ. ಯಾವುದನ್ನು ನೀವು ಪ್ರಯಾರಿಟೈಸ್ ಮಾಡಬೇಕು ಆ್ಯಂಡ್ ತುಂಬ ಆಳದ ಒಂದು ದೃಷ್ಟಿಕೋನದಿಂದ ನೀವು ಕೆಲವೊಂದನ್ನು ನೋಡಬೇಕಾಗತ್ತೆ. ಸೊ ನಿಮ್ಮದೇ ಆದ ಒಂದು ಸಮಯ ತಗೊಳ್ಳಿ ಆ್ಯಂಡ್ ಡಿಸಿಷನ್ಸ್ನ ಮಾಡಿ ಅನ್ನೋದು ಈ ಒಂದು ಕಾರ್ಡಿನ ನಿಮಗೆ ಗೈಡ್ಲೈನ್ಸ್. ಓಕೆ, ಸೊ ಜಸ್ಟ್ ಸೆಕೆಂಡ್ ನಾನು ನಿಮಗೊಂದು ಬ್ಲೆಸ್ಸಿಂಗ್ ಕಾರ್ಡ್ ತೆಗೆದುಬಿಡ್ತೀನಿ.
ಓಕೆ, ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ಸ್ ಅನ್ಕೊಬೋದು, ಬ್ಲೆಸ್ಸಿಂಗ್ ಆನ್ಸರ್ಸ್ ಅನ್ಕೊಬೋದು. ಬಿ ಅಸರ್ಟಿವ್. ಸೊ ನಿಮಗೇನು ಬೇಕೋ ಅದ್ರ ಬಗ್ಗೆ ಕ್ಲಾರಿಟಿ ನಿಮಗಿರಲಿ. ಓಕೆ, ಸೊ ನಿಮಗೆ ನೀವು ದೇವ್ರಿಗೆ ಕೇಳ್ತಿದ್ದೀರಾ ಅಂದರೆ ಕೇಳೋದ್ರಿಂದ ನೀವು ನಿಮಗೆ ಸ್ಪಷ್ಟೀಕರಣ ಸಿಗುತ್ತೆ ನಿಮ್ಗೆ ಏನು ಬೇಕು ಅನ್ನೋದು. ಸೊ ನೀವು ಕೇಳೋದನ್ನು ತುಂಬ ಅಸರ್ಟಿವ್ ಆಗಿ ಕೇಳಿ. ಅಸರ್ಟಿವ್ನೆಸ್ ಅಂದರೆ ಇದೇ ಬೇಕು ಅನ್ನೋದು. ಓಕೆ, ಸೊ ಅದರಲ್ಲಿ ನಿಮ್ಮ ಒಂದು ದೃಢತೆ ಇರುತ್ತೆ. ಏನು ಕೇಳಬೇಕು ಅಂತಿದ್ರು ಗಟ್ಟಿ ಇರ್ತೀರ ನೀವಲ್ಲಿ. ಓಕೆ, ಸೊ ಇನ್ನೊಂದು ಇಲ್ಲಿ ಸಿಂಕ್ರನಿಸಿಟಿ ಏನಿದೆ ಅಂದರೆ, ಇದು ಸನ್ ಕಾರ್ಡ್ ಆ್ಯಂಡ್ ಗಣೇಶ ಕೂತಿರೋದು ಮೂನ್ ಮೇಲೆ. ಓಕೆ, ಆಲ್ ದಿ ವೆರಿ ಬೆಸ್ಟ್ ಪೈಲ್. ಸಾರಿ, ತೃಪ್ತರಾದ. ಓಕೆ, ಸೊ ನಮ್ಮ ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಪೈಲ್ ನಂಬರ್ 2 ಯಾರು ಈ ಸುಂದರವಾದ ಟೆಡ್ಡಿ ಬೇರ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ಗೋಸ್ಕರ ನಿಮ್ಮ ಕಾರ್ಡ್ಸನ್ನು ತೆಗಿಯೋಣ. ಫಸ್ಟ್ ನಾವು ಗಣೇಶನ ಗೈಡೆನ್ಸ್ನ ತೆಗಿಯೋಣ. ಸೊ ಗಣೇಶನ ಗೈಡೆನ್ಸ್ ನಿಮಗೆ ಏನಿದೆ ನವಂಬರ್ ತಿಂಗಳು, ಇಡೀ ನವಂಬರ್ ತಿಂಗಳು ಈ ಗೈಡೆನ್ಸ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಸೊ ನೋಡೋಣ. ಓಕೆ, ವಿಲ್ ಟೇಕ್ ಇಟ್ ಆಫ್ಟರ್ವರ್ಡ್ಸ್. ಆಮೇಲೆ ನೋಡೋಣ ಅದನ್ನು ಕೊನೆಯದಾಗಿ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಯಾರು ಟೆಡಿ ಬೇರ್ನ ಚಾಯ್ಸ್ ಮಾಡಿದ್ದಾರೆ ಅವರ ಇಡೀ ತಿಂಗಳದ ಎನರ್ಜೀಸ್ ಏನಿದೆ. ಕ್ವೀನ್ ಆಫ್ ವಾಂಡ್ಸ್. ಗ್ರೇಟ್. ಸೊ ಕ್ವೀನ್ ಆಫ್ ವಾಂಡ್ಸ್ ಎನರ್ಜಿಯಲ್ಲಿ ನೀವು ಇರ್ತೀರಾ ಅಂದರೆ ತುಂಬ ಸ್ಟ್ರಾಂಗ್ ಆ್ಯಕ್ಷನ್ಸ್ನ ನೀವು ತೊಗೊತಾ ಇದ್ದೀರಾ. ಯಾರು ಸರಿಯಾದ ವ್ಯಕ್ತಿ, ಯಾವ ಸಿಚುವೇಶನ್ ಸರಿ ಇದೆ ನಿಮಗೋಸ್ಕರ, ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ಇಂಟ್ಯೂಷನ್ಸ್ನ ನೀವು ನಿಜ ಆಗೋದನ್ನು ನೋಡ್ತಿದ್ದೀರಾ. ನಿಮ್ಮ ಕನಸುಗಳು ನಿಜ ಆಗೋದನ್ನು ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿರ್ತೀರಾ. ಆ್ಯನಿಮಲ್ಸ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಹಸು ಆಗಿರ್ಬೋದು, ಕರು ಆಗಿರ್ಬೋದು, ನಾಯಿಗಳಿರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳಿರ್ಬೋದು, ಯಾವುದೇ ಇರ್ಬೋದು, ಅದು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸಿಂಹ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಹೇಳೋದಿಲ್ಲ, ಆಗ್ಬೋದು, ಬಟ್ ಬಿಕಾಸ್ ಈ ಕಾರ್ಡಲ್ಲಿ ಸಿಂಹನೂ ಇದೆ. ಓಕೆ, ಸೊ ಪ್ರಾಬಬ್ಲಿ ನಿಮಗೆ ಫೀಮೇಲ್ ಅಟ್ರ್ಯಾಕ್ಷನ್ ಅಥವಾ ಮೇಲ್ ಅಟ್ರ್ಯಾಕ್ಷನ್ ಜಾಸ್ತಿ ಆಗ್ಬೋದು. ತುಂಬ ಚಾರ್ಮಿಂಗ್ ಆಗಿರ್ತೀರಾ, ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣ್ತಿರ್ತೀರ. ಇಡೀ ನವಂಬರ್ ತಿಂಗಳು ಏನೋ ಒಂದು ಮೇಕ್ ಓವರ್ ಮಾಡ್ಕೊತಾ ಇದ್ದೀರಾ. ತುಂಬ ಒಳ್ಳೊಳ್ಳೆ ಡ್ರೆಸ್ಗಳನ್ನು ಹಾಕ್ಕೊತಾ ಇದ್ದೀರಾ. ನಾಟ್ ಕಾಸ್ಟ್ಲಿ, ಐ ಆಮ್ ನಾಟ್ ಟೆಲಿಂಗ್ ನೀವು ಕಾಸ್ಟ್ಲಿ ಹಾಕ್ಕೊಂಡ್ರೇ ಚೆನ್ನಾಗಿ ಕಾಣ್ತೀರಾ ಅನ್ನೋದು ಏನೂ ಇಲ್ಲ. ಓಕೆ, ಸೊ ಸಿಂಪಲ್ಲಾಗಿ ಯೋಚನೆ ಮಾಡೋರು ಸಿಂಪಲ್ಲಾಗಿದ್ರೂ ಕೂಡ ತುಂಬ ಸುಂದರವಾಗಿ ಕಾಣ್ತಾರೆ. ಸೊ ನೀವು ದುಡ್ಡು ಖರ್ಚು ಮಾಡಿ ಚೆನ್ನಾಗಿ ಕಾಣಿ ಅನ್ನೋದು ಇಲ್ಲಿ ಹೇಳ್ತಾ ಇಲ್ಲ. ಸೊ ನೇಚರಲ್ಲಿ ತುಂಬ ಇರ್ತೀರಾ. ವಾಕಿಂಗ್ ಮಾಡೋದು, ಜಾಗಿಂಗ್ ಮಾಡೋದು ಅಥವಾ ಯೋಗ ಮಾಡೋದು, ಅದರ ಕಡೆ ಗಮನ ಕೊಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಕೆರಿಯರಲ್ಲಿ ಹ್ಯೂಜ್ ಸಕ್ಸಸ್ನ ನೋಡ್ತಾ ಇದ್ದೀರಾ. ಕೆರಿಯರಲ್ಲಿ ನೀವು ಇಷ್ಟು ಕಾನ್ಫಿಡೆಂಟೇ ಇರಲಿಲ್ಲ, ಅಷ್ಟು ಕಾನ್ಫಿಡೆನ್ಸ್ ಆಗಿ ನೀವು ನವಂಬರ್ ತಿಂಗಳಲ್ಲಿ ಇರ್ತೀರಾ. ಆ್ಯಂಡ್ ಪ್ರಾಬಲಿ ಯೆಲ್ಲೋ ಕಲರ್ ಬಹಳ ನಿಮಗೆ ಇಟ್ಸ್ ಅ ಗುಡ್ ಕಲರ್ ಅನಿಸುತ್ತೆ ನವಂಬರ್ ತಿಂಗಳು, ಬಿಕಾಸ್ ಎಲ್ಲೋ ಆ್ಯಂಡ್ ಎಲ್ಲೋ. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಆಲ್ಸೋ ಎಲ್ಲೋ. ಸೊ ಪ್ರಾಬಲಿ ನಿಮ್ಮ ಲೈಫಲ್ಲಿ ನೀವು ಸಾಕಷ್ಟು ಭಯಗಳನ್ನು ಹೊರಗೆ ಹಾಕಿ ಆ್ಯಕ್ಷನ್ಗಳನ್ನು ತಗೊಳ್ಳೋದಕ್ಕೆ ಸಂಪೂರ್ಣವಾಗಿ ನಿಮಗೋಸ್ಕರ ನೀವು ನಿಲ್ಲುವಂಥ ಎನರ್ಜಿ ಇದು. ಓಕೆ, ಸೊ ಪ್ರಾಬಲಿ ನೀವು ಡಿಸಿಷನ್ಸ್ನ ಮಾಡ್ತಾ ಇದ್ದೀರಾ. ಆ ಡಿಸಿಷನ್ಸ್ಗೆ ನೀವು ಬದ್ಧವಾಗಿರ್ತೀರಾ. ಆ್ಯಂಡ್ ಆ ಡಿಸಿಷನ್ಸ್ ನಿಮಗೆ ಒಳ್ಳೇದು ಕೂಡ ಮಾಡುತ್ತೆ. ಓಕೆ, ನಿಮ್ಮ ಬಗ್ಗೆ ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಅಥವಾ ನಿಮ್ಮನ್ನು ನೀವೇ ಅಯ್ಯೋ ಪಾಪ ಅನ್ನೋದನ್ನು ನಿಲ್ಲಿಸ್ತಾ ಇದ್ದೀರಾ. ಬಿಕಾಸ್ ತುಂಬ ಜನ ಅವ್ರ ಬಗ್ಗೆನೇ ಅವ್ರು ಅಯ್ಯೋ ಪಾಪ ಅಂದ್ಕೊಂಡೇ ಜೀವನ ಕಳೆದಿರ್ತಾರೆ ಅರ್ಧ.
ಆ್ಯಂಡ್ ಬೇರೆಯವರು ಅದನ್ನು ಹೇಳಬೇಕು, ಪಾಪ ಅವ್ರ ಲೈಫಲ್ಲಿ ಹಿಂಗಾಯಿತು, ಪಾಪ ಅವ್ರ ಲೈಫಲ್ಲಿ ಹಾಗಾಯಿತು. ಅದೆಲ್ಲ ನಿಮಗೆ ಬೇಕಾಗಿಲ್ಲ. ನಿಮ್ಮನ್ನು ನೀವು ನೋಡ್ಕೊತಾ ಇದ್ದೀರಾ, ಮುನ್ನುಗ್ತಾ ಇದ್ದೀರಾ. ಕಂಗ್ರಾಟ್ಸ್ ಪಾಯಿಂಟ್ ನಂಬರ್ 2. ಓಕೆ, ಸೊ ನೋಡೋಣ ಮೊದಲನೇ ವಾರ, 2ನೇ ವಾರ ಹಾಗೂ 3ನೇ ವಾರದ ಎನರ್ಜೀಸ್ ನಿಮಗೋಸ್ಕರ ಹೇಗಿರುತ್ತೆ ಅನ್ನೋದನ್ನು. ಆ್ಯಂಡ್ ಆ ಕಾರ್ಡ್ಸ್ ಮೂಲಕ ನಾನು ಮುಂದೇನು ಕಾರ್ಡ್ಸ್ನ ತೆಗಿತೀನಿ. ಸೊ ಮೊದಲನೇ ವಾರ, 2ನೇ ವಾರ, 3ನೇ ವಾರ ಹಾಗೂ 4ನೇ ವಾರದ ಎನರ್ಜೀಸ್. ಮೊದಲನೇ ವಾರದ ಎನರ್ಜಿ ವರ್ಲ್ಡ್ ಕಾರ್ಡ್, ಗ್ರೇಟ್. 3ನೇ ವಾರ ಡೆವಿಲ್, 2ನೇ ವಾರ, 3ನೇ ವಾರ 7 ಆಫ್ ವಾಂಡ್ಸ್, 5 ಆಫ್ ವಾಂಡ್ಸ್. ಮೈ ಗಾಡ್, ವಾಂಡ್ಸ್ ಎನರ್ಜಿ ಬಹಳ ಇದೆ, ಬಟ್ ನಿಮ್ಮ ಎನರ್ಜಿ ಸ್ಟ್ರಾಂಗ್ ಇದೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಈಸ್ ಸ್ಟಾರ್ ಕಾರ್ಡ್. ಸೊ ಪ್ರಾಬಬಲಿ ನೀವು ಕೆಲವೊಂದು ಕನ್ಫ್ಯೂಷನ್ಸಿಂದ ಹೊರಗೆ ಬರ್ತಾ ಇದ್ದೀರಾ ನವಂಬರ್ ತಿಂಗಳು. ಆ್ಯಂಡ್ ಲೆಟ್ಸ್ ಸಿ. ಸೊ ವರ್ಲ್ಡ್ ಕಾರ್ಡ್ ಇಲ್ಲಿದೆ ಅಂದರೆ ದಯವಿಟ್ಟು ಅದಕ್ಕೆ ಕಾರ್ಡ್ಸ್ನ ತೆಗೆಯೋಣ, ಬಿಕಾಸ್ ಮೇಜರಾಗಿ ಏನೋ ಒಂದು ಆಗ್ತಾಯಿದೆ. ವರ್ಲ್ಡ್ ಕಾರ್ಡ್ ಅಂದರೆ ಏನೋ ಒಂದು ಕೆಟ್ಟದ್ದು ತುಂಬ ದೀರ್ಘವಾಗಿ ನಿಮ್ಮ ಲೈಫಲ್ಲಿ ಇದ್ದ ಒಂದು ಕೆಟ್ಟ ಟೈಮ್ ಹೋಗ್ತಾ ಇದೆ, ಆ್ಯಂಡ್ ತುಂಬ ಒಳ್ಳೆ ಟೈಮ್ ಬರ್ತಾ ಇದೆ. ಪ್ರಾಬಬಲಿ ನೀವು ಟ್ರಾವೆಲು ಮಾಡ್ಬೋದು, ವರ್ಲ್ಡ್ ಟೂರ್ಸ್ ಮಾಡ್ಬೋದು, ಅಥವಾ ಟ್ರಾವೆಲಿಂಗ್ ಮಾಡ್ಬೋದು. ಸ್ಪೇಸ್ ಪಾಯಿಂಟ್ ನಂಬರ್ 1, ಮೊದಲನೇ ವಾರ ವರ್ಲ್ಡ್ ಕಾರ್ಡ್. ಓಕೆ, ಮೊದಲನೇ ವಾರದಲ್ಲಿ ತುಂಬ ಜನರಿಗೆ ಇದು ಮದುವೆ ಇರ್ಬೋದು. ಪ್ರಾಬಬಲಿ ನೀವು ಈ ಮುಂಚೆನೂ ಮದುವೆ ಆಗಿರ್ಬೋದು, ಬಟ್ ನಿಮ್ಮ ಚಾರ್ಟಲ್ಲಿ ಒಂದಕ್ಕಿಂತ ಜಾಸ್ತಿ ಟೈಮ್ ಮದುವೆ ಆಗೋ ಯೋಗಗಳಿರ್ಬೋದು, ಅಥವಾ ಮದುವೆಯಲ್ಲಿ ನಡೀತಿರೋ ಕೆಲವೊಂದು ಕಷ್ಟಗಳು ಇಲ್ಲಿ ದೂರ ಆಗ್ತಾ ಇದೆ. ಓಕೆ, ಇಲ್ಲಿ ಮದುವೆ ಸಾಧ್ಯತೆಗಳು ತುಂಬ ಸ್ಟ್ರಾಂಗ್ ಬರ್ತಾ ಇದೆ ಮೊದಲನೇ ವಾರದಲ್ಲಿ. ಆ್ಯಂಡ್ ಮ್ಯಾರೇಜ್ ಕಾರ್ಡ್ ಇರೋದ್ರಿಂದ ಮ್ಯಾರೇಜ್ ಆ್ಯಂಡ್ ಪ್ರೊಟೆಕ್ಷನ್ ಇದೆ. ಓಕೆ, ಸೊ ಪ್ರಾಬಬಲಿ ನಿಮಗೆ ಮೊದಲನೇ ವಾರದಲ್ಲಿ ಯೂನಿಯನ್ಗಳಾಗ್ತಾ ಇದೆ. ಓಕೆ, ರಿಲೇಷನ್ಶಿಪ್ ಇರ್ಬೋದು, ಫ್ಯೂಚರ್ ಎಂಗೇಜ್ಮೆಂಟ್ ಇರ್ಬೋದು, ಅಥವಾ ಹ್ಯಾಪಿ ಯೂನಿಯನ್ ಇರ್ಬೋದು. ಯಾರಿಂದ ನೀವು ಸಪ್ರೇಟ್ ಆಗಿದ್ದರೆ ಆ ಸಪ್ರೇಷನ್ಸಲ್ಲಿ ನೀವು ಏನೋ ಪ್ರಾಬಬಲಿ ಅವರನ್ನು ನೀವು ಮತ್ತೆ ಭೇಟಿ ಆಗ್ತಾ ಇರ್ಬೋದು. ಓಕೆ, ಸೊ ಆ್ಯಂಡ್ ನನಗನ್ಸೋ ಪ್ರಕಾರ ಮೊದಲನೇ ವಾರ ನೀವು ತುಂಬ ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ಏನೋ ಒಂದು ಕೆಟ್ಟದ್ದು ಬರುತ್ತೆ, ಬಟ್ ತುಂಬ ಪ್ರೊಟೆಕ್ಟೆಡ್ ಇದ್ದೀರಾ ನೀವು ಮೊದಲನೇ ವಾರದಲ್ಲಿ. ಓಕೆ, ಡಿಸಿಷನ್ಸ್ನ ರಶ್ ಮಾಡಬೇಡಿ. ಅದು ಯಾವುದೇ ರೀತಿಯಲ್ಲಿ ಇರ್ಬೋದು, ಮದುವೆ, ಪ್ರೊಫೆಷ್ನಲ್, ಏನೇ ಇರ್ಬೋದು. ಸೊ ದಯವಿಟ್ಟು ಆರಾಮಾಗಿ ಹುಷಾರಾಗಿ ಡಿಸಿಷನ್ಸ್ ತೊಗೊಳ್ಳಿ. ಬಿಕಾಸ್ ಯಾರು ಈ ಪೈಲ್ನ ಚಾಯ್ಸ್ ಮಾಡಿದ್ದೀರಲ್ಲ, ನೀವು ತುಂಬ ಸಾಫ್ಟ್ ವ್ಯಕ್ತಿಗಳು. ಓಕೆ, ಎಮೋಷನ್ಸ್ಗೆ ಒಳಗಾಗಿ ದಯವಿಟ್ಟು ಕೆಲವೊಂದು ಮಾಡದೇ ಇರೋ ಡಿಸಿಷನ್ಸ್ನ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇಫ್ ಅಟ್ ಆಲ್ ನಿಮಗೆ ಟೈಮ್ ಬೇಕು ಮದುವೆಯಿಂದ ಅಥವಾ ಎಂಗೇಜ್ಮೆಂಟಿಂದ, ಟೈಮ್ ತೊಗೊಳ್ಳಿ, ಡಿಸೈಡ್ ಮಾಡಿ. ಡಿಸಿಷನ್ಸ್ನ ರಶ್ ಮಾಡೋದಕ್ಕೆ ಹೋಗಲೇಬೇಡಿ. ಆ್ಯಂಡ್ ಮೊದಲನೇ ವಾರ ಲಕ್ ನಿಮ್ಮ ಕಡೆ ತುಂಬ ಇದೆ. ಓಕೆ, ಸೊ ನಿಮ್ಮ ಲವ್ ಲೈಫ್ ತುಂಬ ಇಂಪ್ರೂವ್ ಆಗ್ತಾಯಿದೆ, ಮ್ಯಾರೇಜಸ್ ಆಗ್ತಾಯಿದೆ, ಮ್ಯಾರೇಜ್ ಲೈಫ್ ಇಂಪ್ರೂವ್ ಆಗ್ತಾಯಿದೆ. ಓಕೆ, ಮನಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಆ್ಯಂಡ್ ಪ್ರಾಬಬಲಿ ಮೊದಲನೇ ವಾರ ನಿಮ್ಮನ್ನು ತುಂಬ ಜನ ನಿಮ್ಮ ನೋಡಿ ಹೊಟ್ಟೆ ಉರಿಸ್ಕೊಳ್ಳೋರು ಇರಬಹುದು. ಸೊ ನೀವು ಪ್ರೊಟೆಕ್ಟೆಡ್ ಆಗಿರಿ ಅಂತ ಕೇಳ್ಕೊತೀನಿ. ಬಟ್ ಅದೆಲ್ಲವಿಂದಲೂ ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಓಕೆ, ಆ್ಯಂಡ್ ಇದು ಮೇಜರ್ ಡಿಸಿಷನ್ಸ್ ಆಗ್ತಾಯಿದೆ ನಿಮ್ಮ ಲೈಫಲ್ಲಿ. ಇದು ಮೇಜರ್ ಆರ್ಕಾನ ಆಗಿರೋದ್ರಿಂದ ಮೊದಲನೇ ವಾರ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಮ್ಯಾರೇಜಿಗೆ, ಎಂಗೇಜ್ಮೆಂಟಿಗೆ, ಲವ್ ಅಫೇರ್ಸಿಗೆ, ಯೂನಿಯನ್ಸಿಗೆ, ಏನೋ ಪ್ರೊಫೆಷನ್ಗೆ, ಆ್ಯಂಡ್ ನ್ಯೂ ಜಾಬ್, ಪ್ರಮೋಷನ್ ಎಲ್ಲವೂ ಆಗ್ತಾಯಿದೆ. ಓಕೆ, ಸೊ ನಿಮ್ಮ ಡೆಸ್ಟಿನಿ ನಿಮಗೋಸ್ಕರ ಮೊದಲನೇ ವಾರದಲ್ಲಿ ಬಾಚಿ ತಪ್ಕೊತಾ ಇದೆ. ಓಕೆ, ಸೊ
ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಿಂದನೂ ನಿಮಗೆ ಒಳ್ಳೆ ನ್ಯೂಸ್ಗಳು ಬರೋದು. ಓಕೆ, ನಿಮ್ಮ ಲೈಫಲ್ಲಿ ಚೇಂಜಸ್ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಲೈಫಲ್ಲೂ ಕೆಲವೊಂದು ಚೇಂಜಸ್ನ ನೀವು ನೋಡ್ತಾ ಇರಬಹುದು. ಓಕೆ, ಪ್ರಾಬಲಿ ತುಂಬ ಜನ ನಿಮ್ಮನ್ನು ಇಷ್ಟಪಡೋರು ಇರ್ಬೋದು, ತುಂಬ ಜನ ಇಲ್ದೇ ಇರಬಹುದು. ಸೊ ನೀವು ತುಂಬ ಹುಷಾರಾಗಿರಿ. ಓಕೆ, ಬಟ್ 2ನೇ ವಾರದಲ್ಲಿ ಅಗೇನ ಮೇಜರ್ ಆರ್ಕನ ಡೆವಿಲ್ ಏನಕ್ಕಿದೆ, ದಯವಿಟ್ಟು ಡೆವಿಲ್ನ ಎಕ್ಸ್ಪ್ಲೇನ್ ಮಾಡಿ. ದಿ ಡೆವಿಲ್. ಓಕೆ, ಮೊದಲನೇ ವಾರದಲ್ಲಿ ಗೊತ್ತಿಲ್ಲದೇನೋ ಯಾರ ಜೊತೆನೋ ಇದ್ದೀರಾ ನೀವು. ಇಟ್ ಕ್ಯಾನ್ ಬಿ ಅ ಫ್ರೆಂಡ್, ಇಟ್ ಕ್ಯಾನ್ ಬಿ ಎನಿಬಡಿ. ಓಕೆ, ಸೊ 2ನೇ ವಾರದಲ್ಲಿ ದಯವಿಟ್ಟು ಯಾವುದಾದ್ರೂ ಮ್ಯಾರಿಡ್ ವುಮೆನ್ ಇರ್ಬೋದು, ಅಥವಾ ಅವರು ಬೇರೆಯವ್ರ ಜೊತೆ ಫ್ಲರ್ಟೇಷಿಯಸ್ ಆಗಿರ್ಬೋದು, ಅಥವಾ ತುಂಬ ಸೊಫಿಸ್ಟಿಕೇಟೆಡ್ ಆಗಿರ್ಬೋದು, ಅಥವಾ ಅವ್ರನ್ನ ನೋಡಿದ್ರೆ ನೀವು ಇವ್ರ ಥರ ಇರಬೇಕಪ್ಪ ಇದ್ದರೆ ಅನ್ನೋ ಥರ ಇದ್ದರೆ ದಯವಿಟ್ಟು ತುಂಬ ಹುಷಾರಾಗಿರಿ ಅಂತ ವ್ಯಕ್ತಿಯಿಂದ. ಬಿಸ್ನೆಸ್ ವುಮೆನ್ ಯಾರೇ ಆಗಿರ್ಬೋದು. ಸೊ ಅವರು ನಿಮ್ಮನ್ನು ಊಟಕ್ಕೆ ಕರೆದ್ರೆ ಅಥವಾ ಪಾರ್ಟಿಗೆ ಕರೆದ್ರೆ ದಯವಿಟ್ಟು ಎಲ್ಲರ ಕರೆದ್ರೆ ಹೋಗಬೇಡಿ. ಇಟ್ ಕ್ಯಾನ್ ಬಿ ಇನ್ವಿಟೇಷನ್, ಮನೆಗೂ ಹೋಗೋದಿರ್ಬೋದು. ಸೊ ಈ ವ್ಯಕ್ತಿ ಕರೆದ್ರೆ ದಯವಿಟ್ಟು ಹೋಗಬೇಡಿ. ಓಕೆ, ಸೊ ಇಫ್ ಅಟ್ ಆಲ್ ನೀವು ಅಲ್ಲಿ ಹೋದರೆ ಪ್ರಾಬಬ್ಲಿ ನೀವು ಮತ್ತು ಅವ್ರು ಏನು ಕನ್ವರ್ಸೇಷನ್ಸ್ನ ಮಾಡಿರ್ತೀರ, ಆ ಕನ್ವರ್ಸೇಷನ್ಸ್ನ ಅವರು ಬೇರೆ ರೀತಿಯಲ್ಲಿ ಪೋಟ್ರೆ ಮಾಡಿ ಹೊರಗೆ ಹಾಕ್ತಾರೆ. ಓಕೆ, ಸೊ ಆ್ಯಂಡ್ 2ನೇ ವಾರದಲ್ಲಿ ಪ್ರಾಬಬಲಿ ಯಾರನ್ನೋ ನೀವು ಅಥವಾ ಯಾರಿಂದನೂ ನಿಮಗೆ ಬ್ಯಾಡ್ ನ್ಯೂಸ್ ಬರ್ಬೋದು, ಅಥವಾ ಓಕೆ, ಆ್ಯಂಡ್ ನಿಮ್ಮದೇ ಆದ ಒಂದು ಮನೆ ಕಟ್ಟಿಸೋ ಯೋಗ ಇದೆ. ಸೊ ಅದನ್ನು ಕಟ್ಟಿಸ್ಬೇಡಿ ಅಥವಾ ಮಾಡಬೇಡಿ ಅಂತ ಹೇಳಿದ್ರೆ ದಯವಿಟ್ಟು ಬೇರೆಯವ್ರ ಅಡ್ವೈಸ್ನ ತೊಗೊಳ್ಲಿಕ್ಕೆ ಹೋಗಬೇಡಿ. ಓಕೆ, ಸೊ ಇನ್ನೊಂದು ಇಲ್ಲಿ ನಿಮಗೆ ಯಾವುದೋ ಒಂದು ಫ್ರೆಂಡ್ಶಿಪ್ ಸರಿ ಇಲ್ಲ ಅನಿಸ್ತಾ ಇದ್ದರೆ ಅಥವಾ ಸಿಚುವೇಶನ್ ಸರಿ ಇಲ್ಲ ಅನಿಸ್ತಾ ಇದ್ದರೆ ದಯವಿಟ್ಟು ಆ ಸಿಚುವೇಷನಲ್ಲಿ ಇರೋದಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಆ ಸಿಚುವೇಷನ್ನಲ್ಲಿ ಪ್ರೆಷರ್ ಮೂಲಕ ಇದ್ರಿ ಅಂದರೆ ಖಂಡಿತ ನಿಮ್ಮ ಬಗ್ಗೆ ಅವರು ಕೆಟ್ಟದನ್ನು ಮಾತಾಡೋದು ಅಥವಾ ಮಾಡೋದನ್ನು ನಿಲ್ಲಿಸೋದಿಲ್ಲ. ಸೊ ದಯವಿಟ್ಟು ತುಂಬ ಹುಷಾರಾಗಿರಬೇಕಾಗುತ್ತೆ ನೀವು 2ನೇ ವಾರ. ಯಾರ ಕಂಪನಿಯಲ್ಲಿ ಇರ್ತೀರಾ, ಯಾರ ಮಾತನ್ನು ಕೇಳ್ತಾ ಇದ್ದೀರಾ, ಏನನ್ನ ಹೇಳ್ತಾ ಇದ್ದೀರಾ. ಸೊ ತುಂಬ ಹುಷಾರಾಗಿರಿ. ಯಾವ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದ್ದೀರಾ, ಎಮೋಷ್ನಲಿ ಏನನ್ನ ನೀವು ಶೇರ್ ಮಾಡ್ಕೊತಾ ಇದ್ದೀರಾ. ಇಫ್ ಅಟ್ ಆಲ್ ಇದು ಲವ್ ಅಫೇರ್ ಇದ್ದರೆ ತುಂಬ ಹುಷಾರಾಗಿ ನೋಡಿ. ಈ ಲವ್ ಅಫೇರಿಗೆ ನೀವು ಇನ್ನೊಂದು ಚಾನ್ಸ್ ಕೊಡ್ಬೋದಾ ಇಲ್ಲ ಅನ್ನೋದು. ಸೊ ಪ್ರಾಬಲಿ ಇಲ್ಲಿ ನಿಮ್ಮ ಡ್ರೀಮ್ಸ್ ಅಥವಾ ಕೆರಿಯರ್ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊತಾ ಇದ್ದರೆ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ಓಕೆ, 2ನೇ ವಾರದಲ್ಲಿ ಅದ್ರ ಬಗ್ಗೆನೇ ತುಂಬ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗಬೇಡಿ. ಆ ಸಕ್ಸಸ್ ಬೇಕು, ಅದು ಬೇಕು ಅಂತ ಹೇಳಿ ಏನೋ ಒಂದು ತಪ್ಪು ನಿರ್ಧಾರಗಳನ್ನು ಅಥವಾ ತಪ್ಪು ಹೆಜ್ಜೆಗಳನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಸೊ ವಿತಿನ್ ಅ ಮಂತ್ ನಿಮಗೆ ಏನೆಲ್ಲ ಬೇಕು ಅನಿಸ್ತಾ ಇದೋ ಅದು ಖಂಡಿತ ನಿಮಗೆ ಸಿಗುತ್ತೆ. ಇಟ್ ಡಸಂಟ್ ಮೀನ್ ನೀವು ಏನೋ ಒಂದು ತಪ್ಪು ಕೆಲಸ ಮಾಡಿ ಅದನ್ನು ಪಡ್ಕೊಬೇಕು ಅನ್ನೋದು ಏನೂ ಇಲ್ಲ. ಓಕೆ, ಸೊ ಟೈಮ್ ತೊಗೊಳ್ಳಿ, ಆರಾಮಾಗಿ ಹುಷಾರಾಗಿರಿ. ತುಂಬ ಜನ ನಿಮ್ಮ ಪ್ಲ್ಯಾನ್ಸ್ ಮಧ್ಯದಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ಟ್ರೈ ಮಾಡಬಹುದು. ಸೊ ತುಂಬ ಹುಷಾರಾಗಿರಿ. ಓಕೆ, ನೀವು ಯಾರು ನಿಮ್ಮನ್ನು ಪಾರ್ಟಿಯಲ್ಲಿ ಇನ್ವೈಟ್ ಮಾಡ್ತಾರೋ ಅಥವಾ ಎಲ್ಲರೂ ಇನ್ವೈಟ್ ಮಾಡಿದ್ರೆ ದಯವಿಟ್ಟು ಹೋಗಬೇಡಿ. ಆ್ಯಂಡ್ ಅದ್ರ ಜೊತೆಗೆ ಬಿ ಕೇರ್ಫುಲ್. ನೀವು ಏನನ್ನು ಪಡ್ಕೊಬೇಕು ಅಂತಿದ್ದೀರೋ ತುಂಬ ಹುಷಾರಾಗಿರಿ. ಬಿಕಾಸ್ ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಪ್ರಾಬಲಿ ನಿಮ್ಮ ವಿಶಸ್ ಟ್ರೂ ಆಗ್ತಾ ಇದೆ. ಬಟ್ ನೀವು ಯಾವ ವಿಶಸ್ನ ಟ್ರೂ ಮಾಡ್ಕೊತಿದ್ದೀರಾ ಅದು ಪ್ರಾಬಲಿ ಅದು ಇಟ್ಸ್ ನಾಟ್ ಗುಡ್. ಓಕೆ, ಸೊ ತುಂಬ ಹುಷಾರಾಗಿ ಡಿಸಿಷನ್ಸ್ನ ಅಥವಾ ಪ್ರೇಯರ್ಸ್ನ ಅಥವಾ ಮ್ಯಾನಿಫೆಸ್ಟೇಷನ್ಸ್ನ ಮಾಡಿ. ಬಿಕಾಸ್ ಆ ಮ್ಯಾನಿಫೆಸ್ಟೇಷನ್ಸ್ ಆಗ್ತಾ ಇದೆ. ಓಕೆ, ಸೊ ಪ್ರಾಬಲಿ ನಿಮಗೆ 2ನೇ ವಾರದಲ್ಲಿ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರಬಹುದು ಅಥವಾ ಪ್ರಾಬ್ಲಮ್ಸ್ ಬರಬಹುದು. ಬಟ್ ಅಥವಾ ಏನೋ ಒಂದು ಬ್ಯಾಡ್ ನ್ಯೂಸ್ ಬರ್ಬೋದು, ಮನಿ ಲಾಸ್ ಆ ಥರ, ಅಥವಾ ಗೇಮಲ್ಲಿ ಅಥವಾ ಏನೋ ಒಂದು ಸ್ಟ್ರೆಸ್, ಆ್ಯಂಗ್ಸೈಟಿ ಎಲ್ಲ ಬರ್ಬೋದು. ಬಟ್ ಇಲ್ಲಿ ಅಡ್ವೈಸ್ ಏನಿದೆ ನಿಮಗೆ ಅಂದರೆ ಅಡ್ವೈಸ್ ಇಲ್ಲಿ ಏನಿದೆ ಅಂದರೆ ನಿಮ್ಮ ಮದುವೆ ಆಗೇ ಆಗುತ್ತೆ. ನಿಮ್ಮ ಮದುವೆನ ಯಾರೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲೈಫಲ್ಲಿ ಲವ್
ಪ್ಯೂರ್ ಲವ್ ಏನು ಬರ್ತಾ ಇದೆ ಅದನ್ನು ಕೂಡ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಓಕೆ, ಸೊ ನಿಮ್ಮ ಮಧ್ಯದಲ್ಲಿ ಅಥವಾ ನಿಮ್ಮ ಪ್ಲ್ಯಾನ್ಸ್ ಅಥವಾ ನಿಮ್ಮ ಕೆರಿಯರ್ ಅಥವಾ ನಿಮ್ಮ ರಿಲೇಷನ್ಶಿಪ್ ಮಧ್ಯದಲ್ಲಿ ಯಾರು ಬರ್ತಿದ್ರೆ ತುಂಬ ಹುಷಾರಾಗಿರಿ. ಅದು ನೀವೇ ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು. ಸೊ 2ನೇ ವಾರ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ನೀವು ಯಾರನ್ನು ತುಂಬ ಈಸಿಯಾಗಿ ಫರ್ಗಿವ್ ಮಾಡೋಕ್ಕೆ ಹೋಗಬೇಡಿ. ಯಾರು ನಿಮಗೆ ರೆಸ್ಪೆಕ್ಟ್ ಮಾಡೋದಿಲ್ವೋ, ಅದು ಫ್ಯಾಮಿಲಿನೇ ಇರಬಹುದು, ದಯವಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಆಗೋದಕ್ಕೆ ಬಿಡಬೇಡಿ. ಓಕೆ, ಸೊ ನಾವು ಯಾರನ್ನ ಕ್ಷಮಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಕ್ಷಮಿಸಾದ್ಮೇಲೆ ಅವ್ರು ಹೇಗಿರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಓಕೆ, ಸೊ ದಯವಿಟ್ಟು ಹುಷಾರಾಗಿರಿ. ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಸ್ನ ಯಾರು ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ನೋವನ್ನ ಜೋಕ್ ಥರ ಹೇಳ್ಬೋದು, ಬಟ್ ಇಟ್ಸ್ ನೋ ಜೋಕ್. ಓಕೆ, ಸೊ ಯಾವ ಜೋಕಿಗೂ ನೀವು ಎಂಟರ್ಟೈನ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ 2ನೇ ವಾರದಲ್ಲಿ ನೀವು ಎಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ, ನಿಮ್ಮ ಎಮೋಷನ್ಸ್ ಬಗ್ಗೆ ನೀವು ಎಷ್ಟು ಹಿಡಿತದಲ್ಲಿ ಇರ್ತೀರಾ, ತುಂಬ ಇಂಪಾರ್ಟೆಂಟ್ ಇದೆ. ಸೊ ಕೆಲವೊಂದನ್ನು ನೀವು ತುಂಬ ನೋಡಬೇಕಾಗಿದೆ. ಓಕೆ, ಸೊ ಯಾರಿಂದನೂ ಫಾಲ್ಸ್ ಅಡ್ವೈಸ್ಗಳನ್ನು ತೊಗೊಬೇಡಿ. ಓಕೆ, ಸೊ 3ನೇ ವಾರಕ್ಕೆ ಹೋಗೋಣ. 3ನೇ ವಾರದಲ್ಲಿ 7 ಆಫ್ ವಾಂಡ್ಸ್ ಏನಕ್ಕಿದೆ? ಓಕೆ, ಸೊ 3ನೇ ವಾರದಲ್ಲಿ 7 ಆಫ್ ವಾಂಡ್ಸ್ ಏನಕ್ಕಿದೆ? 3ನೇ ವಾರದಲ್ಲಿ 7 ಆಫ್ ವಾಂಡ್ಸ್ ಏನಕ್ಕಿದೆ ಅಂದರೆ, ಏನೇ ಪ್ರಾಬ್ಲಮ್ಸ್ ಬಂದ್ರೂ ನೀವು ಸಾಲ್ವ್ ಮಾಡುವಂಥ ಸ್ಥಿತಿಯಲ್ಲಿರ್ತೀರ. ಆ್ಯಂಡ್ ಯಾವುದೇ ವ್ಯಕ್ತಿ ನಿಮಗೆ ಕರೆಕ್ಟಾಗಿ ಅಡ್ವೈಸ್ ಕೊಟ್ಟಿದ್ದೀರೋ ಆ ವ್ಯಕ್ತಿಯ ಅಡ್ವೈಸಿಂದ ನೀವು ನಿಲ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಬ್ಯಾಡ್ ಲಕ್ಕನ್ನು ನೀವು ಗುಡ್ ಲಕ್ ಆಗಿ ಟರ್ನ್ ಮಾಡೋದಕ್ಕೆ ಫೋಕಸ್ ಮಾಡ್ತಾ ಇದ್ದೀರಾ. ನಿಮ್ಮ ಖುಷಿಯಲ್ಲಿದೆ, ನಿಮ್ಮ ಮನೆಯಲ್ಲಿ ಏನೆಲ್ಲ ಈಗೋ ಅಂತಲ್ಲ, ಈಗೋ ಇಟ್ಕೋಬೇಡಿ, ಬಟ್ ಏನೆಲ್ಲ ನೀವು ಸಾಲ್ವ್ ಮಾಡ್ಬೋದು ಅದನ್ನೆಲ್ಲ ನೀವು ಸಾಲ್ವ್ ಮಾಡ್ತಾ ಇದ್ದೀರಾ. ಯು ಆರ್ ನಾಟ್ ಗಿವಿಂಗ್ ಅಪ್. ಯಾವುದ್ರ ಮೇಲೂ ನೀವು ಗಿವ್ ಅಪ್ ಮಾಡ್ತಾ ಇಲ್ಲ. ಓಕೆ, ಸೊ ನಿಮ್ಮ ಸ್ಟ್ರೆಸ್ಸನ್ನು ನೀವು ಪಕ್ಕಕ್ಕೆ ಇಡ್ತಾ ಇದ್ದೀರಾ. ಜನ ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಏನು ಸುಳ್ಳು ಹೇಳ್ತಾ ಇದ್ದಾರೋ ಅದನ್ನು ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ನೀವು ನಿಮ್ಮ ಲೈಫಲ್ಲಿ ಏನೇ ಡಿಸಪಾಯಿಂಟ್ಮೆಂಟ್ ಬರಲಿ, ಏನೇ ಬರಲಿ, ಅದೊಂದು ಶಾರ್ಟ್ ಪೀರಿಯಡ್ ಅಂತ ನಿಮಗೆ ಗೊತ್ತಾಗಿದೆ. ಅದನ್ನು ಎದುರಿಸಿದ್ರೆ ಮಾತ್ರ ಅದನ್ನು ಇದು ಮಾಡೋದಕ್ಕಾಗತ್ತೋ ಅನ್ನೋದು ಗೊತ್ತಾಗ್ತದೆ. ಆ್ಯಂಡ್ ಖಂಡಿತ ನೀವು ಈ ಒಂದು ಎನರ್ಜಿಯಲ್ಲಿದ್ದರೆ ನಿಮಗೆ ಸಾಕಷ್ಟು ಹೆಲ್ಪ್ ಕೂಡ ಬರ್ತಾ ಇದೆ. ಸೊ ನಿಮ್ಮ ಫ್ಯಾಮಿಲಿ ಇದೆ ನಿಮ್ಮ ಜೊತೆ, ನಿಮ್ಮ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಸೊ ಪ್ರಾಬಲಿ ನೀವು ಒಳ್ಳೆ ವ್ಯಕ್ತಿನ ಭೇಟಿ ಆಗ್ತಾ ಇದ್ದೀರಾ, ಯಾರು ನಿಮ್ಮನ್ನು ನಿಮ್ಮ ಟ್ರೂ ಪರ್ಸ್ನಾಲಿಟಿನ ತೋರಿಸ್ಕೊಡ್ತಾರೆ. ನೀವು ಯಾಕೆ ಹೀಗಿರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ 4ನೇ ವಾರದಲ್ಲಿ 5 ಆಫ್ ವಾಂಡ್ಸ್ ಏನಕ್ಕಿದೆ? ಓಕೆ, 5 ಆಫ್ ವಾಂಡ್ಸ್ ಏನಕ್ಕಿದೆ ಅಂದರೆ, ಇಲ್ಲಿ ಯೂನಿವರ್ಸ್ ನಿಮಗೆ ಚಪ್ಪಾಳೆ ತಟ್ತಾ ಇದೆ. ಏನಕ್ಕೆ ಚಪ್ಪಾಳೆ ತಟ್ತಾ ಇದೆ ಅಂದರೆ, ನೀವು ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಬಂದ್ರೂ ನಿಲ್ಲೋದಕ್ಕೆ ಸಂಪೂರ್ಣವಾಗಿ ನಿಂತಿದ್ದೀರಾ. ಆ್ಯಂಡ್ ಯುದ್ಧಕ್ಕೆ ನಿಂತಿದ್ದೀರಾ. ಸೊ ಏನೇ ಆಗಲಿ ಅದನ್ನು ನಾನು ಫೈಟ್ ಮಾಡ್ತೀನಿ, ಏನೇ ಬರಲಿ ಅದನ್ನು ಕ್ಲಾರಿಟಿ ತೊಗೊತೀನಿ. ಅದು 2 ಫ್ರೆಂಡ್ಸ್ ಮಧ್ಯದಲ್ಲಿ ಇರ್ಬೋದು, ಸಿಚುವೇಶನ್ಸ್ ಇರ್ಬೋದು, ನಿಮ್ಮ ಹಿಂದೆ ಮಾಡ್ತಾ ಇರೋ ಕೆಲವೊಂದು ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಮಾಡ್ತಾ ಇರೋ ಕೆಲವೊಂದು ಪ್ಲ್ಯಾನ್ಸ್ ಇರಬಹುದು. ಸೊ ಇದನ್ನೆಲ್ಲವನ್ನೂ ಕೂಡ ನೀವು ಸ್ಟ್ರಾಂಗ್ ಆಗಿ ನಿಲ್ಲಿಸ್ತಾ ಇದ್ದೀರಾ. ಓಕೆ, ಸೊ ತುಂಬ ಹುಷಾರಾಗಿ 4ನೇ ವಾರದಲ್ಲಿ ನಿಮ್ಮ ಬ್ಯಾಟಲ್ ಫೀಲ್ಡ್ನ ನೀವು ಚಾಯ್ಸ್ ಮಾಡ್ಕೊಂಡ್ರೆ, ನೀವು ವಿನಾಕಾರಣ ಯಾರನ್ನೂ ಎದುರಾಕೊತಿಲ್ಲ, ಯಾರನ್ನ ಎದುರಾಕೊಬೇಕೋ ಅವ್ರನ್ನೇ ಎದುರಾಕೊತಾ ಇದ್ದೀರಾ. ಆ್ಯಂಡ್ ಅದರಲ್ಲಿ ನೀವು ಸಫಲ ಕೂಡ ಆಗ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನಿಮಗೆ ಲೇಟ್ ಮ್ಯಾರೇಜಸ್ ಇರ್ಬೋದು, ಅಥವಾ ನಿಮಗೆ ರಿಲೇಷನ್ಶಿಪ್ ಅನ್ಎಕ್ಸ್ಪೆಕ್ಟೆಡ್ ದುಡ್ಡು ಬರ್ತಾ ಇರ್ಬೋದು, ಟ್ರಾವೆಲ್ ಬರ್ತಾ ಇರ್ಬೋದು, ಆ್ಯಂಡ್ ಎಲ್ಲವೂ ಬರ್ತಾ ಇದೆ. ಸೊ
ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ದುಡ್ಡಿನ ವಿಚಾರದಲ್ಲಿ ಹುಷಾರಾಗಿರಿ. ಯಾರನ್ನು ನೀವು ತೆಗಿಬೇಕು ಅವರನ್ನು ತೆಗೀರಿ. ನಿಮ್ಮ ಲೈಫಲ್ಲಿ ಬ್ಯಾಗೇಜಸ್ ಇದ್ದರೆ ಅದನ್ನು ಕೂಡ ತೆಗೀರಿ. ಸೊ ನೀವು ಪ್ರಾಬಬಲಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ವ್ಯಕ್ತಿ ನಿಮಗೆ ಭೇಟಿ ಆಗ್ಬೋದು, ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಇನ್ನೊಬ್ಬ ಪಾರ್ಟ್ನರ್ನ ನೀವು ಲೈಫ್ ಲಾಂಗ್ ಪಾರ್ಟ್ನರ್ನ ನೀವು ಭೇಟಿ ಆಗಬಹುದು. ಓಕೆ, ಸೊ ಏನೋ ಒಂದನ್ನು ನೀವು ಕೊಂಡ್ಕೊತೀರಾ ಗುಡ್ ಪ್ರೈಸಲ್ಲಿ, ಅಂದರೆ ರೀಸ್ನೇಬಲ್ ಪ್ರೈಸಲ್ಲಿ ಏನೋ ಒಂದು ಕೊಂಡ್ಕೊತೀರಾ 5ನೇ ವಾರದಲ್ಲಿ. ಸೊ ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ಸೊ ಇದ್ರ ಕಡೆ ಗಮನ ಕೊಡಬೇಡಿ. ನಿಮ್ಮ ಫೀಲಿಂಗ್ಸ್ ಏನು ತೋರಿಸ್ತಾ ಇದೆ, ಓಕೆ, ನಿಮ್ಮ ಓನ್ ಫೀಲಿಂಗ್ಸ್ ಏನಿದೆ ಅದ್ರ ಕಡೆ ಆದ್ಯತೆಗಳನ್ನು ಜಾಸ್ತಿ ಕೊಡಿ. ಓಕೆ, ಸೊ ನಿಮ್ಮ ಹೆಲ್ತ್ ಹೇಗಿರುತ್ತೆ ನೋಡೋಣ. ನಿಮ್ಮ ಹೆಲ್ತ್ ಹೇಗಿರುತ್ತೆ? ನೇಷನ್ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2. ಅವರ ಹೆಲ್ತ್ ಹೇಗಿರುತ್ತೆ ನವೆಂಬರ್ ತಿಂಗಳು? ಓ ಮೈ ಗಾಡ್. ಓಕೆ, ನವೆಂಬರ್ ತಿಂಗಳಲ್ಲಿ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ನೀವು ಆಲ್ರೆಡಿ ಹೆಲ್ತ್ ಇಶ್ಯೂಸಲ್ಲಿ ತುಂಬ ಪೆಟ್ಟುಗಳನ್ನು ತಿಂದಿದ್ದೀರಾ. ಸೊ ನವೆಂಬರ್ ತಿಂಗಳಲ್ಲಿ ಏನೋ ಆಲ್ರೆಡಿ ನಾನು ಹೇಳಿರೋ ಥರ ನಿಮ್ಮ ಎಮೋಷನ್ಸ್ಗೆ ನೀವು ಗೌರವ ಕೊಡ್ತೀರಾ, ಆ್ಯಕ್ಷನ್ಸ್ನ ತೊಗೊತೀರಾ, ತುಂಬ ಸ್ಟ್ರಾಂಗಾಗಿ ನಿಲ್ತೀರಾ. ಆ್ಯಂಡ್ ಖಂಡಿತ ನಿಮಗೋಸ್ಕರ ನೀವು ನವೆಂಬರ್ ತಿಂಗಳು ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊತೀರಾ. ಸೊ ನಿಮಗೆ ನಿಮ್ಮ ಹೆಲ್ತ್ ಚೆನ್ನಾಗಿಲ್ದಾಗ ಯಾರು ನೋಡ್ಕೊಂಡಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾರು ಮಾಡಿದ್ರು ಮಾಡಲಿಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಯಾರಿದ್ದರೂ ಬಿಟ್ಟರು ತಲೆ ಕೆಡಿಸ್ಕೊಳ್ಳಲ್ಲ. ಪ್ರಾಬಬಲಿ ನಿಮ್ಮ ಲೈಫಿಂದ ಯಾರೋ ಒಬ್ಬರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತಿದ್ರಿ. ಪ್ರಾಬಬಲಿ ಇವಾಗ ಅದು ಬ್ಲೆಸ್ಸಿಂಗ್ಸ್ ಥರ ನೀವು ನೋಡ್ತಾ ಇದ್ದೀರಾ. ಸೊ ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ನಿಮ್ಮ ಭಾವನೆಗಳನ್ನು ತುಂಬ ಸ್ಟ್ರಾಂಗಾಗಿ ತೊಗೊತಾ ಇದ್ದೀರಾ, ಸೆಲ್ಫ್ ಕೇರ್ನ ಮಾಡ್ತಾ ಇದ್ದೀರಾ. ಕಂಗ್ರ್ಯಾಟ್ಸ್. ಸೊ ರೆಬೆಲ್ ಕಾರ್ಡ್ಸ್ನ ತೆಗೆದಿದ್ದೀನಿ. ಸೊ 18+ ರೀಡಿಂಗ್ಸ್ ಇರೋದ್ರಿಂದ ಇದರಲ್ಲಿ ಕೆಲವೊಂದು ವರ್ಡ್ಸ್ನ ನಾನು ತೋರಿಸೋದಕ್ಕೆ ಆಗೋದಿಲ್ಲ. ಸೊ ನೀವು ನವೆಂಬರ್ ತಿಂಗಳು ಏನನ್ನು ಮಾಡಬೇಕು? ರೆಬೆಲ್ ಕಾರ್ಡ್ ಅಂದರೆ ಸೊ ರೆಬೆಲ್. ಓಕೆ, ಸೊ ಅಗೇನ್ ಕ್ವೀನ್ ಆಫ್ ವಾಂಡ್ಸ್ ಇಸ್ ಅ ರೆಬೆಲ್. ಓಕೆ, ಸೊ ಅವಳಿಗೆ ಏನು ಅನಿಸುತ್ತೋ ಅವಳು ಮಾಡೇ ಮಾಡ್ತಾಳೆ. ಸೊ ರೆಬೆಲ್ ಕಾರ್ಡ್ ಓಕೆ, ಸೊ ನೀವು ರೆಬೆಲ್ ಆಗಲೇಬೇಕಾಗಿದೆ. ಸೊ ಚೇಂಜಸ್ ಮಾಡಬೇಕು ಅಂದರೆ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ನೀವು ಹೋರಾಡಬೇಕಾಗತ್ತೆ. ಓಕೆ, ಸೊ ರೆಬೆಲಿಂಗ್ ಈಸ್ ಏನನ್ನು ಯಾರೋ ಒಬ್ಬರು ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರೊಂದು ಚೌಕಟ್ಟನ್ನು ಹಾಕಿದಾರೋ ಆ ಚೌಕಟ್ಟಿಂದ ಹೊರಗೆ ಬರೋದೇ ರೆಬೆಲ್. ಸೊ ನೀವು ಅದನ್ನು ಮಾಡ್ತಿದ್ದೀರಾ ಅಂದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ನ ತರ್ತಾಯಿದ್ದೀರಾ ಅಂತ. ಸೊ ನೀವು ಏನನ್ನು ಮಾಡಬಾರ್ದು ನವಂಬರ್ ತಿಂಗಳು, ಏನನ್ನು ಮಾಡಕೂಡ್ದು? ಯು ನೀಡ್ ಅ ಬಿಗ್ ಹಕ್. ಓಕೆ, ಸೊ ಇಲ್ಲಿ ಸ್ಕ್ವೀಸ್. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರಾಬಬಲಿ ನೀವು ನವಂಬರ್ ತಿಂಗಳು ಏನನ್ನು ಮಾಡಬಾರ್ದು ಅಂದರೆ ತುಂಬ ಯಾರಿಗೂ ಏನೋ ಅವ್ರಿಗೆ ನನ್ನ ಸಪೋರ್ಟ್ ಬೇಕು, ನನ್ನ ಸಪೋರ್ಟ್ ಇಲ್ಲ ಅಂದರೆ ಅವ್ರಿಗಾಗಲ್ಲ, ನನ್ನ ವಾಯ್ಸ್ ಅವ್ರು ಕೇಳಿಸ್ಕೊಬೇಕು, ನನ್ನ ವಾಯ್ಸ್ ಅವ್ರು ಕೇಳಿಸ್ಕೊಂಡಿಲ್ಲ ಅಂದರೆ ಅವ್ರಿಗೇನೋ ಆಗಿಬಿಡುತ್ತೆ. ಆ್ಯಂಡ್ ಹೋಗಿ ಬಂದು ಯಾರಿಗಾರ ನೀವು ಹಕ್ಸ್ನ ಕೊಡ್ತಾ ಇದ್ದೀರಾ ವಿನಾಕಾರಣ. ಸ್ಟಾಪ್ ಇಟ್. ಓಕೆ, ಸೊ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ, ನಿಲ್ಲಿಸಿ. ಆ್ಯಂಡ್ ನಿಮ್ಮನ್ನು ನೀವು ತಪ್ಕೊಳ್ಳಿ. ಓಕೆ, ಸೊ ಲಾಸ್ಟ್ ನಾಟ್ ದ ಲೀಸ್ಟ್ ನಮ್ಮ ಗಣೇಶನ ಗೈಡೆನ್ಸ್ ನೋಡೋಣ. ರಿವಿಲೇಷನ್. ಏನೋ ಒಂದು ನಿಮ್ಮ ಲೈಫಲ್ಲಿ ಏನೋ ಸತ್ಯಗಳು ಹೊರಗೆ ಬರ್ತಾ ಇದೆ, ಅಥವಾ ನಿಮ್ಮ ಬಗ್ಗೆನೂ ಏನೋ ಒಂದು ನಿಮಗೆ ಅರ್ಥ ಆಗ್ತಾ ಇದೆ, ಏನೋ ಒಂದು ಪ್ಯಾಟ್ರನ್ ಇದೆ ನಿಮ್ಮ ಬಗ್ಗೆನೇ ಅಥವಾ ಬೇರೆಯವ್ರ ಬಗ್ಗೆ. ಅದೆಲ್ಲವೂ ಸಹ ಏನೋ ಗಣೇಶ ನಿಮ್ಮನ್ನು ತೋರಿಸ್ತಾ ಇದ್ದಾನೆ. ಓಕೆ, ಸೊ ಪ್ರಾಬಬಲಿ ಗಣೇಶ ನಿಮಗೆ ನವೆಂಬರ್ ತಿಂಗಳು ಕೆಲವೊಂದು ಚಾಬಿಗಳನ್ನು ಕೊಡ್ತಾ ಇದ್ದಾರೆ, ಕೀಸ್ನ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ನಿಮ್ಮ ಒಳಗಿನ ಆಂತರಿಕ ಹಾಗೂ ಹೊರಗಿನ ಕೆಲವೊಂದು ಇಂಬ್ಯಾಲೆನ್ಸ್ ಏನಿದೆ ಅದಕ್ಕೆ. ಓಕೆ, ಸೊ ನಿಮ್ಮ ಬೇಸಿಕ್ಸ್ ಏನೇ ಇದ್ರೂ ಅದಕ್ಕೆ ವಾಪಸ್ ಬನ್ನಿ ಅನ್ನೋ ರೀತಿಯಲ್ಲಿ ಈ ಒಂದು ಗೈಡೆನ್ಸ್ ಇದೆ. ಸೊ ತಲೆಯಲ್ಲಿ ತುಂಬ ಏನೇನೋ ಇಟ್ಕೊಬೇಡಿ. ಬೇರೆಯವರ ಒಪಿನಿಯನ್ಸ್ ಇರ್ಬೋದು, ಬೇರೆಯವರ ಏನೋ ಒಂದು ಇರ್ಬೋದು, ಅದನ್ನು ಹೊರಗೆ ಹೋಗಬೇಡಿ.
ಓಕೆ, ಥ್ಯಾಂಕ್ ಯು ಡಿವೈನ್. ಓಕೆ, ಸೊ ಡಿವೈನ್ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಸು, ಫ್ರೆಂಡ್ಶಿಪ್ಸಲ್ಲಿ ಎಲ್ಲಿ ನೀವು ಸೆಟಲ್ ಆಗಬೇಕು, ಎಲ್ಲಿ ನೀವು ಸೆಟಲ್ ಆಗಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಟೈಮ್ ಇಲ್ಲ ನಿಮಗೆ. ಆದಷ್ಟು ಬೇಗ ಕೆಲವೊಂದನ್ನು ನೀವು ಕ್ಲಿಯರ್ ಮಾಡಬೇಕಾಗಿದೆ, ಕೆಲವೊಂದನ್ನು ನೀವು ಇಟ್ಕೋಬೇಕಾಗಿದೆ. ಓಕೆ, ಸೊ ವರ್ಕ್ ಪ್ಲೇಸಲ್ಲಿ ಚೇಂಜಸ್ ಆಗ್ತಾ ಇದೆ, ಆ್ಯಂಡ್ ಆ ವರ್ಕ್ ಪ್ಲೇಸಲ್ಲಿ ಚೇಂಜಸ್ ಏನು ಆಗ್ತಾ ಇದೆಯೋ ಅದು ನಿಮ್ಗೆ ಒಳ್ಳೇದಕ್ಕೆ ಆಗ್ತಾ ಇದೆ. ನಿಮ್ಮ ಫೈನಾನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಿಮ್ಮ ಫೈನಾನ್ಸಸ್ ಇನ್ಕ್ರೀಸ್ ಆದರೆ ದುಡ್ಡನ್ನು ಖರ್ಚು ಮಾಡಿ ನಿಮಗೋಸ್ಕರ, ಅಥವಾ ಏನೋ ಒಂದು ಬೇರೆ ಒಳ್ಳೆ ವರ್ಷನ್ನ ಕಲಿಯೋದಕ್ಕೋಸ್ಕರ, ಅಥವಾ ಎಲ್ಲಿ ನೀವು ಖರ್ಚು ಮಾಡಬೇಕೋ ಖರ್ಚು ಮಾಡಬೇಡಿ. ತುಂಬ ಕಂಜೂಸ್ತನ ತೋರ್ಸೋಕ್ಕೆ ಹೋಗಬೇಡಿ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಟೈಮ್ ಯಾರಿಗೂ ನಿಲ್ಲೋದಿಲ್ಲ, ಟೈಮನ್ನು ಯೂಸ್ ಮಾಡಿ. ಓಕೆ, ಒಂದು ಟ್ರಿಪ್ ಬರ್ಬೋದು, ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿರೋ ಥರ. ಆ್ಯಂಡ್ ಈ ಒಂದು ಟ್ರಿಪ್ ನಿಮಗೆ ಕೆಲವೊಂದು ಸ್ಟ್ರಾಂಗ್ ಆಗೋದಕ್ಕೆ ಕೆಲವೊಂದು ದಾರಿಗಳನ್ನು ತೋರಿಸ್ಕೊಡ್ಬಹುದು. ಓಕೆ, ಸೊ ನಿಮ್ಮ ಟೈಮನ್ನು ಉಳಿಸ್ಕೊಳ್ಳಿ. ಬೇರೆ ಯಾರೆಲ್ಲ ನಿಮ್ಮ ಲೈಫಲ್ಲಿ ಏನೆಲ್ಲ ಕೆಟ್ಟದನ್ನು ತರ್ತಾ ಇದ್ದಾರೋ ಅಲ್ಲೆಲ್ಲೋ ಒಂದು ಕಡೆ ಒಳ್ಳೆ ಟೈಮ್ಸ್ ಇದೆ. ಓಕೆ, ಏನೋ ಒಂದು ಚೇಂಜಸ್ ಬೆಟ್ರ್ಗೋಸ್ಕರ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಎನರ್ಜಿನ ಉಳಿಸ್ಕೊಳ್ಳಿ, ನಾಟ್ ಫಾರ್ ಅದರ್ಸ್, ಬೇರೆಯವ್ರಿಗೋಸ್ಕರ ಅಲ್ಲ. ಓಕೆ, ಸೊ ಏನೋ ಒಂದು ಬೇಸಿಕ್ನ ನೀವು ಮರ್ತಿದ್ದೀರಾ, ಆ ಬೇಸಿಕ್ಸ್ನ ನೀವು ಮತ್ತೆ ಶುರು ಮಾಡಿ. ಅದೇ ಬೆಳಗ್ಗೆ ಬೇಗ ಇರೋದಿರ್ಬೋದು, ಅಥವಾ ಒಂದು ರುಟೀನ್ ಮಾಡ್ಕೊಂಡಿರ್ಬೋದು, ಈ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ, ಅಥವಾ ನೀವು ಮಂತ್ರಗಳನ್ನು ಹೇಳ್ತಾ ಇರ್ಬೋದು, ಎಕ್ಸಸೈಸ್ಗಳನ್ನು ಮಾಡ್ತಾ ಇರ್ಬೋದು, ಯಾರಿಗೂ ಏನೋ ನೀವು ಹೆಲ್ಪ್ ಮಾಡ್ತಿರ್ಬೋದು, ಅದರಿಂದ ನಿಮಗೆ ಸಾಕಷ್ಟು ಹೆಲ್ಪ್ ಸಿಗ್ತಾ ಇರ್ಬೋದು. ಪ್ರಾಬಬಲಿ ಯಾವುದೋ ಒಂದು ಫ್ರೆಂಡ್ಶಿಪ್ನ ನೀವು ತುಂಬ ಕೀಳಾಗಿ ನೋಡಿರ್ಬೋದು, ಅವ್ರ ಬಗ್ಗೆ ಕೀಳಾಗಿ ಮಾತಾಡಿರ್ಬೋದು. ಯು ನೀಡ್ ಟು ಆಸ್ಕ್ ಸಾರಿ ದೇರ್. ಅಲ್ಲಿ ಎಲ್ಲವನ್ನು ಸರಿ ಮಾಡಿಕೊಂಡಾಗ ಯು ಬಿಕೇಮ್ ಅ ರೆಬೆಲ್. ರೆಬೆಲ್ ಅನ್ನೋದು ಯಾರೋ ಒಂದು ಹೇಳಿದ್ದನ್ನು ಅದನ್ನು ಇದು ಮಾಡೋದಲ್ಲ. ರೆಬೆಲ್ ಮೀನ್ಸ್ ನಿಮ್ಮಲ್ಲಿ ಏನೋ ಒಂದಿದೆ, ಅದನ್ನು ಕೂಡ ನೀವು ಹೊರತುಪಡಿಸಿ ಅದನ್ನು ನೀವು ಸರಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ರೆಬೆಲ್. ಓಕೆ, ಇಲ್ಲ ನಾನು ಹಿಂಗೆ ಇರ್ಕೂಡ್ದು, ನಾನು ಬೇರೆ ಥರ ಇರಬೇಕು, ನಾನು ಈ ಥರ ಇರೋದು ಒಳ್ಳೆಯದಲ್ಲ ಅನ್ನೋದನ್ನು ನಿಮಗೂ ಬರಬೇಕು. ಸೊ ದಟ್ಸ್ ವಾಟ್ ಗಣೇಶ ಇಸ್ ಟೆಲಿಂಗ್ ಯು. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ಸ್ ಅಥವಾ ಆನ್ಸರ್ ಕಾರ್ಡ್ಸ್. ಉತ್ತರನೂ ಒಂದು ಬ್ಲೆಸ್ಸಿಂಗ್ಸ್ ಅಲ್ವಾ? ಸೊ ಆನ್ಸರ್ಸ್ ಆರ್ ಬ್ಲೆಸ್ಸಿಂಗ್ಸ್. ಸೊ ನಿಮಗೇನು ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದು ನೋಡೋಣ. ಹೆಲ್ಪ್ಫುಲ್ ಪೀಪಲ್, ಎಕ್ಸಾಕ್ಟ್ಲಿ. ಸೊ ನಿಮ್ಮ ಲೈಫಲ್ಲಿ ತುಂಬ ಜನ ಹೆಲ್ಪ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಅವರ ಹೆಲ್ಪ್ನ ತಗೊಳ್ಳಿ. ಆ್ಯಂಡ್ ಆ ಹೆಲ್ಪ್ಫುಲ್ ಪೀಪಲ್ ಖಂಡಿತ ನಿಮ್ಮ ಲೈಫಲ್ಲಿ ಬರ್ತಾರೆ. ಆ್ಯಂಡ್ ಇಟ್ಸ್ ಆಲ್ರೆಡಿ ನವಂಬರ್ ತಿಂಗಳು. ಸೊ ನೋ ನೀಡ್ ಟು ವರಿ. ಸೊ ತಲೆ ಕೆಡ್ಸ್ಕೊಂಬಿಡಿ ಜಾಸ್ತಿ. ಹೆಲ್ಪ್ಫುಲ್ ಪೀಪಲ್ ಹೆಲ್ಪ್ ತೊಗೊಳ್ಳಿ. ಸಮ್ಟೈಮ್ಸ್ ನಿಮಗೆ ತುಂಬ ಕಷ್ಟ ಆಗುತ್ತೆ ಬೇರೆಯವರಿಂದ ಹೆಲ್ಪ್ ತೊಗೊಳೋದಕ್ಕೆ, ಬಟ್ ಅದನ್ನೇ ನಾವು ಕಂಟಿನ್ಯೂ ಮಾಡಕೂಡ್ದು. ಹೆಲ್ಪ್ ಸಿಗ್ತಾ ಇದೆ, ತೊಗೊಬೇಕು. ಬಿಕಾಸ್ ನಾಳೆ ಒಂದಿನ ಹೆಲ್ಪ್ ತೊಗೊಂಡಾದ್ಮೇಲೆ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೋದು ಅಲ್ವಾ? ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಆ್ಯಂಡ್ ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಬಂದು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಫೈಲ್ ನಂಬರ್ 3 ಯಾರು ಸ್ಟ್ರಾಬೆರೀಸ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಸ್ಟ್ರಾಬೆರೀಸ್ನ ಚಾಯ್ಸ್ ಮಾಡಿದ್ದೀರಾ ಅಂದರೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಅಬಂಡೆನ್ಸ್ ಬರ್ತಾ ಇದೆ. ಹೆಲ್ತ್ ವೈಸ್, ಫೈನಾನ್ಷಿಯಲಿ, ಎಲ್ಲ ಥರದಲ್ಲೂ ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೆಯದಾಗ್ತಾ ಇದೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಓಕೆ, ಸೊ ನಿಮಗೆ ಇವತ್ತು ನಿಮಗೆ ಆ ವಿಷಸ್ ಕಾಣಿಸ್ತಾಲೇ ಇರ್ಬೋದು, ಅಥವಾ ನಿಮಗೆ ಆ ಒಂದು ಒಳ್ಳೆಯ ಸಮಯ ಕಾಣಿಸ್ದಲೇ ಇರ್ಬೋದು. ಬಟ್ ಸ್ವಲ್ಪ ದಿನದೊಳಗೆ ನಿಮ್ಗೆ ಅದು ಕಾಣಿಸುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲನೂ ಸಿಗುತ್ತೆ, ಆ್ಯಂಡ್ ನೀವು ಪರಿಶ್ರಮ ಮಾಡೋದಕ್ಕೆ ಶಕ್ತಿನೂ ಬರುತ್ತೆ. ಓಕೆ, ಸೊ ಮೊದಲನೇದಾಗಿ ನಾವು ಗಣೇಶನ ಮಾರ್ಗದರ್ಶನ ತಗೊಳ್ಳೋಣ. ಇಡೀ ನವಂಬರ್ ತಿಂಗಳಿದನ್ನು ನೀವು ಪಾಲಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಸೊ ಅದನ್ನು ನೋಡೋಣ. ಸೊ ಫಸ್ಟ್ ನಿಮ್ಮ ಎನರ್ಜಿ, ಓವರಾಲ್ ಎನರ್ಜಿ ನವಂಬರ್ ತಿಂಗಳು ಏನಿರುತ್ತೆ ಅನ್ನೋದನ್ನು ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 3 ಯಾರು ಸ್ಟ್ರಾಬೆರಿನ ಚಾಯ್ಸ್ ಮಾಡಿದ್ದಾರೆ ಅವರ ಓವರಾಲ್ ಎನರ್ಜಿ ಹೇಗಿರುತ್ತೆ? ಓ ಮೈ ಗಾಡ್, 10 ಆಫ್ ಸಾರ್ಟ್ಸ್. ಬಟ್
ಇಲ್ಲಿ ಈ ಎನರ್ಜಿ ಇರೋದ್ರಿಂದ ನನಗೂ ಖುಷಿ ಆಗ್ತದೆ. ಯಾಕಂದರೆ ಈ ಎನರ್ಜಿ ಹೇಗಿದೆ ಅಂದರೆ ಆಲ್ರೆಡಿ ನೀವು ನೋಡಿಬಿಟ್ಟಿದ್ದೀರ. ಯಾರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಯಾರು ನಿಮ್ಮ ವಿಶ್ವಾಸದ ಪಾತ್ರ ಇದ್ದಾರೆ, ಯಾರು ನಿಮಗೆ ವಿಶ್ವಾಸಘಾತಗಳನ್ನು ಮಾಡಿದ್ದಾರೆ, ಯಾರು ಹೇಗೆ ಮಾತಾಡ್ತಾರೆ, ಯಾವ ಟೈಮಲ್ಲಿ ಏನನ್ನು ಮಾತಾಡ್ತಾರೆ, ಅವರನ್ನು ನೀವು ಚಾಯ್ಸ್ ಮಾಡಿದಾಗ ಅವ್ರು ನಿಮ್ಮನ್ನು ಚಾಯ್ಸ್ ಮಾಡ್ತಾರೋ ಬಿಡ್ತಾರೋ, ಅವರ ಯುನೋ ಒಂದು ಮಾತು ಒಂದು ಸಮಯದಲ್ಲಿ ಏನಿರುತ್ತೋ, ಇನ್ನೊಂದು ಮಾತು ಇನ್ನೊಂದು ಸಮಯದಲ್ಲಿ ಏನಿರುತ್ತೋ. ಪ್ರಾಬಲಿ ನಿಮ್ಮ ನವಂಬರ್ ತಿಂಗಳು ಎನರ್ಜೀಸು ತುಂಬ ಜನ ನಿಮ್ಮ ಅಗೇನ್ಸ್ಟ್ ಇದ್ದಾರೆ, ತುಂಬ ಜನ ನಿಮ್ಮನ್ನು ಮೋಸ ಮಾಡಿದ್ದಾರೆ, ತುಂಬ ಜನ ನಿಮ್ಮ ಲೈಫನ್ನು ಹೋಪ್ಸನ್ನು ಕಳ್ಕೊಂಡಿದ್ದಾರೆ ಅನ್ನೋ ಒಂದು ಎನರ್ಜಿ ನಿಮ್ಮದಾಗಿರುತ್ತೆ. ಸೊ ಬಟ್ ನಾನು ಈ ಕಾರ್ಡ್ ಬಂದಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಕ್ಲಾರಿಟಿ ತೊಗೊತೀನಿ. ಈವನ್ ಹೆಲ್ತ್ ವೈಸ್ ಕೂಡ ಪ್ರಾಬಲಿ ನಿಮಗೆ ಸಾಕಷ್ಟು ಕಷ್ಟಗಳು ಬರ್ತಾ ಇರ್ಬೋದು, ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ಬೋದು, ನಿಮ್ಮವರೇ ನಿಮಗೆ ಮೋಸ ಮಾಡೋ ಒಂದು ಸನ್ನಿವೇಶ ಇರಬಹುದು. ಸೊ ಈ ಎನರ್ಜಿನ ಎಕ್ಸ್ಪ್ಲೇನ್ ಮಾಡಿ ದಯವಿಟ್ಟು. ಎನರ್ಜಿನ ಎಕ್ಸ್ಪ್ಲೇನ್ ಮಾಡೋದು ಹೇಗೆ ಅಂದರೆ, ಪ್ರಾಬಬಲಿ ಈ ಹಿಂದೆ ತುಂಬ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ಯೂನಿವರ್ಸ್. ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಮನಸ್ಥಿತಿಗಳಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಕೆಲವೊಂದರಿಂದ ಹೊರಗೆ ಬರೋದಕ್ಕೆ ನೀವು ತುಂಬ ಕಾದ್ಬಿಟ್ಟಿದ್ದೀರ. ತುಂಬ ಕಾಯೋದು ಸರಿ ಇಲ್ಲ. ಕೆಲವೊಂದು ಟೈಮಲ್ಲಿ ನಾವು ಯಾವ ನಿರ್ಧಾರನ ತಗೊಂಡಿಲ್ಲ ಅಂದರೆ ಅದು ಬೇರೆ ಥರ ಟರ್ನ್ ಆಗುತ್ತೆ. ಸೊ ನೀವು ಚಾನ್ಸ್ ಇದ್ದಾಗ ಆ ಒಂದು ಚಾನ್ಸನ್ನು ತಗೊಂಡಿಲ್ಲ ಅಂದರೆ ಅದೇ ನಿಮ್ಮನ್ನು ಹಾಳು ಮಾಡುತ್ತೆ. ಓಕೆ, ಸೊ ಪ್ರಾಬಬಲಿ ನೀವು ಕೆಲವೊಂದನ್ನು ಅಕ್ಸೆಪ್ಟ್ ಮಾಡಿಲ್ಲ, ಹಾಗಾಗಿ ನೀವು ಈ ಒಂದು ಎನರ್ಜೀಸಲ್ಲಿ ಇದ್ದೀರಾ. ಬಟ್ ಇಲ್ಲಿ ಪಾಸಿಟಿವ್ ಏನಿದೆ ಅಂದರೆ ನೀವು ಇದನ್ನು ಮ್ಯಾನೇಜ್ ಮಾಡ್ತೀರಾ ನವಂಬರ್ ತಿಂಗಳು. ಸೊ ನವಂಬರ್ ತಿಂಗಳಲ್ಲಿ ಪ್ರಾಬಲಿ ದುಡ್ಡಿನ ವಿಚಾರದಲ್ಲಿ ಅಥವಾ ಆಫರ್ಗಳ ವಿಚಾರದಲ್ಲಿ ನೀವು ಸಮಾಧಾನವಾಗಿ ಡಿಸಿಷನ್ಸ್ನ ತೊಗೊಂಡಿಲ್ಲ ಅಂದರೆ ಕಳ್ಕೊಳ್ಳೋ ಸಾಧ್ಯತೆಗಳಿದೆ. ಸೊ ನವಂಬರ್ ತಿಂಗಳು ನೀವು ಡಿಸಿಷನ್ಸ್ ಮಾಡಿಲ್ಲ ಅಂದರೆ ಕಷ್ಟ ಇದೆ. ಬಾಟಮ್ ಆಫ್ ದ ಡೆಕ್ 9 ಆಫ್ ಸಾರ್ಟ್ಸ್. ಸೊ ನವಂಬರ್ ತಿಂಗಳಲ್ಲಿ ನೀವು ನಿಮ್ಮ ತಲೆಯೊಳಗೇ ನೀವಿದ್ದರೆ ಕೆಲವೊಂದು ಸಿಚುವೇಶನ್ಸ್ನ ನೀವು ಕಳ್ಕೊಬೇಕಾಗತ್ತೆ. ಆ್ಯಂಡ್ ಕಳೆದು ಹೋದ್ಮೇಲೆ ನಿರಾಶೆ ಆಗೋದು ಅಥವಾ ಬಿಟ್ರೇಡ್ ಫೀಲ್ ಆಗೋದು ಅದು ನಿಮ್ಮಿಂದ ಆಗುತ್ತೆ. ಸೊ ಗೊತ್ತಿದ್ದು ಕೆಲವೊಂದು ಡಿಸಿಷನ್ಸ್ನ ತೊಗೊಂಡ್ರೆ ನಿಮಗೆ ನೋವಾಗುತ್ತೆ. ಸೊ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ ನವಂಬರ್ ತಿಂಗಳು. ಓಕೆ, ಬಿ ಕೇರ್ಫುಲ್. ನಿಮ್ಮ ಎನರ್ಜಿ ಹೀಗೆ ಇಟ್ಕೋಬೇಡಿ. ಓಕೆ, 9 ಆಫ್ ಸಾರ್ಟ್ಸ್, ಅದರ ಅಪೋಸಿಟ್ ಎನರ್ಜಿ ಹೇಗೆ ಇಟ್ಕೋಬೇಕು. ಓಕೆ, ಸರಿ, ಇದರ ಅಪೋಸಿಟ್ ಎನರ್ಜಿ ಹೇಗೆ ಇಟ್ಕೋಬೇಕು ಅಂದರೆ, ಯಾವುದು ನಿಮಗೆ ಸರಿ ಅನಿಸಲ್ವೋ ಅದರಿಂದ ನೀವು ದೂರ ಸರಿಬೇಕು. ಓಕೆ, ಸೊ ನಿಮಗೆ ಅಲ್ಲಿ ಎಮೋಷ್ನಲಿ ಯಾರೂ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಅಥವಾ ನಿಮಗೆ ಏನೋ ಒಂದು ರೀತಿಯಲ್ಲಿ ಸರಿ ಹೋಗ್ತಾ ಇಲ್ಲ, ಅಥವಾ ನಿಮ್ಮ ವಿಚಾರಗಳು ಅಲ್ಲಿ ಫಿಟ್ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ಅದರಿಂದ ದೂರ ಸರಿಯೋ ಒಂದು ಧೈರ್ಯನ ಇಟ್ಕೊಳ್ಳಿ. ಓಕೆ, ಸೊ ಫೈಲ್ ನಂಬರ್ 3, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್. ಅದು ನಿಮ್ಮ ಎನರ್ಜಿ ಆಗಿರೋದ್ರಿಂದ ಚೇಂಜ್ ಮಾಡ್ಕೊಳ್ಳೋ ಎನರ್ಜಿಯೂ ನಿಮ್ಮ ಕೈಯಲ್ಲಿ ಇರುತ್ತೆ. ಹೌ ಟು ಚೇಂಜ್ ಇಟ್. ದೇವಸ್ಥಾನಗಳಿಗೆ ಹೋಗಿ ಅಥವಾ ಟ್ರಾವೆಲ್ ಮಾಡಿ ಅಥವಾ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ನಿಮ್ಮ ಅಡ್ವೈಸ್ಗಳನ್ನು ತಗೊಳ್ಳಿ. ಖಂಡಿತ ನಿಮ್ಮ ಎನರ್ಜೀಸ್ನ ನೀವು ಚೇಂಜ್ ಮಾಡ್ಕೊಬೋದು. ಓಕೆ, ಆ ಅಡ್ವೈಸ್ ಒಂದು ಒಳ್ಳೆ ಫ್ರೆಂಡ್, ಒಳ್ಳೆ ಟೀಚರ್, ಯಾರೇ ಇರ್ಬೋದು. ಸೊ ನಿಮಗೆ ಯಾವ ಕಡೆ ಅಟೆನ್ಷನ್ ಬೇಕೋ ಆ ಕಡೆ ನೀವು ಅಡ್ವೈಸ್ ತೊಗೊಳ್ಳಿ. ಓಕೆ, ಸೊ ಮೊದಲನೇ ವಾರದ ಎನರ್ಜೀಸ್ ನೋಡೋಣ. 2ನೇ ವಾರ, 3ನೇ ವಾರ ಹಾಗೂ 4ನೇ ವಾರ. ಹಾಗೆ ನಾನು ಕೆಲವೊಂದು ಕಾರ್ಡ್ಸ್ನ ತೆಗಿತೀನಿ ಕ್ಲಾರಿಫಿಕೇಷನ್ಗೋಸ್ಕರ.
ಆ್ಯಂಡ್ ಫ್ಯೂಚರ್ ಡೀಟೇಲ್ಸ್ ಸಹ. ಸೊ 9 ಆಫ್ ವಾಂಡ್ಸ್ ಮೊದಲನೇ ವಾರ, ಎರಡನೇ ವಾರ 5 ಆಫ್ ಸಾರ್ಡ್ಸ್, ಓ ಮೈ ಗಾಡ್, ಮೂರನೇ ವಾರ 6 ಆಫ್ ಪೆಂಟಿಕಲ್ಸ್ ಹಾಗೂ ನೈಟ್ ಆಫ್ ಕಪ್ಸ್. ಸೊ ಓವರಾಲ್ ನೀವು ಎನರ್ಜೀಸ್ನ ತೊಗೊಂಡ್ರೆ ಎರಡನೇ ವಾರದಲ್ಲಿ ನೀವು ತುಂಬ ಹುಷಾರಾಗಿರಬೇಕಾಗತ್ತೆ. ಸೊ ಎರಡನೇ ವಾರದಲ್ಲಿ ವಿನಾಕಾರಣ ಜಗಳಗಳು, ಡ್ರಾಮಾಗಳಿಗೆ ಹೋಗಬೇಡಿ. ಯಾರನ್ನೂ ಕೂಡ ಆ ಜಗಳಗಳಿಗೆ ಎಳಿಬೇಡಿ. ಓಕೆ, ಸೊ ಮೊದಲನೇ ವಾರದಲ್ಲಿ ನೀವು ಕೆಲವೊಂದನ್ನು ಬಿಟ್ಕೊಡೋದಿಲ್ಲ, ಹಠಮಾರಿತನ ಇರುತ್ತೆ. ಸೊ ಮೂರನೇ ವಾರದಲ್ಲಿ ಪ್ರಾಬಬಲಿ ನಿಮ್ಮ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ತುಂಬ ಹೆಲ್ಪ್ ಮಾಡೋದು ಅಥವಾ ತುಂಬ ಪ್ರೀತಿಸೋದು ಅಥವಾ ಕಾಳಜಿ ತೊಗೊಳೋದನ್ನು ಮಾಡೋಕ್ಕೆ ಹೋಗಬೇಡಿ. ನಾಲ್ಕನೇ ವಾರದಲ್ಲಿ ತುಂಬ ಚೆನ್ನಾಗಿದೆ. ಪ್ರಾಬಬಲಿ ನಿಮಗೆ ನಾಲ್ಕನೇ ವಾರದಲ್ಲಿ ಹೆಲ್ಪ್ ಸಿಗ್ಬೋದು. ಬಟ್ ನಾನು ಕಾರ್ಡ್ಸ್ನ ತೊಗೊತೀನಿ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಕೂಡ ಮಾಡೋಣ. ಸೊ ನೋಡೋಣ ಮೊದಲನೇ ವಾರದಲ್ಲಿ ನಿಮಗೆ 9 ಆಫ್ ವಾಂಡ್ಸ್ ಏನಕ್ಕಿದೆ. 9 ಆಫ್ ವಾಂಡ್ಸ್ ಏನಕ್ಕಿದೆ? ಸೊ ಇಲ್ಲಿ 9 ಆಫ್ ವಾಂಡ್ಸ್ ಏನಕ್ಕಿದೆ ಅಂದರೆ ಪ್ರಾಬಬಲಿ ಇಲ್ಲಿ ನೀವು ಕೆಲವೊಂದನ್ನು ನಿಮ್ಮ ಮ್ಯಾರೇಜ್ ಇರ್ಬೋದು, ತುಂಬ ಬೇಗ ಮ್ಯಾರೇಜ್ ಇರ್ಬೋದು, ಅಥವಾ ತುಂಬ ಬೇಗ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ತೊಗೊಂಡಿರ್ಬೋದು, ಅಥವಾ ಯಾರಿಗೋ ದುಡ್ಡು ಕೊಟ್ಟು ಸಿಕ್ಕಾಕ್ಕೊಂಡಿರ್ಬೋದು, ಅಥವಾ ಯುನೋ ಯಾರಿಂದನೋ ರೀಕನ್ಸಿಲಿಯೇಷನ್ಗೋಸ್ಕರ ಕಾಯ್ತಿದ್ದೀರ. ಅಂದರೆ ಮತ್ತೆ ಆ ವ್ಯಕ್ತಿನ ನೋಡೋದಕ್ಕೆ ಕಾಯ್ತಾ ಇರ್ಬೋದು ನೀವು. ಓಕೆ, ಸೊ ಅಥವಾ ಲೀಗಲಿ ಏನೋ ಒಂದು ಇಶ್ಯೂಸ್ ನಡೀತಾ ಇರ್ಬೋದು, ಡಿಸ್ಪ್ಯೂಟ್ಸ್ಗಳು ನಡೀತಾ ಇರಬಹುದು. ಓಕೆ, ಸೊ ಯಾರಿಗಾರ ನೀವು ಮೊದಲನೇ ವಾರದಲ್ಲಿ ಈ ಥರ ಭಾವನೆಗಳಿದೆ, ಈ ಥರ ನಡೀತಾ ಇದೆ ಅಂತ ಸಂಪೂರ್ಣವಾಗಿ ಒಂದು ಲೆಟರ್ನ ಬರೆದು ಕೊಟ್ಟರೆ ಬಹುಶಃ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರಿಗೆ ಬರಿತಿದ್ದೀರೋ ಅದು ಗೌರವಯುತವಾಗಿ ಬರೀರಿ. ಆ್ಯಂಡ್ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತಿದೆ. ಸೊ ಮೊದಲನೇ ವಾರದಲ್ಲಿ ನಿಮಗೆ ಗಿಫ್ಟ್ ಬರಬಹುದು ಮೆಟೀರಿಯಲಿಸ್ಟಿಕ್ಕಲಿ, ಬಟ್ ಫ್ಯೂಚರಲ್ಲಿ ಒಂದು ಲಾಂಗ್ ಟ್ರಿಪ್ ಇದೆ. ಸೊ ಡೋಂಟ್ ವರಿ, ಏನೂ ನಡೀತಾ ಇಲ್ಲ ಅಂತ. ಬಟ್ ಯಾರನ್ನಾರ ನೀವು ನಂಬ್ತಾ ಇದ್ದರೆ ತುಂಬ ಹುಷಾರಾಗಿರಿ ಮೊದಲನೇ ವಾರ. ಓಕೆ, ಸೊ ದುಡ್ಡಿನ ಬಗ್ಗೆ ಏನಾರ ನೀವು ಕಾಯ್ತಾ ಇದ್ದೀರಾ ಅಂದರೆ ತುಂಬ ಪೇಷನ್ಸ್ ಇಟ್ಕೊಳ್ಳಿ, ಆ ದುಡ್ಡು ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ಓಕೆ, ಸೊ ತುಂಬ ಜನ ನಿಮ್ಮ ದುಡ್ಡನ್ನು ಹಾಳು ಮಾಡಬೇಕು ಅಥವಾ ನಿಮ್ಮ ಮನಸ್ಥಿತಿನ ಹಾಳು ಮಾಡಬೇಕು ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ. ಬಟ್ ಪ್ರಾಬಬಲಿ ನಿಮಗೆ ಮೊದಲನೇ ವಾರದಲ್ಲಿ ತುಂಬ ಹುಷಾರಾಗಿರಬೇಕು ಅನ್ನೋದು ಇದೆ. ಆ್ಯಂಡ್ ಈವನ್ ನೀವೇನು ಕಮ್ಯುನಿಕೇಷನ್ ಮಾಡ್ತಾ ಇದ್ದೀರಾ ತುಂಬ ಹುಷಾರಾಗಿ ಮಾಡಿ. ಓಕೆ, ಪ್ರಾಬಲಿ ನೀವು ಅರ್ಲಿ ಮ್ಯಾರೇಜ್ ಏನು ಮಾಡ್ಕೊಂಡಿದ್ರು ಅದು ಸರಿ ಇರಲಿಲ್ಲ ಅಥವಾ ಚೆನ್ನಾಗಿರಲಿಲ್ಲ. ಬಟ್ ಎರಡನೇ ಮ್ಯಾರೇಜ್ಗೂ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ವೆಯ್ಟ್ ಮಾಡಿ, ತುಂಬ ಬೇಗ ಡಿಸಿಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ ಅನ್ನೋದಿದೆ. ಓಕೆ, ಸೊ ಎರಡನೇ ವಾರದಲ್ಲಿ 5 ಆಫ್ ಸಾರ್ಟ್ಸ್ ಏನಿದೆ. ಇಲ್ಲಿ ಕ್ವೀನ್ ಎನರ್ಜೀಸ್ ಬಹಳ ಇದೆ. ತುಂಬ ಜನ ನಿಮ್ಮ ಬಗ್ಗೆ ಹೊಟ್ಟೆ ಉರಿ ಇರೋರು, ಅಥವಾ ನೀವು ತುಂಬ ಅಟ್ರಾಕ್ಟಿವ್ ಇದ್ದೀರಾ, ಅಥವಾ ಫ್ರೆಂಡ್ಸು ತುಂಬ ಒನ್ ಫ್ರೆಂಡ್ ಈಸ್ ತುಂಬ ಕೇರಿಂಗ್ ಅಥವಾ ಏನಾರು ಇದ್ದರೆ ತುಂಬ ಹುಷಾರಾಗಿರಿ. ಇನ್ನೊಂದು ಫ್ರೆಂಡ್ ಸುಳ್ಳು ಹೇಳ್ತಾ ಇದ್ದಾರೆ, ಬಟ್ ಅದು ನಿಮ್ಮ ಸುಳ್ಳು ಗೊತ್ತಾಗ್ತಾ ಇಲ್ಲ ಅವ್ರದ್ದು. ಸೊ ಬಹುಶಃ ನಿಮಗೆ ಎರಡನೇ ವಾರದಲ್ಲಿ ನಿಮ್ಮ ಮದುವೆ, ನಿಮ್ಮ ಫ್ಯೂಚರ್ ಮ್ಯಾರೇಜ್, ನಿಮ್ಮ ಯೂನಿಯನ್ ಬಗ್ಗೆ ತುಂಬ ಸೀಕ್ರೆಟಿವ್ ಆಗಿರಬೇಕಾಗತ್ತೆ. ಓಕೆ, ಸೊ ಪ್ರಾಬಬಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಪ್ರೇಷನ್ಸು ಅಥವಾ ಹೊಟ್ಟೆ ಉರಿ ಅಥವಾ ಏನೋ ಒಂದು ನಡೀತಾ ಇದೆ. ಸೊ ಡಿಸಿಷನ್ಸ್ಗಳನ್ನ ತುಂಬ ಹುಷಾರಾಗಿ ತೊಗೊಳ್ಳಿ. ಎರಡನೇ ವಾರ ತುಂಬ ಬೇಗ ಡಿಸಿಷನ್ಸ್ನ ತೊಗೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಸೊ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ಸ್ಟ್ರಾಂಗ್ ಮೈಂಡೆಡ್ ಇದ್ದೀರಾ. ನಿಮಗೆ ಗೊತ್ತಾಗುತ್ತೆ ಇದನ್ನು ಹೇಗೆ ಬ್ರೇಕ್ ಮಾಡಬೇಕು ಅಂತ. ಆ್ಯಂಡ್ ಇದು ನಿಮ್ಮ ಎನರ್ಜಿ ಇದ್ದರೆ ದಯವಿಟ್ಟು ಅದನ್ನು ಚೇಂಜ್ ಕೂಡ ಮಾಡ್ಕೊಳ್ಳಿ ಅನ್ನೋದಿದೆ. ಓಕೆ, ತುಂಬ ಫೋರ್ಸ್ಫುಲಿ ಯಾರನ್ನೂ
ಏನೋ ಪಡೆಯೋದಕ್ಕೆ ಹೋಗಬೇಡಿ, ಪಡ್ಕೊಳಕ್ಕೆ ಹೋಗಬೇಡಿ. ಹೊಟ್ಟೆ ಊರಿಗೆ ತುಂಬ ಜನ ನಿಮ್ಮ ಹತ್ರ ಜಗಳಕ್ಕೆ ಬರ್ಬೋದು ಅಥವಾ ನೀವು ಹೋಗ್ಬೋದು. ಕೇರ್ಫುಲ್ ಆಗಿರಿ. ಓಕೆ, ಸೊ 3ನೇ ವಾರದಲ್ಲಿ 6 ಆಫ್ ಪೆಂಟಿಕಲ್ಸ್ ಏನಕ್ಕೆ ಇದೆ? ನಿಮ್ಮ ಪ್ರಾಬ್ಲಮ್ಸ್ ಕಡೆ ಗಮನ ಕೊಡಿ. ಬಿಕಾಸ್ ನೀವು ಯಾವಾಗ ನಿಮ್ಮ ಪ್ರಾಬ್ಲಮ್ಸ್ ಕಡೆ ಗಮನ ಕೊಡ್ತೀರಾ, ಅದರದ್ದು ಸೊಲ್ಯೂಷನ್ಗಳನ್ನ ಹುಡುಕ್ತೀರಾ, ಖಂಡಿತ ನಿಮ್ಮ ಲೈಫಲ್ಲಿ ಬರೋ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗುತ್ತೆ. ಆ್ಯಂಡ್ 3ನೇ ವಾರದಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ಅದರಿಂದ ನಿಮ್ಮ ಲೈಫಲ್ಲಿ ಲಕ್ ಬರ್ತಾ ಇದೆ, ಪ್ರಮೋಷನ್ಸ್ ಬರ್ತಾ ಇದೆ, ಅಥವಾ ಅಚೀವ್ಮೆಂಟ್ಸ್ ಬರ್ತಾ ಇದೆ. ಆ್ಯಂಡ್ ಸ್ವಲ್ಪ ನಿಮ್ಮ ಈಗೋ ಕಡೆ ಗಮನ ಕೊಡಿ. ಸೊ ಈಗೋ ಇರಬಾರ್ದು. ಓಕೆ, ಸೊ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಇದರಲ್ಲಿ ನೀವು ಇಂಬ್ಯಾಲೆನ್ಸ್ ಇದ್ದರೆ ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ಆ್ಯಂಡ್ ತುಂಬ ನೆಗೆಟಿವ್ ಅಥವಾ ತುಂಬ ಪಾಸಿಟಿವ್ ಕಡೆನೂ ಗಮನ ಕೊಡೋಕ್ಕೆ ಹೋಗಬೇಡಿ. ತುಂಬ ಬ್ಯಾಲೆನ್ಸ್ಡ್ ಆಗಿರಿ ಅನ್ನೋದಿದೆ. ಸೊ ಏನೇ ಏನೋ ಸರಿಯಾದ ಅನ್ಲಕ್ಕಿನೆಸ್ ಅಥವಾ ಏನೋ ಒಂದು ಬಂದರೂ ಕೂಡ ಅದು ಸ್ವಲ್ಪ ಸಮಯಕ್ಕಿರುತ್ತಷ್ಟೇ. ಸೊ ಬಿ ವೆರಿ 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 ಕೇರ್ಫುಲ್. ಓಕೆ, ಒಂದು ಸ್ವಲ್ಪ ದಿನ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ, ಬಟ್ ಅದಾದಮೇಲೆ ದುಡ್ಡು ಇದ್ದೇ ಇರುತ್ತೆ. ಓಕೆ, ಓ ಮೈ ಗಾಡ್. ಓಕೆ, ಇಲ್ಲಿ ನೈಟ್ ಆಫ್ ಕಪ್ಸ್ ಏನಕ್ಕಿದೆ ಅಂದರೆ ಪ್ರಾಬಬಲಿ ನಿಮ್ಮ ಕಾನ್ಫಿಡೆನ್ಸ್ನ ಕಳ್ಕೊತಾ ಇದ್ದೀರಾ 4ನೇ ವಾರದಲ್ಲಿ. ಅದೆಲ್ಲ ಕೂಡ ಪಾಸಿಟಿವ್ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ನಿಮಗೆ 4ನೇ ವಾರದಲ್ಲಿ ಯಾರು ನಿಮಗೆ ಹೊಟ್ಟೆ ಉರಿ ಮಾತಾಡಿದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಏನು ಹೇಳ್ಕೊತೀಯ ಹೇಳ್ಕೊ ತಾಯಿ ಅಂತ ಹೇಳ್ತೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ಗ್ರೇಟ್ ಫ್ಯೂಚರ್ ಇದೆ ನಂದು. ಆ್ಯಂಡ್ ಆ ಮನೋಭಾವನೆ ನಿಮ್ಮಲ್ಲಿ ತುಂಬ ಸ್ಟ್ರಾಂಗಾಗಿ ಬೆಳೆಸ್ಕೊತಾ ಇದ್ದೀರಾ. ನಿಮ್ಮ ಗೋಲ್ಸ್ ಕಡೆ ಗಮನ ಕೊಡ್ತಾ ಇದ್ದೀರಾ. ನೀವೇನು ಬದಲಾವಣೆ ಮಾಡ್ಕೊಬೇಕು ಅದ್ರ ಕಡೆ ಗಮನ ಕೊಡ್ತಾ ಇದ್ದೀರಾ. ಯಾರ ಮೇಲೆ ಡೌಟ್ ಇದೆಯೋ ಅದನ್ನು ನೀವು ಕರೆಕ್ಟಾಗಿ ಗಮನ ಕೊಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಅಪೋಸಿಷನ್ ಯಾರಿದ್ದಾರೋ ಅವ್ರನ್ನ ನಿಮ್ಮ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ಯಾರೆಲ್ಲ ನಿಮಗೆ ಇನ್ಸಲ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೋ ಅಥವಾ ನಿಮ್ಮನ್ನು ಎಮೋಷ್ನಲಿ ಏನೋ ನೀವು ಕಳ್ಕೊಂಡಿದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದಾರೋ ಅವರು ಇಲ್ಲಿ ಯಾವುದೇ ಕಾರಣಕ್ಕೂ ಜಯ ಪಡೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇಫ್ ಅಟ್ ಆಲ್ ನೀವು ಡಾಕ್ಟರಿಗೆ ಭೇಟಿ ಆಗಬೇಕು ಅಂದರೆ 4ನೇ ವಾರದಲ್ಲಿ ದಯವಿಟ್ಟು ಡಾಕ್ಟರ್ನ ವಿಸಿಟ್ ಮಾಡಿ. ಏನೂ ಇಲ್ಲ ಅಂದ್ರೂ ವಿಸಿಟ್ ಮಾಡಿ ಬನ್ನಿ. ಓಕೆ, ಪ್ರಾಬಬಲಿ ಆ ವಿಸಿಟಿಂದ ನಿಮಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಸರಿ ಹೋಗ್ಬೋದು. ಓಕೆ, ಸೊ ನೋ ಮ್ಯಾಟರ್ ವಾಟ್ 4ನೇ ವಾರದಲ್ಲಿ ನನ್ನ ಹತ್ರ ಏನಿದೆ ನಾನು ಖುಷಿಯಾಗಿದ್ದೀನಿ. ಇದೆಲ್ಲ 3ನೇ ವಾರದಲ್ಲಿ ಏನೆಲ್ಲ ಡ್ರಾಮಾಗಳು ನಡೀತೋ ಅದಕ್ಕೂ ನನಗೂ ಸಂಬಂಧ ಇಲ್ಲ. ನನ್ನ ಲೈಫ್ ತುಂಬ ಚೆನ್ನಾಗಿದೆ, ನಾನು ಅದನ್ನು ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತೀನಿ ಅನ್ನೋದು ನಿಮ್ಮ ತಲೆಯಲ್ಲಿರುತ್ತೆ 4ನೇ ವಾರ. ಆ್ಯಂಡ್ ನಿಮ್ಮ ಎನರ್ಜೀಸ್ ಅದಿರೋದ್ರಿಂದ ಕಂಪ್ಲೀಟ್ಲಿ ನೀವು 4ನೇ ವಾರ ಎಷ್ಟು ಬದಲಾಗ್ತಾ ಇದ್ದೀರಾ ಅಂದರೆ ಐ ಆಮ್ ಹ್ಯಾಪಿ ಫಾರ್ ಯು. ಓಕೆ, ಸೊ ಖಂಡಿತ ನೀವು ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಅಧ್ಯಾಯನ ಬರೀತಾ ಇದ್ದೀರಾ. ಆ್ಯಂಡ್ ಆ ಅಧ್ಯಾಯ ಯಾರಿಂದನೂ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ 4ನೇ ವಾರದಲ್ಲಿ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಭರವಸೆ ನಿಮಗೆ ಬರುತ್ತೆ. ಆ್ಯಂಡ್ ಆ ಭರವಸೆ ಮೂಡೋ ಥರ ಯೂನಿವರ್ಸ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಆ್ಯಂಡ್ 4ನೇ ವಾರ ನೀವು ತುಂಬ ಅಚೀವ್ಮೆಂಟ್ಸ್ನ ಮಾಡ್ತಾಯಿದ್ದೀರಾ. ನಾನು ಅಚೀವ್ಮೆಂಟ್ಸ್ ನಿಮಗೇನು ತುಂಬ ಈಸಿಯಾಗಿ ಸಿಕ್ತು, ನೀನು ಅದು ಮಾಡಿದೆ ಅದಕ್ಕೆ ನಿಂಗೆ ಸಿಕ್ತು ಇಲ್ಲ. ನಿಮ್ಮ ಅಚೀವ್ಮೆಂಟ್ಸ್ ನಿಮ್ಮದೇ. ಸೊ ಅವ್ರ ಮಾತುಗಳು ನಿಮ್ಮನ್ನು ಬಾದರ್ ಮಾಡೋದಕ್ಕೆ ಬಿಡಬೇಡಿ 4ನೇ ವಾರದಲ್ಲಿ. ಬಿಕಾಸ್ ಅದನ್ನೇನು ನೀವು ಪಡ್ಕೊಂಡಿದ್ದೀರಾ ಅದು ನಿಮ್ಮ ಶಕ್ತಿಯಿಂದ, ನಿಮ್ಮ ಯುಕ್ತಿಯಿಂದ, ನಿಮ್ಮ ಧೈರ್ಯದಿಂದ. ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಬಟ್ ಆಲ್ರೆಡಿ ನಾನು ಹೇಳಿರೋ ಥರ ಓಕೆ, ಸೊ ನಿಮ್ಮ ಆರೋಗ್ಯದ ಕಡೆ ಇಟ್ಸ್ ನೈಸ್. ಓಕೆ, ಆ್ಯಂಡ್ ವರ್ಕ್ ಮಾಡಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ. ಆ್ಯಂಡ್ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯ. ಬಟ್ ನಿಮಗೆ ಡಾಕ್ಟರ್ ಹತ್ರ ಹೋಗಬೇಕು ಅನಿಸಿದ್ರೆ ಹೋಗಿ. ಪ್ರೆಗ್ನೆನ್ಸಿ ನ್ಯೂಸ್ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಏನೇ ಸರ್ಜರಿ ಆಗಬೇಕು ಅಂತಿರುತ್ತೋ ಅಥವಾ ಏನೇ ಆಗಬೇಕು ಅಂದರೂ ತುಂಬ ಚೆನ್ನಾಗಾಗತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಸೊ ನೋಡೋಣ. ಇದು ಫೆಬಲ್ ಡೆಕ್. ಸೊ ಕೆಲವೊಂದು ವರ್ಡ್ಸನ್ನ ಇಲ್ಲಿ ತೋರಿಸೋಂಗಿಲ್ಲ, ಸೊ ನಾನು ತೋರಿಸೋದಿಲ್ಲ.
ಬಟ್ ನೀವು ತುಂಬ ಇಂಟೆಲಿಜೆಂಟ್, ನಿಮಗೆ ಗೊತ್ತಾಗುತ್ತೆ ಅದು ಯಾವ ವರ್ಡ್ ಅನ್ನೋದು. ಸೊ ನವಂಬರ್ ತಿಂಗಳು ನೀವು ಏನನ್ನು ಮಾಡಬೇಕು? ಗೆಟ್ ಸಮ್ ಸ್ಲೀಪ್. ಓಕೆ, ನಾನು ಆಲ್ರೆಡಿ ಹೇಳಿರೋ ಥರ ನಿಮ್ಮ ಎನರ್ಜಿ ಆಗಿರೋದ್ರಿಂದ ಸೊ ದಯವಿಟ್ಟು ಸಾಕಷ್ಟು ನಿದ್ದೆಯನ್ನು ಮಾಡಿ. ಯು ಆರ್ ಬೀಯಿಂಗ್ ಆ್ಯನ್ ಆ್ಯಸ್ ಬಿಕಾಸ್ ಯು ಆರ್ ಟಯರ್ಡ್. ಓಕೆ, ಸೊ ಫೇಸ್ ಟು ಪಿಲ್ಲೋ ನೌ, ಫೇಸ್ ಟು ಪಿಲ್ಲೋ ನೌ. ಓಕೆ, ಸೊ ದಯವಿಟ್ಟು ಒಳ್ಳೆ ನಿದ್ದೆನ ತಗೊಳ್ಳಿ. ವಿನಾಕಾರಣ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನನ್ನ ಲೈಫ್ ಏನಾಗುತ್ತೆ, ಇದರಿಂದ ನಾನು ಹೇಗೆ ಹೊರಗೆ ಬರ್ತೀನಿ, ಏನಾಗ್ಬೋದು, ಅದೆಲ್ಲ ಬಿಟ್ಟು ಹಾಕಿ ಒಳ್ಳೆ ನಿದ್ದೆನ ಮಾಡಿ. ಓಕೆ, ಸೊ ನೀವು ಏನನ್ನ ಮಾಡಿಕೂಡ್ದು. ಫಿಯರ್. ಓಕೆ, ಸೊ ಫಿಯರ್ನ ತೆಗೆದುಹಾಕಿ. ಇಟ್ ವಿಲ್ ಲೈ ಟು ಯುವರ್ ಫೇಸ್. ಓಕೆ, ನೀವು ಎಷ್ಟು ಭಯಭೀತರಾಗ್ತೀರಾ ಬಿಕಾಸ್ 10 ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ಪ್ರಾಬಬಲಿ ಕೆಲವೊಂದು ಲೈಫ್ ನಿಮಗೆ ಏನೆಲ್ಲ ಸಿಚುವೇಶನ್ ಕೊಡುತ್ತೋ ಅದರಿಂದ ನಿಮಗೆ ಭಯ ಜಾಸ್ತಿ ಆಗ್ತಾ ಇರ್ಬೋದು. ಆ ಭಯನ ನೀವು ಏನು ತೋರಿಸ್ಬೇಕೋ ತೋರಿಸಿ. ಐ ಮೀನ್ ಯಾಕೆ ಓಕೆ ನಂಗೆ ಗೊತ್ತಾಗ್ತದೆ. ಸೊ ಪ್ರಾಬಬಲಿ ನೀವು ಆ ಭಯನ ಪಕ್ಕಕ್ಕಿಟ್ಟು, ಈಗೋನ ಪಕ್ಕಕ್ಕಿಟ್ಟು ನಿಮ್ಮ ಲೈಫ್ ಕಡೆ ಗಮನ ಕೊಡಿ. ಭಯದಿಂದ ಯಾವುದೇ ರಿಸಲ್ಟು ಚೆನ್ನಾಗಿ ಬರೋದಿಲ್ಲ. ನೀವೆಷ್ಟು ಭಯ ಪಡ್ತೀರಾ, ನಿಮ್ಮ ಇಂಟ್ಯೂಷನ್ ಬ್ಲಾಕ್ ಆಗುತ್ತೆ, ಮುಂದೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಕೆಲವೊಂದು ಸತಿ ಅದೊಂದು ಟ್ಯಾಕ್ಟಿಕ್. ಭಯನ ಒಳಗೆ ಹಾಕಿದಾಗ ಒಬ್ಬರ ಮೈಂಡಲ್ಲಿ ಅಥವಾ ಮನಸ್ಸಲ್ಲಿ ಅದು ವಿಷದ ಥರ ಓಡಾಡ್ತಿರುತ್ತೆ. ಅದನ್ನು ತೆಗಿಯೋದು ನಾವೇ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಬಹುಶಃ ತುಂಬ ಜನಕ್ಕೆ. ಸೊ ಭಯನ ಬಿಟ್ಟು ಹಾಕಿ ಮುಂದೇನಾಗುತ್ತೋ ಏನಿಲ್ವೋ, ಈ ವ್ಯಕ್ತಿ ಇಲ್ಲ ಅಂದರೆ ಏನಾಗುತ್ತೋ, ಈ ಸಿಚುವೇಶನ್ ಇಲ್ಲ ಅಂದರೆ ತಲೆನೇ ಕೆಚ್ಕೊಬೇಡಿ. ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ನೋದು. ಸೊ ದಯವಿಟ್ಟು ಅದ್ರ ಕಡೆ ಗಮನ ಕೊಡಬೇಡಿ. ಓಕೆ, ಸೊ ಭಯ ನಿಮ್ಮನ್ನು ನೀವೇನು ಅಲ್ವೋ ಅದನ್ನು ತೋರಿಸುತ್ತೆ, ನೀವೇನು ಇದ್ದೀರೋ ಅದನ್ನು ತೋರಿಸೋದಿಲ್ಲ. ಓಕೆ, ಸೊ ಗಣೇಶನ ಮಾರ್ಗದರ್ಶನ ಏನಿದೆ ನಿಮಗೆ ನೋಡೋಣ. ಓ ಮೈ ಗಾಡ್, ರಿವಿಲೇಷನ್. ಇಟ್ಸ್ ಈವನ್ ಸೆಕೆಂಡ್ ಪೈಲ್ಗೂ ಇದೆ ಸಿಕ್ಕಿತ್ತು. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಕೆಲವೊಂದು ಬೇಸಿಕ್ಗಳಿದ್ವು, ಆ ಬೇಸಿಕ್ಗಳಿಗೆ ನೀವು ಮತ್ತೆ ವಾಪಸ್ ಹೋಗಬೇಕು. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನಿಮ್ಮ ಇಂಟ್ಯೂಷನ್ ಕಡೆ ಗಮನ ಕೊಡಿ. ಆ್ಯಂಡ್ ನಿಮ್ಮ ವರ್ಕ್ ಅಥವಾ ನಿಮ್ಮ ರಿಲೇಷನ್ಶಿಪ್ ಕಡೆ ಗಮನ ಕೊಡಿ. ಆ್ಯಂಡ್ ಯಾವುದು ರಿಲೇಷನ್ಶಿಪ್ ಸರಿ ಇದೆಯೋ ಅಥವಾ ಕೆಲಸ ಸರಿ ಇದೆಯೋ, ರಿಲೇಷನ್ಶಿಪ್ ಸರಿ ಇದೆಯೋ, ಫ್ರೆಂಡ್ಶಿಪ್ ಸರಿ ಇದೆಯೋ ಅದ್ರ ಕಡೆ ಗಮನ ಕೊಡಿ. ಬಾಕಿದನ್ನು ಬಿಟ್ಬಿಡಿ. ಯಾರಿಗಾರ ನೀವು ನೋವು ಮಾಡಿದರೆ ಮಾತಿನಿಂದ ಅವರಿಗೆ ಕ್ಷಮೆನ ಕೇಳೋದ್ರಿಂದ ನೀವು ಎಲ್ಲೂ ಕೂಡ ಚಿಕ್ಕವರಾಗಲ್ಲ, ಸಣ್ಣವರಾಗಲ್ಲ, ಅಥವಾ ದಪ್ಪನೂ ಆಗಲ್ಲ. ಓಕೆ, ಸೊ ಪ್ಲೀಸ್ ಅವರನ್ನು ಫೋನ್ ಮಾಡಿ ಆ್ಯಂಡ್ ಕ್ಷಮೆ ಕೇಳಿ. ಆ್ಯಂಡ್ ಕ್ಷಮಾಪಣೆ ಕೇಳಿದ ಮೇಲೆ ದಯವಿಟ್ಟು ಅದನ್ನೇ ಚೇಂಜ್ ಮಾಡ್ಕೊಂಡು ಬೇರೆ ಥರ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದು ನಿಮ್ಮ ಎನರ್ಜಿನೂ ಹಾಳು ಮಾಡುತ್ತೆ. ಓಕೆ, ಸೊ ಇಫ್ ಅಟ್ ಆಲ್ ನಿಮಗೆ ಆಲ್ರೆಡಿ ಇಲ್ಲಿ ಟ್ರಾವೆಲ್ ಬರುತ್ತೆ ಅಂತ ಹೇಳಿದೆ. ಸೊ ಟ್ರಾವೆಲ್ ಕೂಡ ನಿಮ್ಮ ಹೊರೈಸನಲ್ಲಿದೆ. ಸೊ ಟ್ರಾವೆಲ್ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಆ್ಯಂಡ್ ಆದಷ್ಟು ನಿಮ್ಮ ಲೈಫ್ನ ನೀವು ಅಕ್ಸೆಪ್ಟ್ ಮಾಡೋ ಒಂದು ಭರದಲ್ಲಿ ಏನೇನೋ ಡಿಸಿಷನ್ಸ್ಗಳನ್ನು ತೊಗೊಬೇಡಿ, ಆರಾಮಾಗಿ ಡಿಸಿಷನ್ಸ್ಗಳನ್ನು ತಗೊಳ್ಳಿ. ಓಕೆ, ಪೈಲ್ ನಂಬರ್ 3. ಸೊ ನೀವು ಆದಷ್ಟು ಬೇಗ ಡಿಸಿಷನ್ಸ್ ತೊಗೊಬೇಕು, ಇಲ್ಲಾಂದರೆ ಈ ಸಿಚುವೇಶನ್ ಹೋಗಿಬಿಡುತ್ತೆ. ನೀವು ಆರಾಮಾಗಿ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಸೊ ನಿಮ್ಮ ಬ್ಯುಸಿ ಶೆಡ್ಯೂಲಿಂದ ಟೈಮ್ ತೊಗೊಳ್ಳಿ ನಿಮಗೋಸ್ಕರ. ಓಕೆ, ಸೊ ತುಂಬ ಸೋಷಿಯಲ್ ಮೀಡಿಯಾ ಅಥವಾ ತುಂಬ ಟೆಕ್ಸ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಕಮಿಟ್ಮೆಂಟ್ಸ್ ತುಂಬ ಕೊಡಬೇಡಿ ಯಾರಿಗೂ. ಓಕೆ, ಸೊ ದಯವಿಟ್ಟು ನೀವು ಫೀಲಿಂಗ್ ಸ್ಟಕ್ ಇದ್ದೀರಾ. ಓಕೆ, ನಿಮ್ಮ ಎನರ್ಜಿ ತುಂಬ ಸ್ಟಕ್ ಇದೆ. ಸೊ ಎನರ್ಜಿ ಸ್ಟಕ್ ಇರೋದ್ರಿಂದ ನೀವು ಒಂದು ಸ್ವಲ್ಪ ಕೆಲವೊಂದು ವಾತಾವರಣಗಳನ್ನು ಚೇಂಜ್ ಮಾಡಬೇಕಾಗತ್ತೆ. ಓಕೆ, ನಿಮ್ಮ ಲೈಫಲ್ಲಿ ಒಂದು ಹೊಸ ಮೋಟಿವೇಶನ್ ಬರುತ್ತೆ, ಇನ್ಸ್ಪಿರೇಷನ್ ಬರುತ್ತೆ. ಆ್ಯಂಡ್ ಆ ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನ್ ಒಂದು ಸ್ವಲ್ಪ ಹೊತ್ತಿರುತ್ತೆ ಆ್ಯಂಡ್ ಅದು ಹೋಗಿಬಿಡುತ್ತೆ. ನೀವು ಆ ಟೈಮಲ್ಲಿ ಆ ಮೋಟಿವೇಶನ್ ಇನ್ಸ್ಪಿರೇಷನ್ ತೊಗೊಂಡಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಓಕೆ, ಸೊ ನಿಮ್ಮ
ಲೈಫ್ ಮತ್ತೊಂದು ಸತಿ ಒಂದು ಒಳ್ಳೆ ಎನರ್ಜಿಯಿಂದ ಶುರು ಆಗುತ್ತೆ. ಬಟ್ ನೀವು ಈ ಎನರ್ಜಿಯಿಂದ ಹೊರಗೆ ಬರಬೇಕಾಗತ್ತೆ. ಓಕೆ, ಸೊ ನಿಮ್ಮ ತಲೆಯಲ್ಲಿ ಯಾವ ರಿಲೇಷನ್ಶಿಪ್ ಇದೆ, ಯಾವ ಥರ ಅದು ನಡಿಬೇಕು ಅಂತಿತ್ತು, ಫ್ರೆಂಡ್ಶಿಪ್ ಯಾವ ಥರ, ಅವೆಲ್ಲವನ್ನು ಬಿಟ್ಟು ಹಾಕಿ ಆ್ಯಂಡ್ ನಿಮ್ಮ ಕಡೆ ಗಮನ ಕೊಡಿ. ಆ್ಯಂಡ್ ಒಳ್ಳೆ ಫ್ರೆಂಡ್ಶಿಪ್ನ ಬೆಲೆ ಕೊಡೋದನ್ನು ಕಲೀರಿ ಫಸ್ಟು. ತುಂಬ ಜನ ಡಾಮಿನೇಟ್ ಮಾಡೋಕ್ಕೆ ಹೋಗ್ತಾರೆ. ಓಕೆ, ಸೊ ನಿಮ್ಮ ವರ್ಕಲ್ಲಿ ಏನಾರು ಚೇಂಜಸ್ ಮಾಡ್ಕೊಬೇಕಾದ್ರೆ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಫೈನಾನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಪ್ರಾಬಬಲಿ ನೀವು ಫೈನಾನ್ಷಿಯಲಿ ಸರಿ ಇಲ್ಲದಲ್ಲೇ ಇರ್ಬೋದು, ಬಟ್ ನಿಮ್ಮ ಫೈನಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದುಡ್ಡು ಬಂದಾಗ ದಯವಿಟ್ಟು ಒಳ್ಳೆಯದು ಖರ್ಚು ಮಾಡಿ. ತುಂಬ ಕಂಜೂಸ್ತನೂ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಟ್ರಿಪ್ ಬರ್ಬೋದು, ಟ್ರಾವೆಲ್ ಬರ್ಬೋದು ನಿಮ್ಮ ಲೈಫಲ್ಲಿ. ಸೊ ಅದನ್ನು ಕೂಡ ತೊಗೊಳ್ಳಿ, ಬಿಕಾಸ್ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್, ಒಂದು ನಿಮಿಷ, ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್. ಸೊ ಆನ್ಸರ್ಸ್ ಆರ್ ಬ್ಲೆಸ್ಸಿಂಗ್ಸ್. ಸೊ ನೋಡೋಣ ನನ್ನ ಬ್ಲೆಸ್ಸಿಂಗ್ ಕಾರ್ಡ್ ಏನಿದೆ ನವಂಬರ್ ತಿಂಗಳು ಅನ್ನೋದನ್ನು. ಬ್ಲೆಸ್ಸಿಂಗ್ ಕಾರ್ಡ್, ಪರ್ಫೆಕ್ಟ್ ಟೈಮಿಂಗ್. ಮೈ ಗಾಡ್, ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮಗೆಲ್ಲವೂ ಆಗ್ತಾಯಿದೆ. ಸೊ ಯಾವುದಕ್ಕೂ ತಲೆ ಕೆಡ್ಸ್ಕೊಂಬೇಡಿ. ಫೈಲ್ ನಂಬರ್ 3. ಸೊ ಆಲ್ರೆಡಿ ನಾನು ಹೇಳಿರೋ ಥರ ಎಲ್ಲವೂ ಬದಲಾಗುತ್ತೆ ಅಲ್ವಾ. ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ತೆ.